ಬ್ಯಾಟ್ಸ್ಮನ್ಗಳು ಪ್ರಥಮ ಚೆಂಡಾಗಿತ್ತು. ಆರಂಭಿಕ ಚೆಂಡು ದಾಳಿಗಾರಿಕಾ ವಿಭಾಗದಲ್ಲಿ ಗಗನ್, ಪ್ರಸ್ತುತ ಪಂದ್ಯಕೂಟದಲ್ಲಿ ಆಡುವಂತಹ ಆಟಗಾರ, ಅದ್ಭುತವಾಗಿ ಆಡಿರುವಂತಹ ಆಟಗಾರ ಗಗನ್ ರವರೇ ಸುವರ್ಣ ಅವಕಾಶಗಳು. ತಾವು ತೆಗೆಯುವಂತಹ ಪ್ರತಿಯೊಂದು ವಿಕೆಟ್ಗೂ ಕೂಡ 500 ನಗದು ಘೋಷಣೆ. ಯತಿನ್ ಕೊಪ್ಪಲ್ಕಾಡ್ ರವರಿಂದ ಆರಂಭಿಕ ಚೆಂಡುವಿಗೆ ಉತ್ತರಿ ಪಡೆದುಕೊಂಡ ನಂತರ ಇದೀಗ ಗಗನ್ ತನ್ನ ಓವರಿನ ದ್ವಿತೀಯ ಚೆಂಡು ರಾಯಚೂರು ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ಆರಂಭಿಕ ಚೆಂಡು ಸೊಗಸಾಗಿತ್ತು, ಸ್ವೀಪ್ ಮಾಡುವಂತ ಪ್ರಯತ್ನದಲ್ಲಿದ್ದಂತಹ ಆಟಗಾರ ಆದರೆ ನೇರವಾಗಿ ಗೂಟ ಪಾಲಕನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ, ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗ್ತಾ ಇದೆ. ಓವರಿನ 2 ಚೆಂಡು ಮುಕ್ತಾಯಗೊಂಡ ತಕ್ಷಣ ಇದೀಗ 3ನೇ ಚೆಂಡು ಎಸೆಗಾರಿಕಾ ವಿಭಾಗದಲ್ಲಿ ಮತ್ತೆ ಗಗನ್ ಸೊಗಸಾಗಿತ್ತು, ಸ್ಟ್ರೋಕ್ ಮಾಡುವಂತಹ ಪ್ರಯತ್ನದಲ್ಲಿದ್ದಂತಹ ಆಟಗಾರ ನೇರವಾಗಿ 1 ಓಟ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಛಲವಾಗುತ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ ಕಾಣಸಿಗ್ತಾ ಇದೆ. ಖಾತೆಯ ಆರಂಭಗೊಂಡಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಬಂದಾಗಿದೆ. ಸೊ ಇನ್ನುಳಿದ 3 ಚೆಂಡುಗಳು ಮಾತ್ರ ಬಾಕಿ ಇದೆ. ಗಗನ್ ಮತ್ತೊಮ್ಮೆ ದಾಳಿಗಾರಿಕಾ ವಿಭಾಗದಲ್ಲಿ ಸೊಗಸಾಗಿತ್ತು, ಸ್ಟ್ರೋಕ್ ಅದ್ಭುತವಾಗ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚೆಂಡು ಅಪಾಯವಿದ್ದಂತಹ ಚೆಂಡು ಓವರ್ ಥ್ರೂ ಆಗುವಂತ ಪ್ರಯತ್ನ ಆದರೆ ನೇರವಾಗಿ ಕ್ಷೇತ್ರ ಪಾಲಕನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ಕವರ್ ಅಪ್ ಮಾಡಿಕೊಂಡಿರುವಂತಹ ಕ್ಷೇತ್ರ ಪಾಲಕ ಇದರೊಂದಿಗೆ ಕೇವಲ 1 ಓಟ ಮಾತ್ರ ಬಿಟ್ಟುಕೊಡುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಛಲವಾಗುತ್ತಾ ಅಂಕಿಅಂಶ ಪಟ್ಟಿ ಈಗ ಕೇವಲ 2 ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. गगन इस वक्त इस ओवर की 5वीं गेंद लेकर तैयार हो चुके हैं. लेफ्ट आर्म ओवर की दिशा पर आगे बढ़ते इस वक्त स्वीप करने की कोशिश था, हासिल हो चुका है. 1 रन आ चुका है. इसी के साथ अब रन संख्या भी बढ़कर हो चुका है. 3 ओवर के आखिरी 1 गेंद बाकी है. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 more to go. അവസാനത്തിന്റെ ഒരു പന്താണ് ഇവിടെ ബാക്കിയുള്ളത്. പിന്നീടും ഗഗൻ തന്റെ ഓവറിന്റെ ലാസ്റ്റ് ബോളുമായി ಅಂತಿಮ 1 ಚೆಂಡು ಬಾಕಿ ಇದೆ. ರಾಯಚೂರು ವಿಕೆಟ್ ಮುಖಾಂತರ ಆದರೆ ಸೈಂಟೋದೆ ಶಾರ್ಟ್ ಟೈಮ್ ಮಾಡುತ್ತ ಪ್ರಯತ್ನ ನೇರವಾಗಿ ಸೀಮಾರೇಖೆಯ ಆ ಗಡಿ ಭಾಗದಲ್ಲಿ ಕ್ಯಾಚ್ ಔಟ್ ರೂಪದಲ್ಲಿ ಮಗದೊಂದು ಉತ್ತರಿ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 2 ಇಲ್ಲಿ ನೆಲಕ್ಕುರುಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 3ಕ್ಕೆ ಸ್ಥಗಿತಗೊಳ್ಳುವಾಗ ಆರಂಭಿಕ ಓವರ್ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಗಗನ್ ಅಬ್ಸಲ್ಯೂಟ್ಲಿ ಗಗನ್ ಎಕ್ಸ್‌ಪ್ರೆಸ್ ಇಲ್ಲಿ ಗಗನ ರೂಪದಲ್ಲಿ ಆ ದಾಳಿ ಮುಂದುವರಿಸಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 3ಕ್ಕೆ ಸ್ಥಗಿತ. 2 ಅಮೂಲ್ಯವಾದ ಉತ್ತರ ಇಲ್ಲಿ ಕಳೆದುಕೊಳ್ಳುವುದಾದರೆ ಅಂತಿಮ 12 ಚೆಂಡುಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ 12 to go. ಮುಂದಿನ ಪಂದ್ಯಕೂಟ ಆಡುವಂತಹ ತಂಡಗಳು ಲೀಗ್ ಹಂತದ 15ನೆಯ ಪಂದ್ಯಕೂಟ ಟೀಮ್ ಎಂಪಿಸಿ ವಿರುದ್ಧವಾಗಿ ಟೀಮ್
ವಿಜಯಲಕ್ಷ್ಮಿ ತಂಡದ ಕ್ಯಾಪ್ಟನ್ಸ್ ನಾಣ್ಯ ಚುಮ್ಮಿಗೆಯ ಪ್ರಕ್ರಿಯೆಗಾಗಿ ಬನ್ನಿ. ಸ್ವೀಪ್ ಮಾಡುವಂತ ಪ್ರಯತ್ನದಲ್ಲಿದ್ದಂತಹ ಆಟಗಾರ ಒಂದು ಓಟ ಸುಲಭ ರೂಪದಲ್ಲಿ ಕಸಿದುಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ ಕಾಣಸಿಗ್ತಾ ಇದೆ. 4 ಓವರಿನ 5 ಚೆಂಡುಗಳು ಬಾಕಿ ಇದೆ. 5 ಚೆಂಡುಗಳು ಬಾಕಿ ಇದೆ. ಸೊ ದ್ವಿತೀಯ ಬಾರಿಗೆ ಮತ್ತೊಮ್ಮೆ ದಾಳಿಗಾರಿಕಾ ವಿಭಾಗದಲ್ಲಿ ಭವಿತ್ ರೈಟ್ ಹ್ಯಾಂಡ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ನೇರವಾಗಿ ದ ಬಿಗ್ ಮ್ಯಾನ್ ಸ್ಟ್ರೈಕರ್ ವಿಭಾಗದಲ್ಲಿ ದೇವಿ ಕಿರಣ್ ಮತ್ತೆ ಸೊಗಸಾಗುತ್ತೆ. ಸ್ವೀಪ್ ಮಾಡುವಂತ ಪ್ರಯತ್ನ ಯಶಸ್ವಿಯಾಗಿದೆ. ಕೆಲ ಕಾಲದ ಗಾಳಿಯಲ್ಲಿದ್ದಂತಹ ಚೆಂಡು 1 ಬೌನ್ಸ್ ರೂಪದಲ್ಲಿ ಒಂದರ ಬಳಿಕ ಅವಳಿಗೆ ಪ್ರಯತ್ನ. ಅವಳಿ ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿ ಇದೀಗ 6. 6 ಆನ್ ದಿ ಬೋರ್ಡ್ ವಿತ್ ಲಾಸ್ ಆಫ್ 2 ವಿಕೆಟ್ಸ್. ಓವರಿನ ಅಂತಿಮ 4 ಚೆंडू बाकी है. आखिरी 4 गेंद बाकी है. तो इस वक्त इस ओवर की तीसरी गेंद लेकर तैयार हो चुके हैं. गेंदबाजी की ओर आगे बढ़ते हुए मिस्टर भवित अपने ओवर की इस वक्त तीसरी गेंद स्ट्राइक पर देवी. इस ओवर की तीसरी गेंद लेकर तैयार हो चुके हैं मिस्टर भवित. सीधा जाकर देवी के लिए. देवी एक ताबड़तोड़ बल्लेबाज. टीम विश्वास खिलाड़ी इस वक्त सीधा जाकर विकेट कीपर के हाथ पहुंच चुका है. कोई मौका नहीं छोड़ा. सीधा जाकर यहां गेंद डॉट हो चुका है. ओवर के आखिरी 3 गेंद बाकी है. अंतिम 3 ಚೆಂಡುಗಳು ಮಾತ್ರ ಬಾಕಿ ಇದೆ. चौथी बार इस वक्त ओवर की गेंद लेकर तैयार. सामना करते हुए फिर से देवी राइट मोर की दिशा पर आगे बढ़ते हुए सीधा जाकर देवी प्रसाद के लिए. ओवर की चौथी गेंद यहां उछल कर खेलने की कोशिश था लेकिन कोई मौका नहीं दिया. सीधा जाकर फिर से विकेट कीपर के हाथ पहुंच चुका था और इस वक्त गेंद डॉट हो चुका है. संपूर्ण डॉट हो चुका है. ओवर के आखिरी 2 गेंद मात्र बाकी है. अंतिम 2 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 2 more to go. ಪಂಚಮ ಚೆಂಡು ದಾಳಿಗಾರಿಕಾ ವಿಭಾಗದಲ್ಲಿ ಮುಂದುವರಿಸಿಕೊಳ್ಳುತ್ತಾ ಕೌಶಲ್ ತಂಡದ ಪರವಾಗಿ ಭವಿತ್ ರೈಟ್ ಹ್ಯಾಂಡ್ ಹೊಡೆದ ವಿಕೆಟ್ ಮುಖಾಂತರವಾದರೆ ಉಲ್ಟಾ ದಂಡಿಗೆ ಪ್ರಯತ್ನ. ನೇರವಾಗಿ ಕ್ಲೀನ್ ಬೋಲ್ಡ್ ರೂಪದಲ್ಲಿ ಉತ್ತರಿ ಆಘಾತ. ದೇವಿ ಪ್ರಸಾದ್ ನೌ ಬ್ಯಾಕಿಂಗ್ ಟು ದಿ ಪೆವಿಲಿಯನ್. ವಾಟ್ ಎ ಸ್ಪೆಲ್ ಬೌಲಿಂಗ್ ಫ್ರಮ್ ದ ಬೌಲರ್. ಅದ್ಭುತವಾಗಿರುವಂತಹ ದಾಳಿ ಇದು. ಕ್ಷಣ ಮಾತ್ರದಲ್ಲಿ ಆ ವಿಕೆಟ್ 3 ಕೂಡ ಪತನಗೊಳಿಸುವಂತಹ ದಾಳಿಯಾಗಿತ್ತು. ನೇರವಾಗಿ ದೇವಿ ಬ್ಯಾಕಿಂಗ್ ಟು ದಿ ಪೆವಿಲಿಯನ್ ಕಾಣಸಿಗುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 6. 6ಕ್ಕೆ 3 ಅನ್ನುವಂಥ ಸ್ಥಿತಿಯಲ್ಲಿ ಪಂದ್ಯ ಕೂಡ ಸಾಗ್ತಾ ಇದೆ. ಇನ್ನು ಕೂಡ ಈ ದ್ವಿತೀಯ ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. 2 ತಂಡದ ಕ್ಯಾಪ್ಟನ್ಸ್ ಬನ್ನಿ. ಅಂತಿಮ ಟೀಮ್ ಎಂಪಿಸಿ ತಂಡದ ಕ್ಯಾಪ್ಟನ್ ದಯಮಾಡಿ ಬನ್ನಿ. ಟೀಮ್ ಎಂಪಿಸಿ ಟೀಮ್ ಕೆ ಕಪ್ತಾನ್ ಜಲ್ದ್ ಸೆ ಜಲ್ದ್ ಆಯಿಯೇಗಾ. ದಯಮಾಡಿ ಬನ್ನಿ ಟೀಮ್ ಎಂಪಿಸಿ ತಂಡದ ಕ್ಯಾಪ್ಟನ್. ನಾಣ್ಯ ಸುಮ್ಮಿಗೆಯ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಗಗನ್ ದಾಳಿಗಾರಿಕಾ ವಿಭಾಗದಲ್ಲಿ ಭವಿತ್ ಅದ್ಭುತವಾಗಿರುವಂತಹ ದಾಳಿ ಮುಂದುವರಿಸಿಕೊಳ್ತಾ ಇದ್ದಾರೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಎಡಗೈ ದಾಂಡುಗಾರ ಹೇಮು ದಾಂಡುಗಾರಿಕಾ ವಿಭಾಗದಲ್ಲಿ ರೈಟ್ ಹ್ಯಾಂಡ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ದಾಳಿ ಎಸೆಯಬೇಕಾಗಿದೆ. ಎಸ್, ಮತ್ತೊಮ್ಮೆ ಹೇಮಂತ್ರವರ ಕಡೆಗೆ ಸಾಗಿರುವಂತಹ ದಾಳಿ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಓವರ್ ಥ್ರೋ ಮಾಡುವಂತಹ ಪ್ರಯತ್ನ ಅದರಲ್ಲಿ ಯಶಸ್ವಿಯಾಗುತ್ತಾ ಇಲ್ಲ. ಇದರೊಂದಿಗೆ ದ್ವಿತೀಯ ಓವರ್ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ 6 ಮಾತ್ರ ವಿತ್ ಲಾಸ್ ಆಫ್ ಎಸ್, ಪಂದ್ಯಕೂಟದ ವೀಕ್ಷಣೆಯಲ್ಲಿ ನಮ್ಮ ಮುಖ್ಯ ಅತಿಥಿ ಆಗಮನವಾಗ್ತಾ ಇದೆ. ಸಾಯಿ ಕಟಕ ಪ್ರಸ್ತುತಪಡಿಸುವಂತಹ ಸಾಯಿ ಕಟಕ ಪ್ರೀಮಿಯರ್ ಲೀಗ್ ಅಂಡರ್ ಆರ್ಮ್ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಒಂದು ಪಂದ್ಯಕೂಟಕ್ಕೆ ನಮ್ಮ ಮುಖ್ಯ ಅತಿಥಿಯಾಗಿರುವಂತಹ ಹೃದಯ ಸ್ಪರ್ಶಿಯಾಗಿರುವಂತಹ ಓರ್ವ ವ್ಯಕ್ತಿ ನಮ್ಮ ಭವಿತ್ರವರ ಆಗಮನವಾಗ್ತಾ ಇದೆ. ತುಂಬ ಹೃದಯದ ಸ್ವಾಗತ. ಜೋರಾಗಿರುವಂತಹ ಚಪ್ಪಾಳೆಯ ಮೂಲಕ ನಮ್ಮ ಮುಖ್ಯ ಅತಿಥಿಯನ್ನು ಸ್ವಾಗತಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಸೊ ಆರಂಭಿಕ ಇನ್ನಿಂಗ್ಸಿನ ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ದಾಳಿಗಾರ ಪ್ರಣಾಮ್ ಓವರಿನ ಪ್ರಥಮ ಚೆಂಡು ರೈಟ್ ಹ್ಯಾಂಡ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ಆರಂಭಿಕ ಚೆಂಡು ದಾಕೇಸ್ ರೂಪದಲ್ಲಿ ಸಾಗಿರುವಂತಹ ದಾಳಿ ಇದು. ಕ್ಷಣ ಮಾತ್ರದ ದಾಳಿಯಾಗಿತ್ತು. ದಾಂಡುಗಾರನನ್ನು ವಂಚಿಸುವಂತಹ ದಾಳಿಯಾಗಿತ್ತು. ಸಂಪೂರ್ಣವಾಗಿ ಇಲ್ಲಿ ಕಂಪ್ಲೀಟ್ಲಿ ದಾಂಡುಗಾರ ಪ್ಯಾಕ್ ಆಗ್ತಾ ಇದ್ದಾರೆ. ಅಂತಿಮವಾಗಿ 5 ಚೆಂಡುಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ 5 more to go.
ಎಸ್, ಇವರಿಗೆ ನಮ್ಮ ಸಂಘಟಕ ಪೃಥ್ವಿರವರು ಈ ಒಂದು ಗೌರವ ಸ್ಮರಣಿಕೆ, ಎಸ್ ವೈಟ್ ಬಾಲ್ ಗೌರವ ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ. ಪವಿತ್ರವರೇ, ತಮ್ಮ ಸೇವೆಯನ್ನು ಕೂಡ ನಾವು ಕೊಂಡಾಡಿಕೊಳ್ಳುತ್ತಾ ಇದ್ದೇವೆ. ಧನ್ಯವಾದಗಳು ಪವಿತ್ರವರೇ. ಎಸ್, ಪಂದ್ಯಕೂಟದ ಮುಂದಿನ ಪಂದ್ಯಕೂಟ 15ನೆಯ ಪಂದ್ಯಕೂಟದ ನಾಣ್ಯ ಚುಮ್ಮಗಿಯನ್ನು ಟೀಮ್ MPC ತಂಡ ಗೆದ್ದುಕೊಳ್ಳುತ್ತಾ ಇದೆ. ತಮ್ಮ ನಿರ್ಣಾಯಕ ಇರುವಿಕೆಯನ್ನು ನಮ್ಮೊಂದಿಗೆ ತಿಳಿಸಿ ಅಂತ ಕೇಳಿಕೊಳ್ತಾ ಇದ್ವಿ. ಒಂದು ಪಂದ್ಯಕೂಟದಲ್ಲಿ ನಮ್ಮೊಂದಿಗೆ ಈ ಹೊತ್ತಿನಲ್ಲಿ ತೀರ್ಪುಗಾರರಾಗಿ ಕೂಡ ಸಹಕರಿಸ್ತಾ ಇದ್ದಾರೆ ಇನ್ನೋರ್ವರು ತೀರ್ಪುಗಾರರು ದೀಕ್ಷಿತ್ ಸರ್. ತಮ್ಮನ್ನು ಆತ್ಮೀಯವಾಗಿ ಮತ್ತೊಮ್ಮೆ ಒಂದು ಪಂದ್ಯಕೂಟಕ್ಕೆ ಸ್ವಾಗತ ಬಯಸಿಕೊಳ್ತಾ ಇದ್ದೇವೆ. ಓವರಿನ ಮುಂದಿನ ಚೆಂಡು ದಂಡಿಸುವಂಥ ಪ್ರಯತ್ನದಲ್ಲಿದ್ದರು, ಆದರೆ ನೇರವಾಗಿ ಚೆಂಡು ಕ್ಷೇತ್ರ ಪಾಲಕನ ಕೈಗೆ ಸೇರಿಕೊಳ್ತಾ ಇದೆ. ಬಾಯ್ಸ್ ಮುಗೇನ ಒಂದು ಓಟ ಲಭ್ಯವಾಗಿದೆ. ಅಂಕಿಅಂಶ ಪಟ್ಟಿ ಇದೀಗ 8 ಓವರಿನ ಅಂತಿಮ 3 ಚೆಂಡು ಬಾಕಿ ಇದೆ. 4ನೆಯ ಬಾರಿಗೆ ಮತ್ತೆ ಸೇಬೇಕಾಗಿದೆ. ಓವರಿನ ಮುಂದಿನ ಚೆಂಡು ಎಡಗೈ ತಾಂಡುಗಾರ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗಾಗಿ ನೇರವಾಗಿ ರೈಟ್ ಚಾಮರದ ವಿಕೆಟ್ ಮುಖಾಂತರವಾಗಿ ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಮತ್ತೊಮ್ಮೆ ಸೊಗಸಾಗಿತ್ತು, ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ರನ್ ಔಟ್ಗೆ ಅವಕಾಶ ಇಲ್ಲಿ ಕೈ ಚೆಲ್ಲುತ್ತಾ ಇದೆ. ಓವರಿನ ಮುಂದಿನ ಚೆಂಡು ಅಡ್ಡ ಚೆಂಡು ಅನ್ನುವಂಥ ನಿಶಾನೆ, ವೈಡ್ ರೀಸ್ ಕಾಲ್, ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಓಟದ ಹೆಚ್ಚಳವಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ ಕಾಣ ಸಿಗ್ತಾ ಇದೆ. ಓವರಿನ 4ನೇ ಚೆಂಡು ಬಾಕಿ ಇದೆ. 4ನೆಯ ಚೆಂಡು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಮತ್ತೊಂದು ಬಾರಿಗೆ ಎಸೆಯುವುದಾದರೆ ಮತ್ತೆ ಶ್ರೇಷ್ಠ ಮಟ್ಟದ ದಂಡ ಆಗಿತ್ತು, ದಾಳಿಗಾರನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ಎಡಗಟ್ಟು ಮಾಡಿಕೊಂಡಿರುವಂತಹ ಆಟಗಾರ ಇಲ್ಲಿ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 8ಕ್ಕೆ 10, ಅಂಕಿಅಂಶ ಪಟ್ಟಿಯಲ್ಲಿ 10 ಜಮೆಯಾಗಿದೆ. ಓವರಿನ अंतिम 2 ಚೆಂಡು मात्र बाकी है. लास्ट 2 मोड्स को आखिरी 2 गेंद मात्र बाकी है. तो इस वक्त फिर से इस ओवर की आखिरी गेंद लेकर तैयार हो चुके हैं मिस्टर प्रणाम इस वक्त आखिरी बार स्ट्राइक पर एक नए खिलाड़ी आ चुके हैं. नॉन स्ट्राइक पर एक नए खिलाड़ी आ चुके हैं. लास्ट 2 मोड्स को आखिरी 2 गेंद बाकी है. तो इस वक्त प्रणाम रईशा मोर की दिशा पर आगे बढ़ते हुए सीधा जाकर एक बैट्समैन के लिए. बैट्समैन अब इस वक्त स्ट्राइक पर मौजूदगी के साथ स्ट्राइक पर है मिस्टर बोवर की आखिरी गेंद था. धीमे गति से खेलने की कोशिश, यहां उछल कर खेलने की कोशिश था, लेकिन सीधा जाकर स्क्वायर लेग पे गेंद जा चुका है. 1 से बढ़कर अब 2 रन की पारी खेलने की कोशिश था. लेकिन देखिए यहां नॉन स्ट्राइकर बैट्समैन, क्या हास्यमय प्रदर्शन था. वहां फिसल कर गिरे तो सही, लेकिन उसी समय क्रीज पहुंच चुके हैं. इसके साथ 2 रन हासिल कर चुके हैं और अब रन संख्या कुल मिलाकर हो चुका है 12. ओवर की आखिरी 1 गेंद मात्र बाकी है. लास्ट 1 मोस्ट को आखिरी गेंद बाकी है. तो इस वक्त अब फिर से प्रणाम इस ओवर की आखिरी गेंद लेकर तैयार हो चुके हैं. राइट आर्म की दिशा पर आगे बढ़ते हुए अब इस वक्त स्ट्राइक पर आ चुके हैं. फिर से 2 रन के बाद अब इस वक्त स्ट्राइक पर आ चुके हैं मिस्टर. आखिरी गेंद था, लास्ट गेंद. क्या जबरदस्त शॉट था ये, सीधा जाकर कमेंट्री बॉक्स के पार आ चुका था. दंदनादन चक्का जड़ते हुए इसी के साथ बिल्कुल यहां इनिंग्स समाप्त हो चुका है. चक्का जड़ने की कोशिश था, आखिरी गेंद था. लास्ट मैच में भी आखिरी गेंद पर मैच फिनिशिंग किए थे. अभी भी इस गेंद पर इस ओवर को फिनिश अपने ही अंदाज पर कर चुके हैं और इसी के साथ अब रन संख्या बढ़कर हो चुका है 18-19 लक्ष्य है. ಪಂದ್ಯಕೂಟ ಹಿಡಿತ ಸಾಧಿಸಬೇಕಾದರೆ 18 ಚೆಂಡುಗಳಲ್ಲಿ 19 ಓಟ ಗಳಿಸಬೇಕಾಗಿದೆ. 19 is the target.
ಎಸ್, ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಳ್ಳುತ್ತಾ ಇದೆ. 18 ಚೆಂಡುಗಳ ಪಂದ್ಯಕೂಟ, 3 ಓವರ್ಗಳಿಗೆ ಸೀಮಿತವಾಗಿರುವಂತಹ ಈ ಪಂದ್ಯಕೂಟದಲ್ಲಿ ಬೇಕಾಗಿರುವಂತಹ ಓಟಗಳು 19. 18ರ ಮುಂದೆ ಬೇಕಾಗಿದೆ 19. ಆರಂಭಿಕ ಇನ್ನಿಂಗ್ಸ್ ಕೂಡ ಇಲ್ಲಿ ಪ್ರಾರಂಭಗೊಂಡಿತ್ತು. ಅದಾದ ಬಳಿಕ ದ್ವಿತೀಯ ಇನ್ನಿಂಗ್ಸ್ ಇಲ್ಲಿ ಪ್ರಾರಂಭಗೊಳ್ಳುತ್ತಾ ಇದೆ. ದ್ವಿತೀಯ ಇನ್ನಿಂಗ್ಸಿನ ಆರಂಭಿಕ ಓವರಿನ ಪ್ರಥಮ ಚೆಂಡು, ಎಸೆತಗಾರಿಕಾ ವಿಭಾಗದಲ್ಲಿ ಬಂದಿರುವಂತಹ ಆಟಗಾರ ಟೀಮ್ ಓವರಿನ ಆರಂಭಿಕ ಚೆಂಡು ರೈಟ್ ಆರ್ಮ್ ಹೊಡೆದು ವಿಕೆಟ್ ಮುಖಾಂತರ ಎಸೆಯಬೇಕಾಗಿದೆ. ಸಾಗರ್ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಥಮ ಚೆಂಡು ಸಾಗಿತ್ತು. ಗ್ರೌಂಡ್ ಶಾಟ್ ಮಾಡುವಂತಹ ಪ್ರಯತ್ನದಲ್ಲಿದ್ದಂಥ ಆಟಗಾರ ಚೆಂಡು ನೇರವಾಗಿ ಎಡ್ಜ್ ರೂಪದಲ್ಲಿ ದಾಳಿಗಾರನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಓವರಿನ ದ್ವಿತೀಯ ಚೆಂಡು ಧನುಷ್ ರೈಟ್ ಆರ್ಮ್ ಹೊಡೆದು ವಿಕೆಟ್ ಮುಖಾಂತರವಾಗಿ ದ್ವಿತೀಯ ಬಾರಿಗೆ ಶ್ರೇಷ್ಠ ಮಟ್ಟದ ದಾಳಿ. ಇದು ಸ್ಪೆಲ್ ದಾಳಿ ಆಗಿದ, ಯಾವುದೇ ರೀತಿಯಾಗಿರುವಂತಹ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗುತ್ತಾ ಇದೆ. ಓವರಿನ 2 ಚೆಂಡು ಮುಕ್ತಾಯ, 4 ಚೆಂಡು ಮಾತ್ರ ಬಾಕಿ ಇದೆ. ತೃತೀಯ ಬಾರಿಗೆ ಮತ್ತೆ ಸೇಬೇಕಾಗಿದೆ. ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ದಾಳಿಗಾರಿಕಾ ವಿಭಾಗದಲ್ಲಿ ಮತ್ತೆ ಧನುಷ್ ನೇರವಾಗಿ ಸಾಗರ್ ಅವರ ಕಡೆಗೆ ತೃತೀಯ ಬಾರಿಗೆ ಸೊಗಸಾಗಿತ್ತು. ದಂಡಿಸುವಂತಹ ಪ್ರಯತ್ನ ಒನ್ ಬೌನ್ಸ್ ರೂಪದಲ್ಲಿ ನೇರವಾಗಿ ಲಾಂಗ್ ಆನ್ ತುದಿಯಲ್ಲಿ ಕ್ಷೇತ್ರ ಪಾಣೆಯಾಗುತ್ತಾರೆ. ಪರಿಣಾಮಕಾರಿಯಾಗಿ ಕೇವಲ 1 ಓಟ ಮಾತ್ರ ಇಲ್ಲಿ ಕಬಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಶುಭಾರಂಭ. ಅಂಕಿಅಂಶ ಪಟ್ಟಿಯಲ್ಲಿ 1 ವೈಯಕ್ತಿಕ ಖಾತೆ ಕೂಡ ಆರಂಭಗೊಳ್ಳುತ್ತಾ ಇದೆ ಸಾಗರ್ ಅವರದ್ದು. ಆರಂಭಿಕ 3 ಚೆಂಡುಗಳು ಮುಕ್ತಾಯವಾಗಿದೆ. ಅಂತಿಮ 3 ಚೆಂಡು ಮಾತ್ರ ಬಾಕಿ ಇದೆ. 4ನೇ ಬಾರಿಗೆ ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ಧನುಷ್ ತನ್ನದೇ ಶೈಲಿಯಲ್ಲಿ ಎಸೆಯುವುದಾದರೆ ಕ್ಷೇತ್ರ ಪಾಲಕ ಅಭ್ಯಾಮೋಹ ದೇವ್ ತಂಡದ ಗೂಟ ಪಾಲಕ ಪ್ರೆಸೆನ್ಸ್ ಆಫ್ ದ ಮೈಂಡ್ ಇಲ್ಲಿ ಸೆನ್ಸರ್ ಮಾಡಿಕೊಳ್ಳುತ್ತಾ ಇದ್ದಾರೆ. ಓವರಿನ ಮುಂದಿನ ಚೆಂಡು 4ನೆಯ ಚೆಂಡು ಸೊಗಸಾಗಿತ್ತು. ಕ್ಯಾಚ್ಗೆ ಯಶಸ್ವಿಯಾಗಿರುವಂತಹ ಎಫರ್ಟ್ ಇದು. ಗುಡ್ ಎಫರ್ಟ್ ಫ್ರಾಮ್ ದ ಬೌಲರ್. ಅದ್ಭುತವಾಗಿರುವಂತಹ ಜಿಂಕೆ ರೂಪದ ಜಿಗಿತದೊಂದಿಗೆ ಇಲ್ಲಿ ಅಂತಿಮ ಹಂತದಲ್ಲಿ ಚೆಂಡು ಕೈ ಚೆಲ್ಲುತ್ತಾ ಇದೆ. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 2 more to go. ಅಂಕಿಅಂಶ ಪಟ್ಟಿಯಲ್ಲಿ 2 ಬಂದಾಗಿದೆ. 4ನೆಯ ಚೆಂಡು ಬಳಿಕ ಇದೀಗ 5ನೆಯ ಬಾರಿಗೆ ರೈಟ್ ಆರ್ಮ್ ಹೊಡೆದು ವಿಕೆಟ್ ಮುಖಾಂತರವಾಗಿ ಮತ್ತೆ ಧನುಷ್ ಟು ಮಿಸ್ಟರ್ ಸಾಗರ್ ಸೊಗಸಾಗಿತ್ತು. ಗ್ರೌಂಡ್ ಶಾಟ್ ರೂಪದಲ್ಲಿ ಚೆಂಡು ಧಾವಿಸಿಕೊಳ್ಳುತ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದ ಹೊರಭಾಗದಲ್ಲಿದೆ. 1ರ ಬಳಿಕ ಅವಳಿಗೆ ಪ್ರಯತ್ನ, ಅಪಾಯ ಕಾದಿಟಾಬುತ್ತಿಯಾಗ್ತಾ ಇದೆ. ನಕಾರಾತ್ಮಕ ತೀರ್ಪು ಬಂದಾಗಿದೆ. ಸೊ 2 ಓಟ, ಅವಳಿ ಓಟಗಳು ಲಭ್ಯವಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ 5-4. ಓವರಿನ ಅಂತಿಮ 1 ಚೆಂಡು ಬಾಕಿದೆ. ಲಾಸ್ಟ್ 1 more to go. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಮತ್ತೆ ಎಸೆಯಬೇಕಾಗಿದೆ. ಧನುಷ್ ದಾಳಿಗಾರಿಕಾ ವಿಭಾಗದಲ್ಲಿ, ದಾಂಡುಗಾರಿಕಾ ವಿಭಾಗದಲ್ಲಿ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಎಂಡ್ ಅಲ್ಲಿ ಮಿಸ್ಟರ್ ಸಾಗರ್ ಅಂತಿಮ ಚೆಂಡು ಎಕ್ರಾಸ್ ರೂಪದಲ್ಲಿ ದಂಡಿಸುವಂಥ ಪ್ರಯತ್ನ, ಒಂಟಿ ಸುಲಭ ಅವಲಿಗೆ ಪ್ರಯತ್ನ, ಅವಲಿ ಓಟ ಕಸಿದುಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಿಕ ಓವರ್ ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 6. ಇನ್ನು ಕೂಡ 12ರ ಮುಂದೆ 13 ಓಟದ ಅವಶ್ಯಕತೆ ಇದೆ.
ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. 12ರ ಮುಂದೆ ಬೇಕಾಗಿದೆ 13. ಆರಂಭಿಕ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ದಾಳಿ ಮುಂದುವರಿಸಿಕೊಂಡಿರುವಂತಹ ದಾಳಿಗಾರ ಕ್ಷೇತ್ರ ಪಾಲಕರನ್ನು ಕೂಡ ಅಳವಡಿಸಿಕೊಳ್ತಾ ಇದ್ದಾರೆ. ಆರಂಭಿಕ ಚೆಂಡು ಸೊಗಸಾಗಿತ್ತು, ನೇರವಾಗಿ ಅಡ್ಡ ಚೆಂಡು ಅನ್ನುವಂತಹ ನಿಶಾನೆ ಬರುತ್ತಾ ಇದೆ. ಲೆಗ್ ಸ್ಟಂಪ್ ಭಾಗದ ಹೊರಭಾಗದಲ್ಲಿದ್ದಂತಹ ಚೆಂಡು ಅಡ್ಡ ಚೆಂಡು ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಹೆಚ್ಚಳವು ಕೂಡ ಇಲ್ಲಿ ಕಾಣಸಿಗ್ತಾ ಇದೆ. ಆಫ್ ಸ್ಟಂಪ್ ಭಾಗದ ಹೊರಭಾಗದಲ್ಲಿದ್ದಂತಹ ಚೆಂಡು ದ್ವಿತೀಯ ಪ್ರಥಮ ಬಾರಿಗೆ ಮತ್ತೆ ಎಸೆಯಬೇಕಾಗಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಉಲ್ಟಾ ದಂಡಿಗೆ ಪ್ರಯತ್ನ, ಬಹುಶಃ ಇಲ್ಲಿ ನಕಾರಾತ್ಮಕ ತೀರ್ಪು. ಚೆಂಡು ಚುಕ್ಕಿಯಾಗುತ್ತಾ ಇದೆ. ಓವರಿನ ದ್ವಿತೀಯ ಚೆಂಡು ಮತ್ತೆ ಎಸೆಯಬೇಕಾಗಿದೆ. ಸಗ ರೈಟ್ ಹ್ಯಾಂಡ್ ವಿಕೆಟ್ ಮುಖಾಂತರವಾಗಿ ದ್ವಿತೀಯ ಚೆಂಡು ದ್ವಿತೀಯ ಬಾರಿಗೆ ಸೊಗಸಾಗಿತ್ತು. ಅದ್ಭುತವಾಗಿರುವಂತಹ ಸ್ಟ್ರೋಕ್ ಮಾಡುವಂತಹ ಪ್ರಯತ್ನದಲ್ಲಿದೆ. ಒಂದು ಓಟ ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿದೀಗ 8 ಓವರಿನ 4 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 4 more to go. ಮತ್ತೆ ಎಸೆತಗಾರ ಸುಪ್ರೀತ್ ಓವರಿನ ತೃತೀಯ ಚೆಂಡು ರೈಟ್ ಹ್ಯಾಂಡ್ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ಮುಂದಿನ ಚೆಂಡು ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಸಾಗರ್, ಬಲು ದೂರದ ಅಡ್ಡ ಚೆಂಡಾಗಿತ್ತು. ಎಸ್, ಮನವಿ ಬಂದಾಗಿದೆ, ಔಟ್ ಅನ್ನುವಂಥ ತೀರ್ಪು. ವೈಟ್ ಪ್ಲಸ್ ಔಟ್. ಒಂದು ಓಟ ಆದರೆ ವಿಕೆಟ್ ಪತನ. Score moves on 8 9 9 ಓವರಿನ 3 ಚೆಂಡು ಬಾಕಿ ಇದೆ. 4ನೆಯ ಬಾರಿಗೆ ಎಸೆಯುವಂತೆ ಎಸೆತಗಾರ ರೈಟ್ ಹ್ಯಾಂಡ್ ವಿಕೆಟ್ ಮುಖಾಂತರವಾದರೆ ನೂತನ ಇನ್ನು ಕೂಡ 4 ಚೆಂಡು ಬಾಕಿ ಇದೆ. ಓವರಿನ ತೃತೀಯ ಚೆಂಡು ಸುಪ್ರೀತ್ ರೈಟ್ ಹ್ಯಾಂಡ್ ವಿಕೆಟ್ ಮುಖಾಂತರ ಎಸೆಯಬೇಕಾಗಿದೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಸ್ಟ್ರೈಕರ್ ವಿಭಾಗದಲ್ಲಿ ದಂಡಿಸುವಂಥ ಅವಕಾಶ ಕಲ್ಪಿಸಿಕೊಡುವಾಗ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟು ನೇರವಾಗಿ ಗೂಟ ಪಾಲಕನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ವಂಚಿಸುವಂತಹ ದಾಳಿಯಾಗಿತ್ತು. ವಂಚನೆಯ ದಾಳಿ ಮುಂದುವರಿಸಿಕೊಳ್ಳುತ್ತಾ 3 ಚೆಂಡು ಮುಕ್ತಾಯ, 3 ಚೆಂಡು ಬಾಕಿ. 4ನೆಯ ಬಾರಿಗೆ ರೈಟ್ ಹ್ಯಾಂಡ್ ವಿಕೆಟ್ ಮುಖಾಂತರವಾಗಿ ಮತ್ತೆ ಸುಪ್ರೀತ್ ಮತ್ತೊಮ್ಮೆ ಮತ್ತೆ ಸೊಗಸಾಗಿತ್ತು. ಗುಡ್ ಲೈನ್ ಆ್ಯಂಡ್ ಲೆಂತ್ ಕಾಪಾಡಿಕೊಳ್ಳುತ್ತಾ ಇದ್ದಾರೆ. ಪರ್ಫೆಕ್ಟ್ ದಾಳಿ ಮುಂದುವರಿಸಿಕೊಳ್ಳುತ್ತಾ ಅದ್ಭುತವಾಗಿರುವಂತಹ ಆಟ. ಲೆಗ್ ಕ್ಯಾಚ್ ರೂಪದಲ್ಲಿ ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿರುವಂತಹ ದಾಳಿ ಇದು. ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಸುಪ್ರೀತ್ ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ಓವರಿನ ಪಂಚಮ ಚೆಂಡು ಪರ್ಫೆಕ್ಟ್ ದಾಳಿ ಮುಖಾಂತರವಾಗುತ್ತಾ ಇದ್ದಾರೆ. 5ನೆಯ ಚೆಂಡು ಎಸೆಯಬೇಕಾಗಿದೆ. ಪಂಚಮ ಚೆಂಡಾಗಿತ್ತು. ಹೆಲಿಕಾಪ್ಟರ್ ರೂಪದ ದಂಡನೆಗೆ ಪ್ರಯತ್ನ. ನೇರವಾಗಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಯಾವುದೇ ರೀತಿಯಾಗಿರುವಂಥ ಓಟಕ್ಕೆ ಅವಕಾಶವಿಲ್ಲ. ಅಂತಿಮ 1 ಚೆಂಡು ಬಾಕಿ ಇದೆ. ಕೊನೆಯ 1 ಚೆಂಡು ಮಾತ್ರ ಎಸೆಯಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಓವರಿನ ಅಂತಿಮ ಚೆಂಡು ರೈಟ್ ಹ್ಯಾಂಡ್ ವಿಕೆಟ್ ಮುಖಾಂತರವಾಗಿ ಮತ್ತೆ ಎಸೆಯಬೇಕಾಗಿದೆ ಎಸೆಗಾರ. 9 ಬಂದಾಗಿತ್ತು. ಮತ್ತೊಮ್ಮೆ ಬಹುಶಃ ಇಲ್ಲಿ ಅಡ್ಡ ಚೆಂಡು ಲೆಗ್ ಸ್ಟಂಪ್ ಭಾಗದ ಹೊರಭಾಗ ಅಡ್ಡ ಚೆಂಡು ಅನ್ನುವಂಥ ನಿಶಾನ ತೀರ್ಪುಗಾರರಿಂದ ಬರ್ತಾ ಇದೆ. ಅಂಕಿಅಂಶ ಪಟ್ಟಿ ಇದೀಗ 10 ಬಂದಾಗಿದೆ. ಓವರಿನ ಅಂತಿಮ 1 ಚೆಂಡು ಮತ್ತೆ ಬಾಕಿ ಇದೆ. 7ರ ಮುಂದೆ ಬೇಕಾಗಿದೆ 9 ಹೊಡೆದ ಅವಶ್ಯಕತೆ ಇದೆ. ಓವರಿನ ಅಂತಿಮ 1 ಚೆಂಡು ಮತ್ತೆ ಬಾಕಿ ಇದೆ. ಕ್ಷೇತ್ರ ಪಾಲಕರ
ಬದಲಾವಣೆ ಮಾಡಲಾಗ್ತಾ ಇದೆ. ಬೋವರಿನ ಅಂತಿಮ ಚೆಂಡು ರೈಟ್ ಮೋಡದ ವಿಕೆಟ್ ಮುಖಾಂತರವಾಗಿ ದಾಂಡುಗಾರಿಕಾ ವಿಭಾಗದಲ್ಲಿ ಮತ್ತೆ ದಾಂಡುಗಾರ ಮತ್ತೊಮ್ಮೆ ಸೊಗಸಾಗಿತ್ತು. ಶ್ರೇಷ್ಠ ಮಟ್ಟದ ಇದರೊಂದಿಗೆ ದ್ವಿತೀಯ ಓವರ್ ಇಲ್ಲಿ ಮುಕ್ತಾಯವಾಗಿದೆ. 6 ಮುಂದೆ ಬೇಕಾಗಿದೆ 9. ಆರು ಚೆಂಡು ಬಾಕಿ ಇದೆ. 9 ಓಟದ ಅವಶ್ಯಕತೆ ಇದೆ. ಲೀಗ್ ಹಂತದ 14ನೇ ಪಂದ್ಯಕೂಟ. ಲೀಗ್ ಹಂತದಲ್ಲಿ ಅಂತಿಮ 1 ಪಂದ್ಯಕೂಟ ಮಾತ್ರ ಬಾಕಿ ಇದೆ. ನಾಲ್ಕರ ಮನೆ ರನ್ನಿಗೆ ಮಾಡಬೇಕು. ರನ್ ಔಟ್ ಅವಕಾಶ ಎಲ್ಲವೂ ಕೂಡ ಇಲ್ಲಿ ಕೈ ಚೆಲ್ಲು ಸಾಗೆ. ಕ್ರಿಕೆಟ್ ಪಂದ್ಯಕೂಟ ಎಲ್ಲವೂ ಕೂಡ ಸಾಧ್ಯ ಅನ್ನುವಂಥ ಮಾತಿಲ್ಲ. ಕೆಲವೊಂದು ಪಂದ್ಯಕೂಟದಲ್ಲಿ ಪಂದ್ಯಕೂಟದ ಚಿತ್ರಣವನ್ನೇ ಬದಲಾಯಿಸುವಂತ ಪ್ರಯತ್ನ ಮಾಡಬಹುದು. ಅಂತಿಮ 3 ಮುಂದೆ ಬೇಕಾಗಿದೆ. तीन गेंद पर अब चाहिए 7. ಬೋವರಿನ ತೃತೀಯ ಚೆಂಡು ಕ್ಷೇತ್ರಪಾಲಕ ವ್ಯಾಮೋಹದಲ್ಲಿ ಅಲವಡಿಸಿಕೊಂಡಿದ್ದ ಬದಲಾವಣೆ ಮಾಡ್ತಾರೆ. ವಿಭಾಗದಲ್ಲಿ 4 ಕ್ಷೇತ್ರಪಾಲಕರು. ಬೋವರಿನ ಮುಂದಿನ ಚೆಂಡು ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ.
ಮೂರರ ಮುಂದೆ 7 ಓಟದ ಅವಶ್ಯಕತೆ ಇದೆ. ಮತ್ತೊಮ್ಮೆ ಸಾಗರ್ ದಾಟಿಸುವಂತ ಪ್ರಯತ್ನ, ಗ್ರೌಂಡ್ ಶಾಟ್ಗಾಗಿ ಇಲ್ಲಿ ಯಶಸ್ವಿ ಆಗ್ತಾ ಇದೆ. ರನ್ ಔಟ್ಗೆ ಅವಕಾಶ. ಎಸ್, ಇಲ್ಲಿ ಬಹುಶಃ ಮನವಿ ತಿರಸ್ಕಾರಗೊಳ್ಳುತ್ತಾ ಇದೆ. 1 ಓಟ ಒಂಟಿ ಸಂಪೂರ್ಣಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 13. ಅಂತಿಮ 2 ಚೆಂಡು ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ. ನೇರ ಗುರಿ ಬಿದ್ದಿದ್ದೇ ಆದಲ್ಲಿ ಅಪಾಯವಿತ್ತು. 1 ಓಟ ಬಂದಾಗಿದೆ. 2ರ ಮುಂದೆ 6 ಓಟ, 1 ಸಿಕ್ಸರ್, 1 ಬೌಂಡರಿ. ಪಂದ್ಯಕೂಟ ಹಿಡಿತ ಸಾಧಿಸುವಂತ ಪ್ರಯತ್ನ ಮಾಡಬಹುದು. ದಂಡಿಸಬಲ್ಲ ಆಟಗಾರ ಸ್ಟ್ರೈಕರ್ ವಿಭಾಗವಾದರೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಾಗರ್, ದಾಳಿಗಾರಿಕಾ ವಿಭಾಗದಲ್ಲಿ ತೇಜಸ್. ಎಸ್, ಟೈಮ್ ಅಪ್ ಅನ್ನುವಂಥ ಸೂಚನೆ ನೀಡ್ತಾ ಇದ್ದಾರೆ. ಓರ್ವ ಕ್ಷೇತ್ರಪಾಲಕ 30 ಗಜಗಳ ಒಳಭಾಗದಲ್ಲಿ ಬಂದು ಆಡುವಂಥ ಅವಕಾಶ ಕಲ್ಪಿಸಲಾಗ್ತಾ ಇದೆ. ಅಂತಿಮ 2ರ ಮುಂದೆ ಬೇಕಾಗಿದೆ 6 ಓಟದ ಅವಶ್ಯಕತೆ ಇದೆ. ರೋಚಕವಾಗಿರುವಂಥ ಪಂದ್ಯಕೂಟ, ಕೈ ತಟ್ಟುವಂತೆ ಮಾಡುವಂಥ ಪಂದ್ಯಕೂಟ. ತೇಜಸ್ ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ರಾಯಚಾಮರದ ವಿಕೆಟ್ ಮುಖಾಂತರವಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣಾಮ್. 2ರ ಮುಂದೆ 6. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ನೇರವಾಗಿ ಯಾವುದೇ ರೀತಿಯಾಗಿರುವಂಥ ಓಟಕ್ಕೆ ಅವಕಾಶವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗುತ್ತಾ ಇದೆ. 1ರ ಮುಂದೆ 6 ಬೇಕಾಗಿದೆ. 1 ದೊಡ್ಡ ಹೊಡೆತ, 1 ಸಿಕ್ಸರ್. ವಿಜಯದ ಪತಾಕೆ ಹಾರಿಸುವಂಥ ಪ್ರಯತ್ನ. ಇದು ಪಂದ್ಯಕೂಟದಲ್ಲಿ ಹಿಡಿತ ಸಾಧಿಸುವಂಥ ಪ್ರಯತ್ನ ದಾಳಿಗಾರ ಮಾಡಬಹುದೇ ಅಥವಾ ದಾಂಡುಗಾರ ಮಾಡಬಹುದೇ. ಇದು ಪಂದ್ಯಕೂಟದ ಹೀರೋ ಅನಿಸುವಂತಹ ಆ ನಿಟ್ಟಿನಲ್ಲಿ ಆಡುವಂಥ ಆಟ ಯಾರು ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆ ಇದೆ. ದಾಳಿಗಾರ ಹೀರೋ ಆಗಬಹುದೇ, ದಾಂಡುಗಾರ ಹೀರೋ ಆಗಬಹುದೇ. 1 ಚೆಂಡಿನಲ್ಲಿ ಫಲಿತಾಂಶ ಪ್ರಕಟವಾಗಲಿಕ್ಕಿದೆ. 1 ಚೆಂಡು ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ. ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಳ್ಳಲಾಗ್ತಾ ಇದೆ. ಅಂತಿಮ ಚೆಂಡು ದಾಳಿಗಾರಿಕಾ ವಿಭಾಗದಲ್ಲಿ ತೇಜಸ್, ದಾಂಡುಗಾರಿಕಾ ವಿಭಾಗದಲ್ಲಿ ಪ್ರಣಾಮ್. ಅಂತಿಮ 1 ಚೆಂಡು ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ. ಸ್ವಿಚ್ ಮಾಡಲೇಬೇಕಾಗಿದೆ, ಲಾಫ್ಟ್ ಮಾಡಲೇಬೇಕಾಗಿದೆ, ಬಾಲಿಸ್ಟ್ ಹೊಡೆತ ಬರಲೇಬೇಕಾಗಿದೆ. ಅಂತಿಮ ಚೆಂಡು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟರು, ಆದರೆ ನೇರವಾಗಿ ಎಂದು ಪಂದ್ಯಕೂಟ ಟೀಮ್ ಅಶ್ವ ತಂಡ ವಿಜಯಶಾಲಿ ಆಗುತ್ತಾ ಇದೆ. ಅಭಿನಂದನೆಗಳು, ಅದೇ ರೀತಿ ಧನ್ಯವಾದಗಳು. ಎಸ್, ಲೀಗ್ ಹಂತದ 15ನೇ ಪಂದ್ಯಕೂಟ, ಅಂತಿಮ ಪಂದ್ಯಕೂಟ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ.
ಎಸ್, ಧನ್ಯವಾದಗಳು ನರಸರವರಲ್ಲಿ. ಆರಂಭಿಕ ಓವರ್ ಅನ್ನು ಕೈಗೆತ್ತುವಂತ ದಾಳಿಗಾರ ಜ್ಞಾನೇಶ್ ಚೆಂಡನ್ನು ಕೈಗೆತ್ತುತ್ತಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಸಿದ್ಧರಾಗುತ್ತಾ ಇದ್ದಾರೆ. ಇಲ್ಲಿ ವಿಜಯಲಕ್ಷ್ಮಿ ಉಳ್ಳಾಲಬೈಲ್ ವಿರುದ್ಧವಾಗಿ ಪಂದ್ಯ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ನಡುವೆ ಸಾಗಿ ಬರುತ್ತಾ ಇದೆ. ಆರಂಭಿಕ ಕ್ರಮಾಂಕದ ದಾಂಡುಗಾರಿಕೆಯಲ್ಲಿ ಕಳೆದ ಪಂದ್ಯದಲ್ಲಿ ಸಿಡಿಲ ಪ್ರದರ್ಶನದ ರೀತಿಯ ದಾಂಡುಗಾರಿಕೆಯನ್ನು ತೋರ್ಪಡಿಸತಕ್ಕಂತ ಇರುವ ಜೋಡಿಗಳ ಆಗಮನವಾಗುತ್ತಾ ಇದೆ. ವೈಶಾಖ್ ಜೊತೆಗೂಡುತ್ತಾ ನಿತಿನ್ ಆರಂಭಿಕ ಕ್ರಮಾಂಕದ ದಾಂಡುಗಾರರಾಗಿ ಜ್ಞಾನೇಶ್ ರವರ ದಾಳಿಯನ್ನು ಎದುರಿಸಬೇಕಾಗಿದೆ. ಈ ಸಮಯದಲ್ಲಿ ಇದು ಓವರಿನ ಆರಂಭಿಕ ಚೆಂಡು. ಆರಂಭದ ಇನ್ನಿಂಗ್ಸಿನ ಆರಂಭಿಕ ಓವರಿನ ಪ್ರಥಮ ಚೆಂಡು ಜ್ಞಾನೇಶ್ ಕಡೆಯಿಂದ ತೀರ್ಪುಗಾರನ ಬಿಟ್ಟು ವೈಶಾಖ್ ಕಡೆಗೆ. ಇದರ ಮಧ್ಯೆ ಬಲಿಷ್ಠನೇ ಪ್ರಹಾರದ ಪ್ರಯತ್ನವನ್ನು ಕೊಟ್ಟರು. ಎಕ್ಸ್ಟ್ರಾ ಕವರ್ ಭಾಗದಲ್ಲಿ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಿಗೆ ಅವಳಿ ಓಟಗಳು ಬರುತ್ತಾ ಇದೆ. ಇದರೊಂದಿಗೆ 2 ಓಟಗಳು ಬರುವ ಮುಖಾಂತರವಾಗಿ ಖಾತೆ ಶುಭಾರಂಭ. ಒಂದು ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಆರಂಭದ ಚೆಂಡಿಗೆ 2 ಓಟಗಳು ವೈಶಾಖ್ ಬ್ಯಾಟ್ ಮುಖಾಂತರ ಲಭ್ಯವಾಗುತ್ತಾ ಇದೆ. ಇಲ್ಲಿ ಇದರೊಂದಿಗೆ 1 ಚೆಂಡು ಇಲ್ಲಿ ಮುಕ್ತಾಯ. 2 ಗಳಿಕೆಯಲ್ಲಿ ಇರುವಾಗ ಖಾತೆ ಶುಭಾರಂಭಗೊಂಡಾದ ಬಳಿಕ ಓವರಿನ ದ್ವಿತೀಯ ಚೆಂಡು ಇಲ್ಲಿ ಜ್ಞಾನೇಶ್ ಎಸೆಯಬೇಕಾಗದೆ. ವೈಶಾಖ್ ಕಡೆಗೆ ಇಲ್ಲಿ ದ್ವಿತೀಯ ಬಾರಿ ಗೋಡಿಸುವ ಪ್ರಯತ್ನವನ್ನು ಪಟ್ಟರು ಇಲ್ಲಿ, ಆದರೆ ಬೈಸ್ ರೂಪದಲ್ಲಿ ಒಂಟಿ ಓಟಗಳ ಹೆಚ್ಚುವರಿ ಕಾಣಸಿಗುತ್ತಾ ಇದೆ. ಇದರೊಂದಿಗೆ 2 ಚೆಂಡುಗಳು ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ 2 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ 3ರಲ್ಲಿ ಗಳಿಕೆ ಇದೆ. 2 balls completed, 3 on the scoreboard. ನಿತಿನ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಓವರಿನ 3ನೇ ಚೆಂಡನ್ನು ಎದುರಿಸಬೇಕಾಗಿದೆ. ಇದು ಪ್ರಥಮ ಓವರ್ ಪ್ರಗತಿಯಲ್ಲಿದೆ. ಆರಂಭಿಕ ಓವರ್ ಇದು. ಆರಂಭಿಕ ಓವರಲ್ಲಿ ಓಟದ ಕರೆಯನ್ನು ಕೊಟ್ಟರೆ ಇಲ್ಲಿ ಓಟದ ಕರೆಯನ್ನು ಕೊಡುವಾಗ ಇಲ್ಲಿ ಉಲ್ಟಾ ದಂಡಿಗೆ ಪ್ರಯೋಗ ಪಟ್ಟರು. ಬೈಸ್ ರೂಪದಲ್ಲಿ ಮಗದೊಂದು ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. ಇದರೊಂದಿಗೆ ಗಳಿಕೆಯಲ್ಲಿ ಒಟ್ಟಾಗಿ ಜಮೆ ಆಗುತ್ತಾ ಇದೆ 4 ಓಟಗಳು. 4 on the scoreboard here, 3 balls completed. ಆರಂಭಿಕ 3 ಚೆಂಡುಗಳು ಮಾತ್ರ ಇಲ್ಲಿ ಮುಕ್ತಾಯ. 4 ಓಟ ಗಳಿಕೆಯಲ್ಲಿ ಜಮೆ ಆಗುತ್ತಾ ಇದೆ. ಓವರಿನ ಕೊನೆಯ 3 ಚೆಂಡುಗಳು ಇನ್ನು ಕೂಡ ಬಾಕಿ ಇರುವಾಗ 4ನೇ ಬಾರಿ ದಾಳಿಗಾರಿಕೆಯನ್ನ ಮುಂದುವರಿಸಬೇಕಾಗಿದೆ. ಇಲ್ಲಿ ತೀರ್ಪುಗಾರನ ಬಿಡುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಬಲಗೈ ಅನುಭವಿಯ ಬ್ಯಾಟರ್ ವೈಶಾಖ್ ಕಡೆಗೆ ಇಲ್ಲಿ ಓವರಿನ 4ನೇ ಚೆಂಡು. ಇದು ಒಳತೀರುವನ್ನು ಕಂಡುಕೊಳ್ಳುವಂತಹ ಚೆಂಡಿಗೆ ಯಾವುದೇ ರೀತಿಯ ಉತ್ತರಗಳು, ನಿರೀಕ್ಷಿತ ಮಟ್ಟದ ಸಂಪರ್ಕಗಳು ಹೊರಬೀಳುತ್ತಾ ಇಲ್ಲ. ವೈಶಾಖ್ ಬ್ಯಾಟ್ ಮುಖಾಂತರವಾಗಿ ಚುಕ್ಕಿ ಚೆಂಡಾಗುವ ಮುಖಾಂತರವಾಗಿ 4 ಚೆಂಡುಗಳು ಈ ಓವರಿನ ಮುಕ್ತಾಯ. ಕೊನೆಯದಾಗಿ ಇನ್ನು 2 ಚೆಂಡುಗಳು ಈ ಓವರಿನ ಬಾಕಿ ಉಳಿತಾ ಇದೆ. ಜ್ಞಾನೇಶ್ ತನ್ನ ಪಂಚ ಬೆರಳುಗಳ ಸಹಾಯದೊಂದಿಗೆ ಓವರಿನ ಪಂಚಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಚೆಂಡನ್ನು 2-3 ಬಾರಿ ಭೂಮಿ ತಾಯಿಗೆ ಮುಟ್ಟಿಸಿ ತನ್ನದೇ ಆದ ಶೈಲಿಯಲ್ಲಿ ಓವರಿನ 5ನೇ ಚೆಂಡು ಇದು. ಇಲ್ಲಿ ಸ್ವಿಚ್ ಹಿಟ್ನ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಸರಿಯಾದ ಕನೆಕ್ಟ್ಗಳು ಇಲ್ಲದ ಕಾರಣದಿಂದ ಮಗದೊಮ್ಮೆ ಲೆಗ್ ಬೈಸ್ ರೂಪದಲ್ಲಿ ಒಂಟಿ ಓಟಗಳ ಹೆಚ್ಚುವರಿ ಆಗುತ್ತಾ ಇದೆ. ಇದರೊಂದಿಗೆ ಗಳಿಕೆಯಲ್ಲಿ ಆರಂಭಿಕ ಓವರಿನ 5 ಚೆಂಡುಗಳು ಮುಕ್ತಾಯ. ಕೊನೆಯದಾಗಿ 1 ಚೆಂಡು ಇಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡು ಇದು. ಗಳಿಕೆಯಲ್ಲಿ ಒಟ್ಟಾಗಿ 5 ಓಟಗಳು ಜಮೆ ಆಗುತ್ತಾ ಇದೆ. 5 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಜ್ಞಾನೇಶ್ ಕಡೆಯಿಂದ ಇದು ಕೊನೆಯ ಚೆಂಡು. ಮತ್ತೆ ಸ್ವಿಚ್ ನ ಪ್ರಯತ್ನ, ಅದ್ಭುತವಾದ ಕನೆಕ್ಟ್. ಇದು ಶ್ರೇಷ್ಠ ಮಟ್ಟಿನ ದಾಂಡುಗಾರಿಕೆ. ದಂಡನ್ನ ತಿರುಗಿಸಿದ್ರು. ದಂಡನ್ನ ತಿರುಗಿಸುವ ಮುಖಾಂತರವಾಗಿ ಸೊಗಸಾದ ಕನೆಕ್ಟ್ ಅನ್ನು ಮಾಡುತ್ತಾ ಇದ್ದಾರೆ. ನಿತಿನ್ ಬ್ಯಾಟ್ ಮುಖಾಂತರವಾಗಿ ಮನಸೆಳೆಯುವ ಬೌಂಡರಿ ದಾಖಲಾಗುತ್ತಾ ಇದೆ. ಶಕ್ತಿಯುತವಾದ ಹೊಡೆತ ಇದು. ಅದ್ಭುತವಾದ ಕನೆಕ್ಟ್ ಕೂಡ ಮಾಡುತ್ತಾ ಇದ್ದಾರೆ. ಇದರೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. 9ರಲ್ಲಿ ಅಂಕಿಅಂಶ ಪಟ್ಟಿದೆ. 6 balls completed, 9 on the scoreboard. ಆರಂಭಿಕ 1 ಓವರ್ ಇಲ್ಲಿ ಮಾತ್ರ ಮುಕ್ತಾಯವಾಗುತ್ತಾ ಇದೆ. 6 ಚೆಂಡುಗಳು ಇಲ್ಲಿ ಮಾತ್ರ ಮುಕ್ತಾಯ. 9 ಒಟ್ಟು ಗಳಿಕೆಯಲ್ಲಿ ಜಮೆ ಆಗುತ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಹಾದಿಯನ್ನು ಹಿಡಿದಾಗ 9 ಒಟ್ಟು ಗಳಿಕೆಯಲ್ಲಿ ಇನ್ನುಳಿದಂತೆ ಕೊನೆಯ 12 ಚೆಂಡುಗಳು ಎಷ್ಟು ಓಟಗಳನ್ನು ಕಲೆ ಮಾಡಬಹುದು ಇಲ್ಲಿ ಇರುವ ಜೋಡಿಗಳು ವಿಜಯಲಕ್ಷ್ಮಿ ಪರವಾಗಿ ಕಾದು ನೋಡಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಓವರ್ ಅನ್ನು ಸಂಘಟಿಸಲು ಕೌಶಿಕ್ ರವರ ಆಗಮನವಾಗುತ್ತಾ ಇದೆ. ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ವೈಶಾಖ್,
ಇದು ಎರಡನೇ ಓವರಿನ ಆರಂಭದ ಚೆಂಡು. ದಾಳಿಗಾರಿಕೆಯಲ್ಲಿ ಕೌಶಿಕ್ ಕಡೆಯಿಂದ ಮುಂದುವರಿಸಬೇಕಾಗಿದೆ. ಇಲ್ಲಿ ವೈಶಾಖ್ ಕಡೆಗೆ ಆರಂಭಿಕ ಚೆಂಡನ್ನ ದ್ವಿತೀಯ ಓವರಿನ ಕೈಗೆ ತೊಂದರೆ ಎಸೆದಿದ್ದಾರೆ ಈ ಕೌಶಿಕ್. ವೈಶಾಖ್ ಕಡೆಗೆ ಎಸೆಯುವ ಪ್ರಯತ್ನವನ್ನ ಪಾಟ್ರಿ. ಇಲ್ಲಿ ಲೆಗ್ ಸ್ಟೆಂಪಿನ ತೀರ ಹೊರಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ತೀರ್ಪುಗಾರನಿಂದ ವೈಡ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ಎಕ್ಸ್ಟ್ರಾಸ್ ಖಾತೆಯಲ್ಲಿ ಮಗದೊಂದು ಓಟದ ಹೆಚ್ಚುವರಿ. ಇದರೊಂದಿಗೆ ವೈಡ್ ಬರುವ ಮುಖಾಂತರವಾಗಿ ಗಳಿಕೆಯಲ್ಲಿ 10 ಓಟಗಳು ಬರೋಬ್ಬರಿ ಕಾಣಸಿಗುತ್ತಾ ಇದೆ. ಓವರಿನ ಆರಂಭದ ಚೆಂಡನ್ನು ಮಗದೊಮ್ಮೆ ಮುಂದುವರಿಸಬೇಕಾಗಿದೆ. ಇಲ್ಲಿ ಆರಂಭಿಕ ಚೆಂಡು ಇದು ಕೌಶಿಕ್ ಕಡೆಯಿಂದ ವೈಶಾಖ್ ಕಡೆಗೆ ಮುನ್ನುಗ್ಗಿ ದಂಡಿಸುವಂತ ಪ್ರಯತ್ನವನ್ನು ಪಟ್ಟರಲ್ಲಿ ಶಾರ್ಟ್ ಮಿಡ್ ಆಫ್ ಭಾಗದಲ್ಲಿ ಚಲಿಸಿದಂತ ಚೆಂಡಿಗೆ 1 ಓಟಗಳು ಮಾತ್ರ ಲಭ್ಯವಾಗುತ್ತಾ ಇದೆ. ಇದರೊಂದಿಗೆ ಓವರಿನ ಆರಂಭಿಕ 1 ಚೆಂಡು ಮುಕ್ತಾಯ. ದ್ವಿತೀಯ ಬಾರಿ ಮುಂದುವರಿಸಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಿಂದ ಕೌಶಿಕ್ ಕಡೆಯಿಂದ ಬಲಗೈ ಪ್ರಬಲ ಬ್ಯಾಟರ್ ನಿತಿನ್ ಕಡೆಗೆ ಮುಂದುವರಿಸಬೇಕಾಗಿದೆ ಓವರಿನ ದ್ವಿತೀಯ ಚೆಂಡನ್ನ. ಇಲ್ಲಿ ಕೌಶಿಕ್ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಾಳಿಯನ್ನು ಮುಂದುವರಿಸುವಾಗ ಇಲ್ಲಿ ದ್ವಿತೀಯ ಚೆಂಡಿಗೆ ಬಲಿಷ್ಠನೆ ಪ್ರಹಾರದ ನೋಟವನ್ನು ಇಟ್ಟುಕೊಂಡ್ರು. ಆದರೆ ತಡೆಯನ್ನು ಮಾಡುತ್ತಾ ಇದ್ರೆ ಹಾಫ್ ಸ್ಟಾಪ್ ಅನ್ನು ಮಾಡಿದಕ್ಕಾದ್ರೆ ಶಾರ್ಟ್ ಫೈನ್ ಲೆಗ್ ಭಾಗದ ಕ್ಷೇತ್ರ ರಕ್ಷಕ. ಇದರೊಂದಿಗೆ ಬೈಸ್ ರೂಪದಲ್ಲಿ 1 ಓಟಗಳ ಹೆಚ್ಚುವರಿ. ಗಳಿಕೆಯಲ್ಲಿ 1 ಓಟಗಳು ಹೆಚ್ಚುವರಿ ಆಗುವಾಗ ಖಾತೆಯಲ್ಲಿ 12 ಓಟಗಳು ದಾಖಲಾಗುತ್ತಾ ಇದೆ. ಇಲ್ಲಿ 2 ಚೆಂಡುಗಳು ಈ ಓವರಿನ ಮುಕ್ತಾಯ ಮಾತ್ರ ಕಾಣಸಿಗುವಾಗ 4 ಚೆಂಡುಗಳು ಇನ್ನು ಕೂಡ ಬಾಕಿ ಇದೆ. 12 ಒಟ್ಟು ಗಳಿಕೆಯಲ್ಲಿ ಕೌಶಿಕ್ ದಾಳಿಗಾರಿಕೆಯಲ್ಲಿ ವೈಶಾಖ್ ದಾಂಡುಗಾರಿಕೆಯಲ್ಲಿ ಇದು 3ನೇ ಚೆಂಡು ಕೌಶಿಕ್ ಕಡೆಯಿಂದ ವೈಶಾಖ್ ಕಡೆಗೆ. ಇಲ್ಲಿ ಮತ್ತೆ ಬಲಿಷ್ಠನೆ ಪ್ರಹಾರದ ನೋಟವನ್ನು ಇಟ್ಟುಕೊಂಡು ಗ್ರೌಂಡ್ ಶಾಟ್ ಆಗುವ ಮುಖಾಂತರವಾಗಿ 1ಕ್ಕೆ ಮಾತ್ರ ಸೀಮಿತವಾಗುತ್ತಾ ಇದೆ. ಡೀಪ್ ಭಾಗದಲ್ಲಿ ನಿಂತ ಕ್ಷೇತ್ರ ರಕ್ಷಕ ಸೌರವ್ ಯಾವುದೇ ರೀತಿಯ ಅವಳಿ ಓಟಗಳಿಗೆ ಅವಕಾಶವನ್ನು ಬಿಟ್ಟುಕೊಡುತ್ತಾ ಇಲ್ಲ. ಶ್ರೇಷ್ಠಮಟ್ಟಿನ ಕ್ಷೇತ್ರ ರಕ್ಷಣೆಯೊಂದಿಗೆ ತಡೆ ಹಿಡಿಯಬಲ್ಲಂತ ಕ್ಷೇತ್ರ ರಕ್ಷಣೆ ಮಾಡಿಕೊಂಡು ಇಲ್ಲಿ 1ಕ್ಕೆ ಮಾತ್ರ ಅವಕಾಶವನ್ನು ಬಿಟ್ಟುಕೊಟ್ಟರು. ಓವರಿನ ಆರಂಭದ 3 ಚೆಂಡುಗಳು ಮುಕ್ತಾಯವಾದ ಬಳಿಕ 4ನೇ ಬಾರಿ ನಿತಿನ್ ಕಡೆಗೆ ಸೇಬೇಕಾಗಿದೆ. ಆರಂಭಿಕ ಓವರಿನ ಕೊನೆಯ ಚೆಂಡಿಗೆ ಉಲ್ಟಾ ದಂಡು ಮುಖಾಂತರವಾಗಿ 1 ಬೌಂಡರಿಯನ್ನು ದಾಖಲು ಮಾಡತಕ್ಕಂಥ ಈ ನಿತಿನ್ ಮತ್ತೆ ಅದೇ ಶೈಲಿಯ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ 1ಕ್ಕೆ ಮಾತ್ರ ಸೀಮಿತ. ಬೈಸ್ ರೂಪದಲ್ಲಿ ಕಾಣಸಿಗುವಾಗ ಒಟ್ಟಾಗಿ ಗಳಿಕೆಯಲ್ಲಿ 14 ಓಟಗಳು ಜಮೆಯಾಗುತ್ತಾ ಇದೆ. 14 ಆನ್ ದ ಸ್ಕೋರ್ ಬೋರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ ಫಸ್ಟ್ 4 balls, ಲಾಸ್ಟ್ 2 balls ಲೆಫ್ಟ್ ಆಫ್ ದ ಸೆಕೆಂಡ್ ಓವರ್. ದ್ವಿತೀಯ ಓವರಿನ ಕೊನೆಯ 2 ಚೆಂಡುಗಳು ಇಲ್ಲಿ ಬಾಕಿ ಇದೆ. 14 ಒಟ್ಟು ಗಳಿಕೆಯಲ್ಲಿ 14 ಒಟ್ಟು ಗಳಿಕೆಯಲ್ಲಿದೆ. ಇಲ್ಲಿ ಸೊಗಸಾದ ದಾಳಿಯಲ್ಲಿ ತೀರ್ಪುಗಾರರ ಕೈಗಗನಕ್ಕೇರುತ್ತಾ ಇದೆ. ಇದರೊಂದಿಗೆ ಇಲ್ಲಿ ಅದ್ಭುತವಾದ ಗೂಟ ರಕ್ಷಣೆ. ಇದು ಕೊನೆಯ ಕ್ಷಣದಲ್ಲಿ ತಿರುವನ್ನು ಕಂಡುಕೊಂಡುವಂತಹ ಚೆಂಡಿಗೆಲ್ಲಿ ಯಾವುದೇ ರೀತಿಯ ಕನೆಕ್ಟ್ ಇರಲಿಲ್ಲ. ನೇರವಾಗಿ ಗೂಟ ರಕ್ಷಕ ಜ್ಞಾನೇಶ್ ಅವರ ಕೈ ಸೇರಿದ ಚೆಂಡು ಕ್ಷಣ ಮಾತ್ರದಲ್ಲಿ ವಿಕೆಟ್ಗಳಿಗೆ ಸ್ಪರ್ಶವಾಗುತ್ತಾ ಇದೆ. ಇದರೊಂದಿಗೆ ವಿಕೆಟ್ ಅನ್ನು ಕಳೆಕೊಳ್ಳುತ್ತಾ ಇದರಲ್ಲಿ ವೈಶಾಖ್ ರವರ ಇನ್ನಿಂಗ್ಸ್ಗೆ ಪೂರ್ಣ ವಿರಾಮ ಬರುತ್ತಾ ಇದೆ. ಓವರಿನ ಆರಂಭಿಕ 5 ಚೆಂಡುಗಳು ಮುಕ್ತಾಯ. ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ ಇರುವಾಗ 14 ಮಾತ್ರ ಗಳಿಕೆಯಲ್ಲಿ ಕೊನೆಯ 1 ಚೆಂಡು ಬಾಕಿ ಇದೆ. ಓವರ್ ನಂಬರ್ 2ರ ಕೊನೆಯ ಚೆಂಡನ್ನು ಕೌಶಿಕ್ಗೆ ಸೇಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಬರತಕ್ಕಂಥ ಬ್ಯಾಟ್ಸ್ಮನ್ ಕುಶಲ್ ಕಡೆಗೆ. ಓವರಿನ ಕೊನೆಯ 1 ಚೆಂಡು ಇಲ್ಲಿ ಮಾತ್ರ ಬಾಕಿ ಇದೆ. ದ್ವಿತೀಯ ಓವರಿನ 1 ಚೆಂಡು ಇಲ್ಲಿ ಮಾತ್ರ ಬಾಕಿ ಇರುವಾಗ ಕುಶಲ್ ಎದುರಿಸಬೇಕಾಗಿದೆ ಕೌಶಿಕ್ ರವರ ದಾಳಿಯನ್ನು. ಇಲ್ಲಿ ಓವರ್ ನಂಬರ್ 2ರ ಕೊನೆಯ ಚೆಂಡು 14 ಗಳಿಕೆಯಲ್ಲಿ ಮುಂದುವರಿಸಬೇಕಾಗಿದೆ ಕೌಶಿಕ್ ಕಡೆಯಿಂದ. ಲೆಗ್ ಸ್ಟಂಪ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಿಗೆ ಯಾವುದೇ ರೀತಿಯ ಉತ್ತರಗಳು ಲಭ್ಯವಾಗುತ್ತಾ ಇಲ್ಲ. ಒಂದು ಅದ್ಭುತವಾದ ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. 2 overs completed, 14 ಆನ್ ದ ಸ್ಕೋರ್ ಬೋರ್ಡ್ ಹಿಯರ್. 2 ಓವರ್ಗಳು ಮುಕ್ತಾಯ. 12 ಚೆಂಡುಗಳು ಒಟ್ಟಾಗಿ ಮುಕ್ತಾಯವಾಗಿದೆ. 14ರಲ್ಲಿ ಗಳಿಕೆ ಇದೆ. ಇನ್ನುಳಿತಾ ಇದೆ ಕೊನೆಯ 6 ಚೆಂಡುಗಳು. ಆರಂಭದ ಇನ್ನಿಂಗ್ಸಿನ ಕೊನೆಯ 6 ಚೆಂಡು ಬಾಕಿ ಇದೆ. ಇಲ್ಲಿ ಆರಂಭದ ಇನ್ನಿಂಗ್ಸಿನ ಕೊನೆಯ 6 ಚೆಂಡುಗಳು ಇಲ್ಲಿ ಮಾತ್ರ ಬಾಕಿ ಇದೆ. ಲಾಸ್ಟ್ 6 balls ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಕೊನೆಯ 6 ಚೆಂಡುಗಳನ್ನು ಎದುರಿಸಲು ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ನಿತಿನ್ ಜೊತೆಗೂಡಿದ ಕುಶಲ್ ರವರು 6 ಚೆಂಡುಗಳನ್ನು ಯಾವ ರೀತಿಯಲ್ಲಿ ಸಮರ್ಥವಾಗಿ ಎದುರಿಸಿಕೊಂಡು ಓಟಗಳನ್ನು ಕಲೆ ಮಾಡಬಹುದು ಎನ್ನತಕ್ಕಂಥ ಪ್ರಶ್ನೆ ಮಾತ್ರ ಈ ಸಂದರ್ಭದಲ್ಲಿ ಬಾಕಿ ಉಳಿತಾ ಇದೆ. ಆರಂಭಿಕ 12 ಚೆಂಡುಗಳಿಗೆ 14 ಓಟವನ್ನು ಗಳಿಸ್ತಾ ಇದೆ ದಾಂಡುಗಾರಿಕೆ ವಿಭಾಗ. ವಿಜಯಲಕ್ಷ್ಮಿ ಉಳ್ಳಾಲಬೈಲ್ ತಂಡ ಕೊನೆಯ 6 ಚೆಂಡುಗಳ ಆಟ ಮಾತ್ರ ಬಾಕಿ ಇದು. ಆರಂಭದ ಇನ್ನಿಂಗ್ಸಿನ ಕೊನೆಯ 6 ಚೆಂಡುಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ.
ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡುತ್ತಾ ಇದೆ ಇಲ್ಲಿ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ತಂಡ ಈ ಸಂದರ್ಭದಲ್ಲಿ. ಕೊನೆಯ 6 ಚೆಂಡುಗಳು ಮಾತ್ರ ಬಾಕಿ ಇದೆ. 14ರಲ್ಲಿ ಒಟ್ಟುಗಳಿಗೆ ಜಮೆ ಆಗುತ್ತಾ ಇದೆ ಈ ಸಂದರ್ಭದಲ್ಲಿ. ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಆರಂಭಿಕ ಓವರ್ನ ಕೊನೆಯ ಚೆಂಡಿಗೆ ಒಂದು ಸೊಗಸಾಗಿರತಕ್ಕಂಥ ಉಲ್ಟಾ ದಂಡ ಮುಖಾಂತರವಾಗಿ ಬೌಂಡರಿ ದಾಖಲು ಮಾಡತಕ್ಕಂಥ ಆಟಗಾರ ಈತ. ಕೊನೆಯ 6 ಚೆಂಡುಗಳಲ್ಲಿ ಎಷ್ಟು ಓಟವನ್ನು ಗಳಿಸಬಹುದು ಇಲ್ಲಿ ಕಾದು ನೋಡಲೇಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ಆ 6 ಚೆಂಡುಗಳನ್ನು ಸಂಘಟಿಸಲು ರಿತೇಶ್ ರವರ ಆಗಮನವಾಗುತ್ತಾ ಇದೆ. ರಿತೇಶ್ ಕೊನೆಯ 6 ಚೆಂಡುಗಳು ಮಾತ್ರ ಬಾಕಿ ಇದೆ. ಇಲ್ಲಿ 6 ಚೆಂಡುಗಳನ್ನು ಸಂಘಟಿಸಲು ರಿತೇಶ್ ರವರ ಆಗಮನವಾಗುತ್ತಾ ಇದೆ. ರಿತೇಶ್ ಎಸೆಯಬೇಕಾಗಿದೆ ಇಲ್ಲಿ ಬಲಗೈ ಓರ್ವ ಅನುಭವಿಯ ದಾಂಡುಗಾರ ನಿತಿನ್ ಕಡೆ. ಆರಂಭದ ಚೆಂಡಿಗೆ ಕಮಿಂಗ್ ಡೌನ್ ದ ಟ್ರ್ಯಾಕ್ ಟಂಚಕ ವಾ ಬೈ ವಾ ಅದ್ಭುತವಾದ ದಂಡನೆ. ಇದು ಶ್ರೇಷ್ಠ ಮಟ್ಟಿನ ಪ್ರಹಾರ. ಓವರ್ ನಂಬರ್ 3ರ ಆರಂಭದ ಚೆಂಡಿಗೆ ಇಲ್ಲಿ ಸೊಗಸಾಗಿರತಕ್ಕಂಥ ದಾಂಡುಗಾರಿಕೆ ಕಾಣಸಿಗುತ್ತಾ ಇದೆ. ವೀಕ್ಷಕರ ಕೊಠಡಿಯ ಮೇಲ್ಭಾಗದಲ್ಲಿ ಟಂಟನ್ ಶಬ್ದದೊಂದಿಗೆ ಇಲ್ಲಿ ಅದ್ಭುತವಾದ ಸಿಕ್ಸರ್ ದಾಖಲಾಗುತ್ತಾ ಇದೆ. ನಿತಿನ್ ಬ್ಯಾಟ್ ಮುಖಾಂತರವಾಗಿ ಓವರಿನ ಆರಂಭಿಕ ಚೆಂಡಿಗೆ ಸಿಡಿಯಲ್ಪಡತಕ್ಕಂಥ ಬ್ಯಾಟಿಂಗ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಇದರೊಂದಿಗೆ ನೇರವಾಗಿ 20 ಒಟ್ಟುಗಳಿಕೆಯಲ್ಲಿ ಬಂದಾಗಿದೆ. 20 ಆನ್ ದ ಸ್ಕೋರ್ ಬೋರ್ಡ್. ಲಾಸ್ಟ್ 5 ಬಾಲ್ಸ್ ಲೆಫ್ಟ್. ರಿತೇಶ್ ದಾಳಿಗಾರಿಕೆ ವಿಭಾಗದಲ್ಲಿ ಓವರಿನ ಕೊನೆಯ 5 ಚೆಂಡುಗಳನ್ನು ಎಸೆಯಬೇಕಾಗಿದೆ. ಮತ್ತೆ ಇಲ್ಲಿ ಬಲಿಷ್ಠನೆ ಪ್ರಹಾರದ ನೋಟ. ಇದು ಒಂದು ಸುಲಭೆಯಲ್ಲಿ 1ರಲ್ಲೇ ತೃಪ್ತಿಯನ್ನು ಪಡೆಯುವಾಗ 21ರಲ್ಲಿ ಗಳಿಕೆ ಇದೆ. ಓವರಿನ ಕೊನೆಯ 4 ಚೆಂಡುಗಳು ಬಾಕಿ ಮಾತ್ರ. ಇಲ್ಲಿ ಲಾಸ್ಟ್ 4 ಬಾಲ್ಸ್ ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. 21 ಒಟ್ಟು ಖಾತೆಯಲ್ಲಿ ಬಂದಾಗಿದೆ. ಕೊನೆಯ 4 ಚೆಂಡುಗಳು ಬಾಕಿ ಇರುವಾಗ ಕುಶಾಲ್ ದಾಂಡುಗಾರಿಕೆಯಲ್ಲಿ ರಿತೇಶ್ ಅವರ ದಾಳಿಯನ್ನು ಎದುರಿಸಬೇಕಾಗಿದೆ. ಮತ್ತೆ ಬಲಿಷ್ಠನೆ ಪ್ರಹಾರದ ನೋಟವನ್ನು ಇಟ್ಟುಕೊಂಡ್ರು. ಆದರೆ ಕ್ಲೀನ್ ಬಾಬ್ ಕುಶಾಲ್ ಇನ್ನಿಂಗ್ಸ್ ಕೊನೆಗೊಳ್ಳುತ್ತಾ ಇದೆ. ಈ ಸಂದರ್ಭದಲ್ಲಿ ಕಮ್ ಬ್ಯಾಕ್ ಅನ್ನು ಮಾಡಿ ಆಗಿದೆ ದಾಳಿಗಾರ. ಆರಂಭಿಕ ಕ್ಷಣದಲ್ಲಿ ಮಾಡಿದಂಥ ತಪ್ಪನ್ನ ಇಲ್ಲಿ ತೋರ್ಪಡಿಸ್ತಾ ಇದೆ. ಇಲ್ಲಿ ಸಮಯಕ್ಕೆ ಮೀರಿ ಪಂದ್ಯ ಸಾಗಿ ಬರುತ್ತಾ ಇದೆ. ಓರ್ವ ಕ್ಷೇತ್ರ ರಕ್ಷಕ 30 ಯಾರ್ಡ್ ಸರ್ಕಲ್ನ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಲು ಬರಬೇಕಾಗಿದೆ. ಇಲ್ಲಿ ಕಾದು ನೋಡಬೇಕಾಗಿದೆ ಎಲ್ಲಿಂದ ಕ್ಷೇತ್ರ ರಕ್ಷಣೆ ಒಳತರಿಯನ್ನು ಮಾಡುತ್ತಾರೆಂದು ಎಂಪಿಸಿ ತಂಡದ ಆಟಗಾರರು. ಇದರೊಂದಿಗೆ ದಾಂಡುಗಾರಿಕೆ ವಿಭಾಗಕ್ಕೊಂದು ಮಗದೊಂದು ಸುವರ್ಣವಾದ ಅವಕಾಶ ಇದೆ. ಇಲ್ಲಿ 3 ಚೆಂಡುಗಳ ಮುಕ್ತಾಯ ಮಾತ್ರ. 3 ಚೆಂಡು ಬಾಕಿ ಇದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ನಂಬರ್ 4ರ ಕ್ರಮಾಂಕದಲ್ಲಿ ಚಿತೇಶ್ ಅವರ ಆಗಮನವಾಗುತ್ತಾ ಇದೆ. ರಿತೇಶ್ ಅವರ ದಾಳಿಯನ್ನು ಎದುರಿಸಬೇಕಾಗಿದೆ. ಇಲ್ಲಿ ಓವರಿನ 3 ಚೆಂಡುಗಳು ಮುಕ್ತಾಯ. 21ರಲ್ಲಿ ಅಂಕಿಅಂಶ ಪಟ್ಟಿ ಇದೆ. ಓವರಿನ 3 ಚೆಂಡು ಇನ್ನೂ ಕೂಡ ಬಾಕಿ ಇರುವಾಗ ಅದ್ಭುತವಾದ ದಾಂಡುಗಾರಿಕೆಯಲ್ಲಿ ಒಂದು ಸುಲಭೆಯಲ್ಲಿ 1ಕ್ಕೆ ಮಾತ್ರ ಅವಕಾಶಗಳಿದೆ. ಇದರೊಂದಿಗೆ ಖಾತೆಯಲ್ಲಿ 22 ಓಟಗಳು ಜಮೆಯಾಗುತ್ತಾ ಇದೆ. 22 ಓಟಗಳು ಒಟ್ಟಾಗಿ ಗಳಿಕೆಯಲ್ಲಿ ಬರುವಾಗ ಓವರ್ ನಂಬರ್ 3ರ ಕೊನೆಯ 2 ಚೆಂಡು ಬಾಕಿ. ಬಲಿಷ್ಠನೆಯ ಪ್ರಹಾರದ ನೋಟವನ್ನು ಇಟ್ಟುಕೊಂಡ್ರು. 1 ಬೌನ್ಸ್ 2 ಬೌನ್ಸ್ ಅಲ್ಲಿ ಕ್ಷೇತ್ರ ರಕ್ಷಕ ತಡೆಯನ್ನೇ ಮಾಡುತ್ತಾ ಇದ್ದಾರೆ. ಇಲ್ಲಿ ತಡೆ ಮಾಡುವ ನಿಷ್ಟಿನಲ್ಲಿ ವಿಕೆಟ್ಗಳ ನಡುವೆ ಬಹುವೇಗದ ಓಟಗಳು ಯಾವಳಿಯ ಸೇರ್ಪಡೆಯಾಗುತ್ತಾ ಇದೆ. 5 ಚೆಂಡುಗಳು ಮುಕ್ತಾಯ. 24ರಲ್ಲಿ ಗಳಿಕಿದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ. ಲಾಸ್ಟ್ 1 ಬಾಲ್ ಲೆಫ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ನಿತಿನ್ ಕಡೆಗೆ ಇದು ಕೊನೆಯ ಚೆಂಡು. ರಿತೇಶ್ ಕಡೆಯಿಂದ ಸ್ವಿಚ್ ಹಿಟ್ ನ ಪ್ರಯತ್ನವನ್ನು ಪಡ್ರಿ. ಇಲ್ಲಿ ಸ್ವಿಚ್ ಹಿಟ್ಗೆ ಪ್ರಯತ್ನವನ್ನು ಪಡುವಾಗ ಇಲ್ಲಿ ಯಾವುದೇ ರೀತಿ ಕನೆಕ್ಟ್ಗಳು ಸಿಗುತ್ತಾ ಇಲ್ಲ. ಇದರೊಂದಿಗೆ ಆರಂಭದ ಇನ್ನಿಂಗ್ಸ್ ಮುಕ್ತಾಯ. 24ರಲ್ಲಿ ಗಳಿಕೆ ಇದೆ. 25ನ ಸವಾಲನ್ನು ಬೆನ್ನಟ್ಟಬೇಕಾಗಿದೆ. ಈ ಸಂದರ್ಭದಲ್ಲಿ 18 ಚೆಂಡುಗಳ ಮುಂದೆ ಇಲ್ಲಿ 18ರ ಮುಂದೆ ವಿಜಯಕ್ಕಾಗಿ 25 ಓಟಗಳು ಬೇಕಾಗಿದೆ.
18 ಚೆಂಡುಗಳು ಇದೆ. ಇಲ್ಲಿ 25 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. ದಾಳಿಗಾರಿಕೆ ವಿಭಾಗವನ್ನು ಗಮನಿಸುವಾಗ ತಂಡದವರುವ ವೇಗದ ದಾಳಿಗಾರ ಕುಶಲ್ ಕೈಯಲ್ಲಿ ಚೆಂಡು ಇರುವಾಗ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ ಬಲಿಷ್ಠನೆಯ ದಾಂಡುಗಾರ ಸೌರವ್ ದಾಂಡುಗಾರಿಕೆ ವಿಭಾಗದಲ್ಲಿ ಕಾಣಸಿಗುತ್ತಾ ಇದ್ದಾರೆ. ಆರಂಭಿಕ ಒಂದು ಚೆಂಡು ಇಲ್ಲಿ ಮುಕ್ತಾಯ. ಆರಂಭದ ಚೆಂಡು ಇಲ್ಲಿ ಚುಕ್ಕಿ ಚೆಂಡಾಗಿ ದಾಖಲಾಗುವಾಗ ಒಂದು ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ. ಓವರಿನ ಆರಂಭಿಕ ಒಂದು ಚೆಂಡು ಮುಕ್ತಾಯಗೊಳ್ಳುವಾಗ ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡದೆ ತಡೆ ಹಿಡಿಯುವಂತ ದಾಳಿಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ಕುಶಲ್ ದಾಳಿಗಾರಿಕೆ. ಓವರಿನ ದ್ವಿತೀಯ ಚೆಂಡು ಸೌರವ್ ಕಡೆಗೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಳಿಯ ಮುಖಾಂತರವಾಗಿ ತೀರ್ಪುಗಾರ ದೀಕ್ಷಿತ್ ಇವರನ್ನು ಬಿಟ್ಟು ಮುಂದುವರಿಸಬೇಕಾಗಿದೆ. ಸ್ವಿಚ್ ನ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ತೀರ್ಪುಗಾರಿಗೆ ಜೋರಾದ ಮನವಿ ನೀಡುತ್ತಾ ಇದರಲ್ಲಿ ಶಫಲ್ ಆಗಿದೆ ನಿಲ್ಲಿಸುವಂತ ಪ್ರಯತ್ನವನ್ನು ಪಟ್ಟರು. ಯಾವುದೇ ರೀತಿಯಲ್ಲಿ ಕನೆಕ್ಟ್ಗಳು ಇಲ್ಲದ ಕಾರಣ ಪದೇ ಪದೇ ಚುಕ್ಕಿ ಚೆಂಡುಗಳು, ಸತತ 2 ಚೆಂಡುಗಳು ಕೂಡ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. 2 ಚೆಂಡುಗಳು ಮುಕ್ತಾಯಗೊಳ್ಳುವಾಗ ಯಾವುದೇ ರೀತಿಯ ಹೊಡೆತಗಳಿಗೆ ಅವಕಾಶಗಳಿಲ್ಲ. ತೃತೀಯ ಚೆಂಡು ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಲಾಂಗ್ ಆನ್ ಭಾಗದಲ್ಲಿ ಚಲಿಸ್ತಾ ಇದೆ. ಇಲ್ಲಿ ಒಂದು ಸುಲಭ ಒಂದರ ಮುಖಾಂತರವಾಗಿ ಖಾತೆ ಶುಭಾರಂಭವಾಗುತ್ತಾ ಇದೆ. ಇದರೊಂದಿಗೆ ಒಂದು ಚೆಂಡು ಒಂದು ಓಟ ಅಂಕಿಅಂಶ ಪಟ್ಟಿಯಲ್ಲಿದೆ. ಆರಂಭಿಕ 3 ಚೆಂಡುಗಳು ಇಲ್ಲಿ ಮುಕ್ತಾಯ. ಓವರ್ ನಂಬರ್ 1 ಪ್ರಗತಿಯಲ್ಲಿ ಓವರಿನ ಕೊನೆಯ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 4ನೇ ಬಾರಿ ಕುಶಲ್ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ತೀರ್ಪುಗಾರ ದೀಕ್ಷಿತ್ ಇವರನ್ನು ಬಿಟ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡುತ್ತಾ ಆರಂಭಿಕ ಓವರಿನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಕೌಶಿಕ್ ಕಡೆಗೆ. ಕೌಶಿಕ್ ಈ ಇನ್ನಿಂಗ್ಸ್ನಲ್ಲಿ ಪ್ರಥಮ ಬಾರಿ ಎದುರಿಸಬೇಕಾಗಿದೆ ಕುಶಲ್ ರವರ ದಾಳಿಯನ್ನು. ಇಲ್ಲಿ ಅಪಾಯಕಾರಿ ಓಟಕ್ಕೆ ಮನವನ್ನು ಮಾಡಿದ್ರು. ಅದರಲ್ಲಿ ಅಪಾಯಕಾರಿ ಓಟಕ್ಕೆ ಮನ ಮಾಡುವಾಗ ಇಲ್ಲಿ ಯಾವುದೇ ರೀತಿಯ ಅಪಾಯದ ಓಟಕ್ಕೆ ಮುಖವನ್ನು ಮಾಡುತ್ತಾ ಇಲ್ಲ ಕೌಶಿಕ್. ಇಲ್ಲಿ ಇದರೊಂದಿಗೆ ಚುಕ್ಕಿ ಚೆಂಡಾಗುತ್ತಾ ಇದೆ. 4 ಚೆಂಡುಗಳು ಇಲ್ಲಿ ಮುಕ್ತಾಯ. ಒಂದು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿದೆ. ಕೊನೆಯ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ದಂಡಿಸ್ತಕ್ಕಂಥ ಪ್ರಯತ್ನವನ್ನು ಪಟ್ಟಿರಲಿ. ಶಾರ್ಟ್ ಲೆಗ್ ಭಾಗದಲ್ಲಿ ಚಲಿಸ್ತಕ್ಕಂಥ ಚೆಂಡು ಇದು ಕೇವಲ ಒಂಟಿ ಓಟಕ್ಕೆ ಮಾತ್ರ ಸೀಮಿತವಾಗುವ ಮುಖಾಂತರವಾಗಿ ಈ ಓವರಿನ 5 ಚೆಂಡುಗಳ ಆಟ ಮುಕ್ತಾಯಗೊಳ್ಳುತ್ತಾ ಇದೆ. 5 ಚೆಂಡುಗಳಿಗೆ 2 ಓಟವನ್ನು ಮಾತ್ರ ಬಿಟ್ಟುಕೊಂಡಂತ ಕುಶಲ್ ರವರ ದಾಳಿಗಾರಿಕೆ. ಓವರಿನ ಕೊನೆಯ ಚೆಂಡಿಗೆ ಯಾವ ರೀತಿಯಲ್ಲಿ ಸೌರವ್ ಬ್ಯಾಟ್ ಗುಡುಗಬಹುದು ಕಾದು ನೋಡಲೇಬೇಕಾಗಿದೆ. 25 ಮೊತ್ತವನ್ನು ಬೆನ್ನಿಡತಕ್ಕಂಥ ಸ್ಥಿತಿಗತಿಯಲ್ಲಿದೆ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ತಂಡ. ದಂಡಿಸಲೇಬೇಕಾದಂಥ ಸ್ಥಿತಿಯಲ್ಲಿ ಈ ಪಂದ್ಯ ಇರುವಾಗ ಆರಂಭಿಕ ಓವರಿನ 5 ಚೆಂಡುಗಳಿಗೆ 2 ಓಟ ಮಾತ್ರ. ಇದು ಓವರಿನ ಕೊನೆಯ ಚೆಂಡಿಯಲ್ಲಿ ಕೊನೆಯ ಚೆಂಡು ಮಾತೆಯಲ್ಲಿ ಚುಕ್ಕಿ ಆಗುತ್ತಾ ಇದೆ. ಆರಂಭಿಕ ಓವರ್ ನಂಬರ್ 1 ಮುಕ್ತಾಯ. ಇಕನಾಮಿಕಲ್ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಕಾರಣ 6 ಚೆಂಡುಗಳಲ್ಲಿ ಬಿಟ್ಟುಕೊಟ್ಟದ್ದು ಕುಶಲ್ ರವರ ದಾಳಿಗೆ 2 ಓಟಗಳು ಮಾತ್ರ. ಒಂದು ಅದ್ಭುತವಾದ ಓವರ್ ಸರಿ ಕೊನೆಗೊಳ್ಳುವಾಗ ಇನ್ನುಳಿದಂತ 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 23 ಓಟಗಳು ಬೇಕಾಗಿದೆ. ಪ್ರತಿ ಒಂದು ಚೆಂಡಿಗೆ 2ರಷ್ಟು ಓಟಗಳು ಬಂದರೂ ಕೂಡ ಇಲ್ಲಿ ಒಂದು ಚೆಂಡಿಗೆ 1 ಓಟ ಬಂದರೂ ಕೂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿ ಜಯದ ಹಾದಿಯನ್ನು ಹಿಡಿಯಬಹುದು ಎಂಪಿಸಿ ತಂಡ. ಆದರೆ ಆ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡಬಹುದೇ ದಾಳಿಗಾರಿಕೆ ವಿಭಾಗ ಎನ್ನತಕ್ಕಂಥ ಪ್ರಶ್ನೆ ಮಾತ್ರ ಬಾಕಿ ಇದೆ. ಇಲ್ಲಿ ನಿತಿನ್ ದಾಳಿಗಾರಿಕೆ ವಿಭಾಗದಲ್ಲಿ, ದಾಂಡುಗಾರಿಕೆ ವಿಭಾಗದಲ್ಲಂತೂ ಆರಂಭದ ಇನ್ನಿಂಗ್ಸ್ನ ಕೊನೆಯ ಚೆಂಡಿನವರೆಗೂ ಕೂಡ ಅದ್ಭುತವಾಗಿ ದಾಂಡುಗಾರಿಕೆ ತೋರ್ಪಡಿಸ್ತಕ್ಕಂಥ ಈ ಆಟಗಾರ. ಇಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಓವರನ್ನು ಕೈಗೆತ್ತುವ ಮುಖಾಂತರವಾಗಿ ಯಾವ ರೀತಿಯ ದಾಳಿಯನ್ನು ಮುಂದುವರಿಸಬಹುದು. 12 ಚೆಂಡುಗಳ ಮುಂದೆ 23 ಓಟವನ್ನು ತಡೆ ಹಿಡಿಯುವಂಥ ಸಮಯದಲ್ಲಿ ದ್ವಿತೀಯ ಓವರನ್ನು ಎಸೆಯಲು ಬಂದಾಗ ಈ ದಾಳಿಗಾರ ಕೌಶಿಕ್ ರವರನ್ನು ಯಾವ ರೀತಿಯಲ್ಲಿ ತಡೆ ಹಿಡಿಯಬಹುದು ಕಾದು ನೋಡಲೇಬೇಕಾಗಿದೆ. ಆರಂಭದ ಚೆಂಡಿಗೆ ದಂಡಿಸಿದ್ರು. ಇಲ್ಲಿ ಲಾಂಗ್ ಆಫ್ ಭಾಗದಲ್ಲಿ ಚಲಿಸಿದ ಚೆಂಡಿಗೆ 1 ಓಟಗಳು ಮಾತ್ರ ಲಭ್ಯವಾಗುತ್ತಾ ಇದೆ. ಇದರೊಂದಿಗೆ ಗಳಿಕೆಯಲ್ಲಿ 3 ಓಟಗಳು ಒಟ್ಟಾಗಿ ಕಾಣಸಿಗುತ್ತಾ ಇದೆ. ಓವರಿನ ಆರಂಭದ 1 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯ. ಇದರೊಂದಿಗೆ ದಾಂಡುಗಾರಿಕೆಯ ಮುಖ್ಯ ವಿಭಾಗದಲ್ಲಿ ಓರ್ವ ಪ್ರಬಲ ಬ್ಯಾಟರ್ ಸೌರವ್ ರವರ ಆಗಮನವಾಗುತ್ತಾ ಇದೆ. ಓವರ್ ನಂಬರ್ 2ರ ದ್ವಿತೀಯ ಚೆಂಡನ್ನು ಎದುರಿಸಲು ಇಲ್ಲಿ ನಿತಿನ್ ರವರ ದಾಳಿಯಲ್ಲಿ ಗಾರಿಕೆಯಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್. ಸೌರವ್ ಕಡೆಗಿದು ಸೊಗಸಾದ ದಾಳಿ, ಇದು ಅದ್ಭುತವಾದ ದಾಳಿ, ಇದು ನೆಲ ಕಚ್ಚಿ ಬಂದಂತ ಚೆಂಡಾಗುತ್ತಾ ಇದೆ. ಯಾವುದೇ ರೀತಿಯಲ್ಲಿ ಕನೆಕ್ಟ್ ಬರುತ್ತಾ ಇಲ್ಲ, ಕಾರಣ ಧೂಳೆಬ್ಬಿಸುವ ದಾಳಿ ಆಗುತ್ತಾ ಇದೆ. ಈ ಸಂದರ್ಭದಲ್ಲಿ
ಇದರೊಂದಿಗೆ 2 ಚೆಂಡುಗಳು ಮುಕ್ತಾಯವಾಗುತ್ತಾ ಇದೆ. ನಿತಿನ್ ರವರ ಸೊಗಸಾದ ದಾಳಿಗೆ ಯಾವುದೇ ರೀತಿಯ ಕನೆಕ್ಟ್ಗಳು ಸೌರವ್ ಬ್ಯಾಟ್ ಮುಖಾಂತರ ಇಷ್ಟರ ತನಕ ಕಾಣಸಿಗುತ್ತಾ ಇಲ್ಲ. ಎಸೆದಂತ ದ್ವಿತೀಯ ಚೆಂಡು ಧೂಳೆಬ್ಬಿಸುವ ದಾಳಿ ಆಗುತ್ತಾ ಇದೆ. 3ನೇ ಚೆಂಡನ್ನು ಮುಂದುವರಿಸುತ್ತೇಲಿ. ಮತ್ತೆ ಸೌರವ್ ದೊಡ್ಡ ಹೊಡೆಗೆ ಪದೇ ಪದೇ ನೋಟವನ್ನು ಇಟ್ಟುಕೊಳ್ಳುತ್ತಾ ಇದ್ದಾರೆ. ಅದರ ಸರಿಯಾದ ಕನೆಕ್ಷನ್ಗಳು ಇಲ್ಲದ ಕಾರಣ ಇಲ್ಲಿ ಕೇವಲ 1 ಓಟಗಳು ಮಾತ್ರ ಇಲ್ಲಿ ಹೆಚ್ಚುವರಿ ಆಗುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 3 ಚೆಂಡುಗಳ ಆಟ ಮುಕ್ತಾಯ, 3 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಓವರಿನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ತೀರ್ಪುಗಾರನ್ನು ಬಿಡುತ್ತಾ ದಾಳಿಗಾರಿಕೆಯಲ್ಲಿ ನಿತಿನ್ ಕೌಶಿಕ್ ಕಡೆಗೆ. ಮತ್ತೆ ಇಲ್ಲಿ ದೊಡ್ಡ ಹೊಡೆಗೆ ನೋಟವನ್ನು ಪದೇ ಪದೇ ಇಟ್ಟುಕೊಳ್ಳುತ್ತಾ ಇದ್ದಾರೆ. ಮಗದೊಮ್ಮೆ ಇಲ್ಲಿ ಕೇವಲ ಒಂಟಿ ಓಟಕ್ಕೆ ಮಾತ್ರ ಇಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಇದ್ದಾರೆ ಇಲ್ಲಿ ಕ್ಷೇತ್ರ ರಕ್ಷಕರು. 4 ಚೆಂಡುಗಳು ಈ ಓವರಿನ ಮುಕ್ತಾಯ. ನಿತಿನ್ ಎಸೆದಂತ 4 ಚೆಂಡುಗಳಲ್ಲಿ 3 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 5 ಓಟಗಳು ದಾಖಲಾಗುತ್ತಾ ಇದೆ. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇರುವಾಗ ದ್ವಿತೀಯ ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಮತ್ತೆ ಇಲ್ಲಿ ಕಡಿವಾಣವನ್ನು ಹಾಕುತ್ತಾ ಇದ್ದಾರೆ. ಮತ್ತೆ ಇಲ್ಲಿ ಬ್ರೇಕ್ ಥ್ರೂ ಅನ್ನು ನೀಡಲು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ನಿತಿನ್ ರವರ ದಾಳಿಗಳು ಇಲ್ಲಿ. ಆದರೆ ಸೌರವ್ ಪದೇ ಪದೇ ದೊಡ್ಡ ಹೊಡೆತ ದಂಡಿಸಲೇಬೇಕಾದ ದೃಢ ನಿರ್ಧಾರದೊಂದಿಗೆ ಬ್ಯಾಟ್ ಸ್ಪೀಡನ್ನು ಬಹಳಷ್ಟು ವೇಗಯುತವಾಗಿ ಕನೆಕ್ಟ್ ಮಾಡುವ ತವಕದಲ್ಲಿ ಇರುವಾಗ ಯಾವುದೇ ರೀತಿಯ ಕನೆಕ್ಟ್ಗಂತೂ ಅವಕಾಶಗಳು ಸಿಗುತ್ತಾ ಇಲ್ಲ ನಿತಿನ್ ರವರ ದಾಳಿಗಾರಿಕೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ. 5 ರಳಿದಗಳಿಗೆ 1 ದೊಡ್ಡ ಹೊಡೆತ ಬರಲೇಬೇಕಾಗಿದೆ ಈ ಓವರಿನ ಕೊನೆಯ ಚೆಂಡಿಗೆ. ಇಲ್ಲಿ ಯು ಮಿಸ್ ಐ ಹಿಟ್. ಇದರೊಂದಿಗೆ ಸೌರವ್ ರವರ ಇನ್ನಿಂಗ್ಸ್ಗೆ ಪೂರ್ಣ ವಿರಾಮ ಬೀಳ್ತಾ ಇದೆ. ಆರಂಭಿಕ ಕ್ರಮಾಂಕದಲ್ಲಿ ಆಗಮಿಸ್ತಕ್ಕಂಥ ಬ್ಯಾಟರ್ ಆರಂಭಿಕ ಜೋಡಿಲಿ ದ್ವಿತೀಯ ಓವರ್ನ ಕೊನೆಯ ಚೆಂಡಿಗೆ ಮುರಿತಾ ಇದೆ. ಇಲ್ಲಿ 2 ಓವರ್ಗಳು ಒಟ್ಟಾಗಿ ಮುಕ್ತಾಯ. 5 ಒಟ್ಟು ಗಳಿಕೆಯಲ್ಲಿ ಜಮೆ ಆಗುತ್ತಾ ಇದೆ. 6 ಚೆಂಡು ಬಾಕಿಯನ್ನು ವಿಜಯಕ್ಕಾಗಿ ಒಟ್ಟಾಗಿ ಬೇಕಾಗಿದೆ. ಇಲ್ಲಿ 20 ಓಟಗಳು. 6 ಚೆಂಡು ಬಾಕಿ ಇದೆ. 20 ಓಟದ ಅವಶ್ಯಕತೆ ಇದೆ. ಆರು ಚೆಂಡು ಬಾಕಿ. ಕೊನೆಯದಾಗಿ 20 ಓಟಗಳು ವಿಜಯಕ್ಕಾಗಿ ಬೇಕಾಗಿದೆ. ಈ ಸಂದರ್ಭದಲ್ಲಿ ರೋಚಕತೆಯ ಪಂದ್ಯ ಇದು, ಪೈಪೋಟಿಯ ಪಂದ್ಯ ಇದೆ. ಇದರೊಂದಿಗೆ ವೈಶಾಖ್ ದಾಳಿಗಾರಿಕೆ ವಿಭಾಗದಲ್ಲಿ ಕಾಣಸಿಗುವಾಗ 6ರ ಮುಂದೆ 20 ಓಟದ ಅವಶ್ಯಕತೆಯ ಸ್ಥಿತಿಗತಿಯಲ್ಲಿ ಈ ಪಂದ್ಯ. ಇದು ಲೀಗ್ ಮಾದರಿಯ ಪಂದ್ಯ. ಅವರು ಗೆದ್ದರೆ ನಾವು ಒಳಗೆ, ಇವರು ಸೋತರೆ ನಾವು ಅವ್ರಿಗೆ ಅನ್ನತಕ್ಕಂಥ ಪೈಪೋಟಿಯ ಸಮಯದಲ್ಲಿ ಪಂದ್ಯದ ವೀಕ್ಷಣೆಯಲ್ಲಿ ಇತರ ತಂಡದ ಆಟಗಾರರು ಕಾಣಸಿಗುವಾಗ 6ರ ಮುಂದೆ 20 ಓಟವನ್ನು ಗಳಿಸಬಹುದೇ, 6ರ ಮುಂದೆ 20 ಓಟವನ್ನು ತಡೆ ಹಿಡಿಯಬಹುದೇ ಕಾದು ನೋಡಬೇಕಾಗಿದೆ. ಆರಂಭದ ಚೆಂಡಿಗೆಯಲ್ಲಿ ಒಂಟಿ ಓಟಕ್ಕೆ ಅವಕಾಶವನ್ನು ಬಿಟ್ಟುಕೊಡುವಾಗ ಇನ್ನು 5ರ ಮುಂದೆ 19 ಓಟಗಳು ಬೇಕಾಗಿದೆ. ಜ್ಞಾನೇಶ್ ದಾಂಡುಗಾರಿಕೆ ಮುಖ್ಯ ವಿಭಾಗದಲ್ಲಿ, ದಾಳಿಗಾರಿಕೆ ವಿಭಾಗದಲ್ಲಂತೂ ಬಹಳಷ್ಟು ಅದ್ಭುತ ರೀತಿಯ ದಾಳಿಗಾರಿಕೆ ಸ್ಪೆಲ್ ಅನ್ನು ತೋರ್ಪಡಿಸುವಂತ ಈ ಓರ್ವ ಆಟಗಾರ ದಾಂಡುಗಾರಿಕೆ ವಿಭಾಗದಲ್ಲಿ ಯಾವ ರೀತಿಯಲ್ಲಿ ತನ್ನ ಬ್ಯಾಟ್ ಮುಖಾಂತರವಾಗಿ ಈ ಓಟವನ್ನು ಕಲೆ ಮಾಡಬಹುದು ಕಾದು ನೋಡಲೇಬೇಕಾಗಿದೆ. ಇಲ್ಲಿ 5ರ ಮುಂದೆ 19 ಓಟಗಳು ಬೇಕಾಗಿದೆ. ಗೆಲ್ಲಬಹುದೇ, ಸೋಲಬಹುದೇ ಎಲ್ಲವೂ ಪ್ರಶ್ನೆಯಾಗಿ ಬಾಕಿ ಉಳಿತಾ ಇದೆ ಎರಡು ತಂಡಗಳ ನಡುವೆ. ಇದು ಸೆಣಸಾಟದ ಹೋರಾಟದ ಪಂದ್ಯ ಇದು. ಇದರೊಂದಿಗೆ ಇಲ್ಲಿ ತೀರುವನ್ನು ಕಂಡುಕೊಳ್ಳುವಂತಹ ಚೆಂಡು ಒಂದರ ಹೆಚ್ಚುವರಿ ಬರುತ್ತಾ ಇದೆ. ಲೆಗ್ ಬೈಸ್ ರೂಪದಲ್ಲಿ 1 ಓಟದ ಹೆಚ್ಚುವರಿ ಇದರೊಂದಿಗೆ ಗಳಿಕೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 7 ಓಟಗಳು. ಆರಂಭಿಕ 2 ಚೆಂಡುಗಳಲ್ಲಿ ಮಾತ್ರ ಮುಕ್ತಾಯ. 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ವೈಶಾಖ್ ದಾಳಿಗಾರಿಕೆ ವಿಭಾಗದಲ್ಲಿ ಓವರಿನ 3ನೇ ಚೆಂಡಿಗೆ ದೊಡ್ಡ ಹೊಡೆತದ ಪ್ರಯತ್ನ. ಇದರೊಂದಿಗೆ ಕ್ಯಾಚ್ ಹ್ಯಾಸ್ ಬೀನ್ ಟೇಕನ್ ಫ್ರಮ್ ದ ಲಾಂಗ್ ಆಫ್. ಮಗದೊಂದು ವಿಕೆಟ್ ಅನ್ನು ನಷ್ಟ ಮಾಡುತ್ತಾ ಇದೆ ಕ್ಯಾಚ್ ಔಟ್ ರೂಪದಲ್ಲಿ. ಕೌಶಿಕ್ ರವರ ಇನ್ನಿಂಗ್ಸ್ಗೆ ಕೂಡ ಇಲ್ಲಿ ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇದ್ದಾರೆ ವೈಶಾಖ್ ರವರ ದಾಳಿಗಾರಿಕೆ.
ವೈಶಾಖ ದಾಳಿಯಲ್ಲಿ ಇಲ್ಲಿ ಮುಂದುವರಿಸತಿ ಇಲ್ಲಿ ಅದ್ಭುತವಾದ ದಾಳಿಯಾಗಿತ್ತು. ಇಲ್ಲಿ ಮಾಗಾದೋ ಮೇಲಿ ತಪ್ಪನ್ನ ಮಾಡಿದ್ರು. ಜ್ಞಾನೇಶ್ ಸ್ಟ್ರೈಕ್ ಅನ್ನು ಪಡೆಯುವಂತ ತವಕದಲ್ಲಿದ್ರು. ತವಕದಲ್ಲಿರುವಾಗ ಇಲ್ಲಿ ವಿಘ್ನೇಶ್ ಕಂಚಮಟ್ಟಿನಲ್ಲಿ ಎಡವಿಕೊಳ್ಳುವಾಗ ಅವರ ವಿಕೆಟ್ ಅನ್ನು ಬಿಟ್ಟುಕೊಡಲೇಬೇಕಾಗಿದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿ 7ರಲ್ಲಿ ಸ್ಥಗಿತವಾಗಿರುವಾಗ ಎರಡರ ಮುಂದೆ ಇನ್ನು 18 ಓಟಗಳು ಬೇಕಾಗಿದೆ ವಿಜಯಕ್ಕೋಸ್ಕರ. ಇಲ್ಲಿ ಕೊನೆ 2 ಚೆಂಡುಗಳು ಬಾಕಿ ಇದೆ. ಇದು 5ನೇ ಚೆಂಡಿಗೆ ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸಿದ್ರು ಒಂದು ಸುಲಭೆಯಲ್ಲಿ. ಇದರೊಂದಿಗೆ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಇನ್ನಿಂಗ್ಸಿನ ಒಂದು ಚೆಂಡು ಮಾತ್ರ ಕೊನೆಯದಾಗಿ ಬಾಕಿ ಉಳಿತಾ ಇದೆ. ಬಹುತೇಕ ಹಿಡಿತವನ್ನು ಸಾಧಿಸಿ ಆಗಿದೆ ಟೀಮ್ ವಿಜಯಲಕ್ಷ್ಮಿ ಉಳ್ಳಾಲ ಬೈಲ್ ತಂಡ. ಇದರೊಂದಿಗೆ ಪಂದ್ಯವನ್ನ ಜಯಿಸ್ತಾ ಇದೆ ಕ್ಯಾಚ್ ಔಟ್ ರೂಪದಲ್ಲಿ. ವಿಜಯಲಕ್ಷ್ಮಿ ಉಳ್ಳಾಲ ಬೈಲ್ ತಂಡ ಈ ಪಂದ್ಯವನ್ನು ಜಯಿಸುವ ಮುಖಾಂತರವಾಗಿ ಗೆದ್ದುಕೊಳ್ಳುತ್ತಾ ಇದೆ. ಅಭಿನಂದನೆ ಸಲ್ಲಿಸ್ತಾ ಇದೆ ವಿಜಯಲಕ್ಷ್ಮಿ ತಂಡಕ್ಕೆ. ಧನ್ಯವಾದಗಳು ಟೀಮ್ ಎಂಪಿಸಿ ತಂಡಕ್ಕೆ. ಅದೇ ರೀತಿ ಮುಂದಿನ ವೀಕ್ಷಣೆ ಬದಲಾವಣೆ ಅನಾಸ್ ಇವರನ್ನ ಹಾರ್ದಿಕವಾಗಿ ವೀಕ್ಷಕರ ಕೊಠಡಿಗೆ ಸ್ವಾಗತಿಸ್ತಾ ಇದ್ದೇವೆ.
ಹಲೋ 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 ಎಸ್ ಸಾಯಿ ಕಚಗ ಪ್ರಸ್ತುತಪಡಿಸುವಂತಹ ಈ ಅದ್ಧೂರಿಯಾಗಿರುವಂತಹ ಪಂದ್ಯಕೂಟದ ಅಂತಿಮ 4 ಪಂದ್ಯಕೂಟ ಮಾತ್ರ ಬಾಕಿ ಇದೆ. ಬೆಳಿಗ್ಗೆ ಪ್ರಾರಂಭವಾಗಿರುವಂತಹ ಪಂದ್ಯಕೂಟ ಅಂತಿಮ ಹಂತದಲ್ಲಿ ಇದೀಗ ಕ್ವಾಲಿಫೈಯರ್ 1 ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. ಆರಂಭಿಕ ಸೆಮಿಫೈನಲ್ ಪಂದ್ಯಕೂಟ ಆಡುವಂತಹ ತಂಡ ಟೀಮ್ ಶಸ್ತ್ರ ವಿರುದ್ಧವಾಗಿ ಟೀಮ್ ಕೋಸ್ಟಲ್ ತಂಡದ ಕ್ಯಾಪ್ಟನ್ಸ್ ಬನ್ನಿ. ಎರಡು ತಂಡದ ಕ್ಯಾಪ್ಟನ್ಸ್ ನಾಣ್ಯ ಚುಂಬಗೆಯ ಪ್ರಕ್ರಿಯೆ ಮುಕ್ತಾಯಗೊಳಿಸ ನಾವು ನೇರವಾಗಿ ಆರಂಭಿಕ ಸೆಮಿಫೈನಲ್ ಆಡಿಸ್ತಾ ಇದ್ದೇವೆ. ಇದು ಪ್ರಥಮ ಸೆಮಿಫೈನಲ್ ಪಂದ್ಯಕೂಟ, ಕ್ವಾಲಿಫೈಯರ್ 1 ಪಂದ್ಯಕೂಟವಾಗಿ ನಾವು ಆಡಿಸ್ತಾ ಇದ್ದೇವೆ. ಆರಂಭಿಕ ಪಂದ್ಯಕೂಟವಾಗಿ ಆಡುವಂತಹ ತಂಡ ಟೀಮ್ ಶಸ್ತ್ರ ವಿರುದ್ಧವಾಗಿ ಟೀಮ್ ಕೋಸ್ಟಲ್ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಒಂದು ನಾಣ್ಯ ಚುಂಬಗೆಯ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ ಅಂತ ಕೇಳಿಕೊಳ್ತಾ ಇದ್ವಿ. ಪಂದ್ಯಕೂಟವು ಕೂಡ 4 ಓವರ್ಗೆ ಸೀಮಿತವಾಗಲಿಕ್ಕಿದೆ. ಇನ್ನು ಕೇವಲ 4 ಪಂದ್ಯಕೂಟ ಮಾತ್ರ ಬಾಕಿ ಇದೆ. ಪ್ರತಿಷ್ಠಿತ ಪಂದ್ಯಕೂಟ, ವಿದ್ಯಾರ್ಥಿಗಳಿಗಾಗಿ ಯುವಕರಿಗಾಗಿ ಆಯೋಜನೆ ಮಾಡಿರುವಂತಹ ಈ ಒಂದು ಪಂದ್ಯಕೂಟದಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಬಹಳಷ್ಟು ಅದ್ಭುತವಾಗಿ ಈ ಒಂದು ಪಂದ್ಯಕೂಟದಲ್ಲಿ ಬೆಳಗ್ಗಿನಿಂದ ಈವರೆಗಿನವರೆಗೂ ಕೂಡ ನಮ್ಮೊಂದಿಗೆ ಸತತವಾಗಿ ಯಶಸ್ವಿ ಆಟವನ್ನು ತೋರ್ಪಡಿಸಿಕೊಡ್ತಾ ನಮ್ಮೊಂದಿಗೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ವಿದ್ಯಾರ್ಥಿಗಳು ಇದೀಗ ಕ್ವಾಲಿಫೈಯರ್ 1 ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. ಆರಂಭಿಕ ಪಂದ್ಯಕೂಟವಾಗಿ ಆಡುವಂತಹ ತಂಡ ಟೀಮ್ ಶಾಸ್ತ್ರ ವಿರುದ್ಧವಾಗಿ ಟೀಮ್ ಕೋಸ್ಟಲ್ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಬಂದು ನಾಣ್ಯ ಚುಂಬಗೆಯ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಹಲೋ ಎಸ್ ಬನ್ನಿ. ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ ತಮಗಾಗಿ ಕೋಸ್ಟಲ್ ಫ್ರೆಂಡ್ಸ್ ತಂಡದ ನಾಯಕ ಇಲ್ಲಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಬರುವಂತೆ ನಾವು ಸೂಚಿಸ್ತಾ ಇದ್ದೇವೆ. ಟೀಮ್ ಶಸ್ತ್ರ ತಂಡದ ಕ್ಯಾಪ್ಟನ್ ಇಲ್ವಾ? ಸಮಯ ನೀಗ್ತಾ ಇದೆ. ತಮಗೆ ಇದು ಕಷ್ಟ, ಖಂಡಿತವಾಗಿ ಬರಬೇಕು. ಸಮಯಕ್ಕೆ ಕಾಲಾವಕಾಶ ನೀಡಲು ಸಾಧ್ಯವಾಗ್ತಾ ಇಲ್ಲ. ಹಲವಾರು ಬಾರಿ ಕರೆ ನೀಡಿಯಾಗಿದೆ. ದಯಮಾಡಿ ಬನ್ನಿ.
ಎಸ್, ಪ್ರಥಮ ಕ್ವಾಲಿಫೈಯರ್ ಪಂದ್ಯಕೂಟದ ನಾಣ್ಯ ಸುಮ್ಮಿಗೆ ಪ್ರಕ್ರಿಯೆ ಮುಕ್ತಾಯಗೊಂಡಾಗಿದೆ. ಆರಂಭಿಕ ಕ್ವಾಲಿಫೈಯರ್ 1 ಪಂದ್ಯಕೂಟದ ನಾಣ್ಯ ಸುಮ್ಮಿಗೆಯಲ್ಲಿ ಟೀಮ್ ಕೋಸ್ಟಲ್ ಸ್ಟ್ರೈಕರ್ಸ್ ತಂಡ ವಿಜಯಶಾಲಿಯಾಗುತ್ತಾ ತಮ್ಮ ನಿರ್ಣಾಯಕ ಇರುವಿಕೆಯನ್ನು ಆದಷ್ಟು ಬೇಗ ನಮ್ಮೊಂದಿಗೆ ತಿಳಿಸಿ ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಇದು ಸಾಯಿ ಕಟಕ ಪ್ರೀಮಿಯರ್ ಲೀಗ್ 2025-26ನೇ ಸಾಲಿನ ಪ್ರತಿಷ್ಠಿತ ಪಂದ್ಯಕೂಟ. ಆರಂಭಿಕ ಕ್ವಾಲಿಫೈಯರ್ ಪಂದ್ಯಕೂಟ ನಾವು ಆಡಿಸ್ತಾ ಇದ್ದೇವೆ. ಪಂದ್ಯಕೂಟದ ನಾಣ್ಯ ಸುಮ್ಮಿಗೆಯನ್ನು ಕೋಸ್ಟಲ್ ಫ್ರೆಂಡ್ಸ್ ತಂಡ ವಿಜಯಶಾಲಿಯಾಗುತ್ತಾ ಇದೆ. ತಮ್ಮ ನಿರ್ಣಾಯಕ ಇರುವಿಕೆಯನ್ನು ನಮ್ಮೊಂದಿಗೆ ಆದಷ್ಟು ಬೇಗ ತಿಳಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಎಸ್, ಪಂದ್ಯಕೂಟ 4 ಓವರ್ಗೆ ಸೀಮಿತವಾಗಿರುತ್ತದೆ. ಆರಂಭಿಕ ಎಸ್, ತೀರ್ಪುಗಾರರೇ ಪಂದ್ಯಕೂಟ ಮುಂದುವರಿಸುವಂತೆ ನಾವು ಸೂಚಿಸ್ತಾ ಇದ್ದೇವೆ. 4 ಓವರ್ಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ. ಯಾವುದೇ ರೀತಿಯಾಗಿರುವಂತಹ ರೆಸ್ಟ್ ಇಲ್ಲಿ ಮಧ್ಯದಲ್ಲಿ ಇರುವುದಿಲ್ಲ. ಪಂದ್ಯಕೂಟ ಮುಕ್ತಾಯಗೊಂಡ ತಕ್ಷಣವೇ ನಾವು ಎಲಿಮಿನೇಟರ್ ಪಂದ್ಯಕೂಟ ಮುಂದುವರಿಸಲಿಕ್ಕಿದ್ದೇವೆ. ಅದಾದ ಬಳಿಕ ನೇರವಾಗಿ ನಾವು ಕ್ವಾಲಿಫೈಯರ್ 2 ಪಂದ್ಯಕೂಟ ಆಡಿಸಲಿದ್ದೇವೆ. ಅದಾದ ಬಳಿಕ ಫೈನಲ್. ಯಾವುದೇ ರೀತಿಯಾಗಿರುವಂತಹ ಬಿಡುವು ಇಲ್ಲ. ಸ್ಪಷ್ಟವಾಗಿರುವಂತಹ ತೀರ್ಪನ್ನು ನೀಡುತ್ತಾ ಇದ್ದೇನೆ. ಯಾವುದೇ ರೀತಿಯಾಗಿರುವಂತಹ ಬಿಡುವು ಇರುವುದಿಲ್ಲ. 5 ನಿಮಿಷ ಅಥವಾ ಯಾವುದೇ ಕಾಲಾವಕಾಶಗಳಿರುವುದಿಲ್ಲ. ಪಂದ್ಯಕೂಟ ಮುಕ್ತಾಯಗೊಂಡ ತಕ್ಷಣವೇ ನಾವು ನೇರವಾಗಿ ಟಾಸ್ಗಾಗಿ ಕರೀತಾ ಇದ್ದೇವೆ. ಎಲಿಮಿನೇಟರ್ ಪಂದ್ಯಕೂಟ ಆಡುವಂಥ ತಂಡ ವಿಜಯಲಕ್ಷ್ಮಿ ಹಾಗೂ ಟೀಮ್ MPC ತಂಡದ ಕ್ಯಾಪ್ಟನ್ ಬನ್ನಿ. ಆದಷ್ಟು ಬೇಗ ನಾಣ್ಯ ಚುಮ್ಮಿಗೆಯ ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಬಿಡುವು ಇಲ್ಲ, ದಯಮಾಡಿ ಗಮನಿಸಿಕೊಳ್ಳಿ. ಸಮಯದ ಬಿಡುವು ಇಲ್ಲ. ಡೈರೆಕ್ಟ್ ಆಗಿ ನಾವು ಪಂದ್ಯಕೂಟ ಮುಂದುವರಿಸಲಿದ್ದೇವೆ. ಆರಂಭಿಕ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. ಆರಂಭಿಕ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಚೆಂಡು ಎಸೆತಗಾರಿಕೆ. ಗ್ರೀನ್ ಸಿಗ್ನಲ್ ಲಭ್ಯವಾಗುತ್ತಾ ಇದೆ. ಆರಂಭಿಕ ಚೆಂಡು. ಹಿಯರ್ ವಿ ಗೋ. ದಾಳಿಗಾರಿಕಾ ವಿಭಾಗದಲ್ಲಿ ಗಗನ್. ಆರಂಭಿಕ ಚೆಂಡಾಗಿತ್ತು. ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಸೊಗಸಾಗಿರುವಂತಹ ದಾಳಿ ಮುಂದುವರಿಸಿಕೊಂಡಿರುವಂತಹ ಆಟಗಾರ ಗಗನ್. ಲೆಗ್ ಬೈಸ್ ಮುಖಾಂತರವಾಗಿ ಆರಂಭಿಕ ದಾಳಿ ಆರಂಭಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಖಾತೆಯ ಶುಭಾರಂಭಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಬಂದಾಗಿದೆ. ಓವರಿನ ದ್ವಿತೀಯ ಚೆಂಡು. ಮತ್ತೊಮ್ಮೆ ಗಗನ್ ಲೆಫ್ಟ್ ಆರ್ಮ್ ಹೋದ ವಿಕೆಟ್ಸ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ದಾಳಿಗಾರಿಕಾ ವಿಭಾಗ ಮುಂದುವರಿಸಿಕೊಳ್ಳುವುದಾದರೆ ಸ್ಟ್ರೈಕರ್ ವಿಭಾಗದಲ್ಲಿ ಆರಂಭಿಕ ಕ್ರಮಾಂಕದ ದಾಂಡುಗಾರ ಮತ್ತೊಮ್ಮೆ ಸೊಗಸಾಗಿತ್ತು. ದಂಡಿಸುವಂತ ಪ್ರಯತ್ನ ಪಟ್ಟರು, ಆದರೆ ನೇರವಾಗಿ ಗೂಟ ಪಾಲಕನ ಕೈಗೆ ಸೇರಿಕೊಳ್ಳುತ್ತಾ ಇದೆ. ಚೆಂಡು ನೇರವಾಗಿ ಚುಕ್ಕಿಯಾಗಿದೆ. 2 ಚೆಂಡು ಮುಕ್ತಾಯ ಗಳಿಸಿದ್ದು ಕೇವಲ 1 ಮಾತ್ರ. ಓವರಿನ ತೃತೀಯ ಚೆಂಡು. ಲೆಫ್ಟ್ ಆರ್ಮ್ ಹೋದ ವಿಕೆಟ್ ಮುಖಾಂತರಿಸುವುದಾದರೆ ಶ್ರೇಷ್ಠ ಮಟ್ಟದ ದಾಳಿ ಇದು. ವಾಟ್ ಎ ಮ್ಯಾಸಿವ್ ಸ್ಟಾರ್ಟ್ ಫ್ರಮ್ ದ ಗಗನ್. ಅದ್ಭುತವಾಗಿರುವಂತಹ ಸ್ಟಾರ್ಟ್ ಇದು. ಆರಂಭಿಕ ಓವರಿನ ತೃತೀಯ ಚೆಂಡುವಿಗೆ ಉಚ್ಚರಿ ಪಡೆದುಕೊಂಡಿರುವಂತಹ ಆಟಗಾರ. ಕೆಲ ಕಾಲದಲ್ಲಿ ಆ ದಾಂಡುಗಾರ ವಂಚಿಸುವಂತಹ ದಾಳಿಯಾಗಿತ್ತು. ಸಂಪೂರ್ಣವಾಗಿ ಹಿಡಿತ ಸಾಧಿಸುವಂತಹ ಪ್ರಯತ್ನದಲ್ಲಿದ್ದಂತಹ ಆಟಗಾರ ಗಗನ್ ಇಲ್ಲಿ ಆರಂಭಿಕ ಉತ್ತರಿ ಪಡೆದುಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 1 ಮಾತ್ರ. ಓವರಿನ 3 ಚೆಂಡು ಬಾಕಿ ಇದೆ. ಮುಂದಿನ ಬ್ಯಾಟ್ಸ್ಮನ್ ಆದಷ್ಟು ಬೇಗ ಬರುವಂತೆ ಸೂಚಿಸ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಬ್ಯಾಟ್ಸ್ಮನ್ ನೇರವಾಗಿ ಮೈದಾನ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ. ಆರಂಭಿಕ ಬ್ಯಾಟ್ಸ್ಮನ್ ಇಲ್ಲಿ ಮರಳಿ ಪೆವಿಲಿಯನ್ ಅಂತ ಧಾವಿಸಿಕೊಳ್ಳುತ್ತಾ ಇದ್ದಾರೆ. ಪಂದ್ಯಕೂಟದ ವೀಕ್ಷಣೆಯತ್ತ ಮುಖ ಮಾಡುವುದಾದರೆ ಆರಂಭಿಕ ಓವರಿನ 3 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು ಕೇವಲ 1 ಮಾತ್ರ. ಓವರಿನ ಅಂತಿಮ 3 ಚೆಂಡು ಬಾಕಿ ಇದೆ. ಎಸ್, ಓವರಿನ ಮುಂದಿನ ಚೆಂಡು. ಗಗನ್ ಲೆಫ್ಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ಸೊಗಸಾಗಿರುವಂತಹ ದಾಳಿ ಇದು. ಅದ್ಭುತವಾಗಿರುವಂತಹ ಸ್ಪೆಲ್ ಮುಂದುವರಿಸಿಕೊಳ್ಳುವುದಾದರೆ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 2 ಮೋರ್ಸ್ ಗೋ. ರೈಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಲೆಫ್ಟ್ ಆರ್ಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಹರ್ಷಿತ್ ದಾಂಡುಗಾರಿಕಾ ವಿಭಾಗದಲ್ಲಿ ಸೊಗಸಾಗಿರುವಂತಹ ಸ್ಟ್ರೋಕ್ ಪ್ರಯತ್ನ ಮಾಡರು. ನೇರವಾಗಿ 1-2 ಓಟ ಪೂರೈಕೆ ಮಾಡುವಂಥ ಪ್ರಯತ್ನವಾಗ್ತಾ ಇದೆ. ತೀರ್ಪುಗಾರರ ಕೈ ಸನ್ನೆ ಬರುತ್ತಾ ಇದೆ. ಅಡ್ಡ ಚೆಂಡು ಅನ್ನುವಂತಹ ಮನವಿ ಇಲ್ಲಿ ಬರುವಾಗ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿ ಇದೀಗ 3 ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 ಮೋರ್ಸ್ಗೂ 5ನೆಯ ಬಾರಿಗೆ ಎಸೆಯಬೇಕಾಗಿದೆ ಎಸೆಗಾರ. ಲೆಫ್ಟ್ ಆರ್ಮ್ ಹೋದ ವಿಕೆಟ್ ಮುಖಾಂತರವಾಗಿ ನೇರವಾಗಿ ಲೆಫ್ಟ್ ಆರ್ಮ್ ಹೋದ ವಿಕೆಟ್ ಮುಖಾಂತರವಾಗಿ ದಾಂಡುಗಾರಿಕಾ ವಿಭಾಗದಲ್ಲಿ ವಿನೀತ್. ಆರಂಭಿಕ ಬ್ಯಾಟ್ಸ್ಮನ್ ವಿನೀತ್. ಸೊಗಸಾಗಿತ್ತು. ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ಬರುತ್ತಾ ಇದೆ. ಅಡ್ಡ ಚೆಂಡುವಿನ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಹೆಚ್ಚಳಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿ 4. ಓವರಿನ ಅಂತಿಮ 2 ಚೆಂಡು ಮತ್ತೆ ಬಾಕಿ ಇದೆ. ಮತ್ತೊಮ್ಮೆ ಎಸೆಯಬೇಕಾಗಿದೆ. ಲೆಫ್ಟ್ ಆರ್ಮ್ ಎರೆದ ವಿಕೆಟ್ಸ್ ಮುಖಾಂತರವಾಗಿ ಎಡಗೈ ದಾಂಡುಗಾರನಿಗೆ ಓವರಿನ ಪಂಚಮ ಚೆಂಡು ತೋಟ ಹೊಡೆತಕ್ಕೆ ಪ್ರಯತ್ನ. ಹಿ ಸ್ವಿಚ್ ಅಂಡ್ ಅಬ್ಸಲ್ಯೂಟ್ಲಿ ಯಶಸ್ವಿಯಾಗಿರುವಂತಹ ಕ್ಷೇತ್ರಪಾಡು ಮಾಡಿರುವಂತಹ ಆಟಗಾರ ಗಗನ್.
ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆದುಕೊಳ್ಳುತ್ತಾ ಇದ್ದಾರೆ. ಮಲ್ಟಿಪಲ್ ವಿಕೆಟ್ಸ್ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ. 2 ಉತ್ತರಿಗಳು ನಷ್ಟವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಮಾತ್ರ ಇಲ್ಲಿ ಜಮೆ ಆಗಿದೆ. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಇದ್ದಂಥ ಕ್ಷೇತ್ರಪಾಲಕ, ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಇದ್ದಂಥ ಕ್ಷೇತ್ರಪಾಲಕ ಅದ್ಭುತವಾಗಿ ಆ ಪರ್ಫೆಕ್ಟ್ ಆ ಟೈಮಿಂಗ್ ಅನ್ನು ಕವರ್ ಅಪ್ ಮಾಡಿಕೊಂಡಿರುವಂತಹ ಆ ಕ್ಷೇತ್ರಪಾಲಕ ಒಂದು ಮೊಣಕಾಲು ಊರಿ ಆ ಒಂದು ಪ್ರಯತ್ನ ಪಟ್ಟರು. ಇಲ್ಲಿ ಅಂಕಿಅಂಶ ಪಟ್ಟಿಯಂತೂ 4ಕ್ಕೆ ಸ್ಥಗಿತವಾಗ್ತಾ ಇದೆ. ಆರಂಭಿಕ ಓವರ್ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವಾಗ 4 ಓಟ ವಿತ್ ಲಾಸ್ ಆಫ್ 2 ವಿಕೆಟ್. ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 more to go. ಅಂತಿಮ ಚೆಂಡು ಸೇಬೇಕಾಗಿದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 more to go. ಮತ್ತೊಮ್ಮೆ ಸೊಗಸಾಗಿದ್ದು ದಂಡಿಸುವಂತ ಪ್ರಯತ್ನ. ದಾಳಿಗಾರನ ಕೈಗೆ ಸೇರಿಕೊಳ್ಳುತ್ತಾ ಇದೆ ಚೆಂಡು. ಯಾವುದೇ ರೀತಿಯಾಗಿರುವಂತಹ ಅಪಾಯವಿಲ್ಲ. ಚೆಂಡು ಸಂಪೂರ್ಣವಾಗಿ ಆರಂಭಿಕ ಓವರ್ ಮುಕ್ತಾಯವಾಗ್ತಾ ಇದೆ. ನೂತನ ಕ್ರಮಾಂಕದ ದಾಳಿಗಾರ ಭವಿಷ್ ದಾಳಿಗಾರಿಕಾ ವಿಭಾಗದಲ್ಲಿ ಬರ್ತಾ ಇದ್ದಾರೆ. ಭವಿಷ್ಯ ಸೇಬೇಕಾಗಿದೆ ಆರಂಭಿಕ ಚೆಂಡು. ರೈಟ್ ಸ್ಯಾಮ್ ಬೋಬರ್ದ ವಿಕೆಟ್ ಮುಖಾಂತರವಾದರೆ ದಾಂಡುಗಾರಿಕಾ ವಿಭಾಗದಲ್ಲಿ ಹರ್ಷಿತ್ ಆರಂಭಿಕ ದಾಳಿ. ರೈಟ್ ಸ್ಯಾಮ್ ಹೊಡೆದ ವಿಕೆಟ್ ಮುಖಾಂತರವಾಗಿ ದೂರ ಇಟ್ಟು ಮಾಡಬೇಕಷ್ಟೆ. ಎಸ್ ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ. ಓವರಿನ ಪ್ರಥಮ ಚೆಂಡು ರೈಟ್ ಸಾಮೋಡದ ವಿಕೆಟ್ ಮುಖಾಂತರವಾಗಿ ಸೇಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಭವಿಷ್ ಕ್ಯಾಚ್ ಇಟ್ ಇಸ್ ಕಾಲ್. ಎಸ್ ಅಡ್ಡ ಚೆಂಡಾಗಿ ಪರಿಣಮಿಸಿರುವಂತಹ ಚೆಂಡು. ಅಡ್ಡ ಚೆಂಡು ಅನ್ನುವಂಥ ನಿಶಾನೆ ದೀಕ್ಷಿತ್ ಸರ್ ಅವರ ಕೈ ಸನ್ನೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಖಾತೆ ಹೆಚ್ಚಲ. ಅಂಕಿಅಂಶ ಪಟ್ಟಿ ಇದೀಗ 6 6 ಆನ್ ದಿ ಬೋಟ್. ಬೋಬರಿನ ಅಂತಿಮ ಇನ್ನು ಕೂಡ ಆರಂಭಿಕ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರ ಭವಿಷ್ ಮತ್ತೆ ಶ್ರೇಷ್ಠ ಮಟ್ಟದ ಸ್ಟ್ರೋಕ್. ಇದು ಆಬ್ಸಲ್ಯೂಟ್ಲಿ ಸ್ಟ್ರಾಂಗೆಸ್ಟ್ ಸ್ಟ್ರೋಕ್ ಇಲ್ಲಿ ಕಾಣಿಸ್ತಾ ಇದೆ. ಮಿಸ್ಫೀಲ್ಡ್ ಮಾಡಿದ್ರು. ಬಹುಶಃ ಇಲ್ಲಿ ಕ್ಯಾಚ್ ಔಟ್ ಮಾಡುವಂಥ ಪ್ರಯತ್ನ. ಅದ್ಭುತವಾಗಿರುವಂಥ ಎಫರ್ಟ್ಸ್ ಬಹುಶಃ. ನೇರ ಪ್ರಸಾರದ ಮೂಲಕ ರೀಪ್ಲೈ ಮೂಲಕ ನಾವು ತೋರಿಸಬಹುದು. ಅದ್ಭುತವಾಗಿರುವಂಥ ಕ್ಯಾಚ್ ಹಿಡಿದಿರುವಂಥ ಆಟಗಾರ. ಕ್ಷಣ ಮಾತ್ರದಲ್ಲಿ ಭವಿಷ್ ರವರ ಒಂದು ಎಸೆತಗಾರಿಕೆ, ಅದ್ಭುತವಾಗಿರುವಂಥ ಎಫರ್ಟ್ಸ್ ಮಾಡಿರುವಂಥ ಒಂದು ಕ್ಯಾಚ್ನೊಂದಿಗೆ ಇಲ್ಲಿ ಮತ್ತೊಂದು ಉತ್ತರಿ ಪತನವಾಗ್ತಾ ಇದೆ. ಎಸ್ ಮಗದೊಮ್ಮೆ ಕ್ಯಾಚ್ ಅನ್ನುವಂತಹ ಪ್ರಯತ್ನ, ಆದರೆ ನೇರವಾಗಿ ಒಂಟಿ ಓಟಕ್ಕೆ ಇಲ್ಲಿ ಲಭ್ಯವಾಗ್ತಾ ಇದೆ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಸಚಿನ್.
ಅಂಕಿಅಂಶ ಪಟ್ಟಿಯಲ್ಲಿ ಎಸ್ ಪ್ರಸ್ತುತವಾಗಿ ದ್ವಿತೀಯ ಓವರ್ ಇಲ್ಲಿ ಮುಕ್ತಾಯಗೊಂಡು ಆಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 11, 3 ಅಮೂಲ್ಯವಾದ ಉತ್ತರ ಇಲ್ಲಿ ಕಳೆದುಕೊಳ್ಳುತ್ತಾ ಇದೆ. ಅಂತಿಮ 6 ಚೆಂಡು ಮಾತ್ರ ಬಾಕಿ ಇದೆ. 11 ಬಂದಾಗಿದೆ. ದಯಮಾಡಿ 2 ತಂಡದ 12th ಮ್ಯಾನ್ ಕಳಿಸಿಕೊಡಿ. ತಮ್ಮ ತಂಡದ ಆಟಗಾರನ ಹೆಸರು ತಿಳಿಸಬೇಕಾಗಿದೆ. 12th ಮ್ಯಾನ್ ಇದ್ದರೆ ಕಳಿಸಿಕೊಡಿ, ಅಥವಾ ಅಲ್ಲಿಂದ ಹೆಸರಾದರೂ ಹೇಳಿಕೊಡಿ. ಪ್ರಣಮ್ ದಾಳಿಗಾರಿಕಾ ವಿಭಾಗದಲ್ಲಿ ಆರಂಭಿಕ ಚೆಂಡು ಎಸೆಯಬೇಕಾಗಿದೆ. ಫಸ್ಟ್ ಬಾಲ್, ದ ವೆರಿ ಫಸ್ಟ್ ಬಾಲ್ ಆಫ್ ದಿಸ್ ಓವರ್. ಎಸ್, ಮತ್ತೆ ಶ್ರೇಷ್ಠ ಮಟ್ಟದ ಪ್ರಯತ್ನಕ್ಕೆ ಪಾಟ್ರು. ಒಂಟಿ ಸಂಪೂರ್ಣ ಅವಲಿಗೆ ಕರೆ, ಕೇವಲ 1 ಓಟ ಮಾತ್ರ ಇಲ್ಲಿ ಬಿಟ್ಟು ಕೊಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಖಾತೆ ಹೆಚ್ಚಲ. ಅಂಕಿಅಂಶ ಪಟ್ಟಿ ನಾವು ಸ್ಕೋರ್ ಮೂವ್ಸ್ ಆನ್ 13 ಆನ್ ದಿ ಬೋರ್ಡ್. ಅಂತಿಮ 5 ಚೆಂಡು ಬಾಕಿ ಇದೆ. ಓವರಿನ ಮುಂದಿನ ಚೆಂಡು. ಎಸ್, ಪ್ರಸಕ್ತ ಪಂದ್ಯಕೂಟ ಸಾಗ್ತಾ ಇದೆ. ಒಂದು ಪಂದ್ಯಕೂಟಕ್ಕೆ ಶುಭವನ್ನು ಕೋರುತ್ತಾ ಇದ್ದಾರೆ ಶಾಫಿನಂದ್ ಅವರ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಬಯಸಿಕೊಳ್ತಾ ಇದ್ದಾನೆ. ಎಸ್, ಮತ್ತೊಂದು ಚೆಂಡು ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಓವರಿನ ತೃತೀಯ ಚೆಂಡು. ದ ಸ್ಕೋರ್ ಮೂವ್ಸ್ ಆನ್ 14. ಓವರಿನ 3 ಚೆಂಡು ಮುಕ್ತಾಯ. ಮಗದೊಮ್ಮೆ ಎಫರ್ಟ್ ಪಟ್ರು.
2 ಚೆಂಡು. ಅಂಕಿಅಂಶ ಪಟ್ಟಿ 16 ಓವರಿನ ಅಂತಿಮ 2 ಚೆಂಡು. ಫಿಫ್ತ್ ಡೆಲಿವರಿ. ಎಸ್, ಕ್ಲೀನ್ ಬಾಲ್ ರೂಪದಲ್ಲಿ ಉತ್ತರಿ ಆಘಾತವಾಗ್ತಾ ಇಲ್ಲ. ಆಘಾತ ಎದುರಿಸಿಕೊಂಡಿರುವಂತಹ ಆಟಗಾರರು. 18 ಚೆಂಡು ಇನ್ನೂ ಕೂಡ ಮುಕ್ತಾಯಗೊಂಡಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 16. ಬ್ಯಾಟ್ಸ್ಮನ್ ಯಾರು ಔಟ್ ಆದದ್ದು? ಅಕ್ಷಯ್. ಓವರಿನ ತೃತೀಯ ಚೆಂಡು. ನೋಡಿ, ದಯಮಾಡಿ ಎಡತನದ 12th ಮ್ಯಾನ್ ಅನ್ನು ಕಳಿಸಿಕೊಡಿ. ಇಲ್ಲಿ ಆನ್ಲೈನ್ ಸ್ಕೋರಿಂಗ್ ಬಹಳಷ್ಟು ಕಷ್ಟವಾಗ್ತಾ ಇದೆ. ದಯಮಾಡಿ ಕಳಿಸಿಕೊಡಿ. ಹಲೋ, ಅಂಕಿಅಂಶ ಪಟ್ಟಿಯಲ್ಲಿ 22. ಲಾಸ್ಟ್ 1 ಚೆಂಡು.
ಸೊ 4 ಓವರ್ ಮುಕ್ತಾಯಗೊಂಡಾಗಿದೆ. 24 ಚೆಂಡುಗಳ ಮುಂದೆ 25 ಓಟದ ಅವಶ್ಯಕತೆ ಇದೆ. 24 ಚೆಂಡು 25 ಓಟದ ಅವಶ್ಯಕತೆ ಇದೆ. ಮುಂದಿನ ಪಂದ್ಯ ಕೂಡಿದ ಕ್ಯಾಪ್ಟನ್ಸ್ ಬರಬೇಕು ನಾಣ್ಯ ಚುಮ್ಮಿಗೆಗಾಗಿ. ಆದಷ್ಟು ಬೇಗ ಬನ್ನಿ ಕ್ಯಾಪ್ಟನ್ಸ್. ವಿಜಯಲಕ್ಷ್ಮಿ ಹಾಗೂ MPC ಕ್ಯಾಪ್ಟನ್ಸ್ ಬನ್ನಿ. ಹಲೋ ಎಸ್ ಬನ್ನಿ ಫೀಲ್ಡಿಂಗ್ ಮಾಡುವಂಥವರು ಆದಷ್ಟು ಬೇಗ ಬನ್ನಿ. ಕ್ಷೇತ್ರ ಪಾಲಕರು ಸಮಯವಿಲ್ಲ, ಸಮಯ ನೀಡಲಿಕ್ಕೆ ಅವಕಾಶವಿಲ್ಲ, ದಯಮಾಡಿ ಬನ್ನಿ. ಆದಷ್ಟು ಬೇಗ. ಪ್ರಸ್ತುತ ಪಂದ್ಯಾಟ ಆರಂಭಗೊಂಡಾಗಿದೆ. ಕ್ವಾಲಿಫೈಯರ್ 1 ಪಂದ್ಯಕೂಟ. ಗೆಲ್ಲುವಂತಹ ತಂಡ ಫೈನಲ್ಗೆ ಲಗ್ಗೆ ಇಡಲಿಕ್ಕಿದೆ. ಸೋಲುವಂತಹ ತಂಡ ನೇರವಾಗಿ ಕ್ವಾಲಿಫೈಯರ್ 2ಗೆ ಅವಕಾಶ ಪಡೆದುಕೊಳ್ಳಲಿಕ್ಕಿದೆ. ಇದೀಗ ಬೋರ್ಡ್ನ ಮುಂದಿನ ಚೆಂಡು ಅಡ್ಡ ಚೆಂಡು ಅನ್ನುವಂತಹ ನಿಶಾನೆ ಕೇಳಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 3. ಬೋವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ.
ದ್ವಿತೀಯ ಬಾರಿಗೆ ಮತ್ತೆ ದ್ವಿತೀಯ ಚೆಂಡು ಶ್ರೇಷ್ಠ ಮಟ್ಟದ ದಾಳಿ ಇದು ಯಾರ್ಕರ್ ರೂಪದ ದಾಳಿ ಆಗ್ತಾ ಇದೆ. ಯಾವುದೇ ರೀತಿಯಾಗಿರುವಂಥ ಸ್ಪಷ್ಟವಾಗಿರುವಂಥ ಹೊಡೆತವಿಲ್ಲ. ಚೆಂಡು ಸಂಪೂರ್ಣವಾಗಿ ಚುಕ್ಕಿ ಆಗ್ತಾ ಇದೆ. ಮೂರನೆಯ ಚೆಂಡು ಮತ್ತೆ ಎಸೆಯಬೇಕಾಗಿದೆ. ಅಂಕಿಅಂಶ ಪಟ್ಟಿ 3-4. ತೃತೀಯ ಬಾರಿಗೆ ದಂಡಿಸುವಂಥ ಪ್ರಯತ್ನ. ಕವರ್ಸ್ ವಿಭಾಗದಲ್ಲಿ ಚೆಂಡು ಧಾವಿಸಿಕೊಳ್ಳುತ್ತಾ ಇದೆ. ಕ್ಷೇತ್ರಪಾಲನೆಯಾಗಿದೆ. ಒಂಟಿ ಸುಲಭ ಅವಲಿಗೆ ಪ್ರಯತ್ನ, ಆದರೆ 1 ಓಟಕ್ಕೆ ಮಾತ್ರ ಇಲ್ಲಿ ತೃಪ್ತಿ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತೆ. ಅಂಕಿಅಂಶ ಪಟ್ಟಿ 4 ಓವರಿನ ಅಂತಿಮ 3 ಚೆಂಡು ಬಾಕಿ ಇದೆ. 4ನೇ ಬಾರಿಗೆ ಮತ್ತೊಮ್ಮೆ 4 ಡೆಲಿವರಿ ಫ್ರಾಮ್ ವಿನೀತ್. ಸಾಗರ್ ದಾಂಡುಗಾರಿಕಾ ವಿಭಾಗದಲ್ಲಿ ಬೋಬರಿನ 4ನೇ ಚೆಂಡು. ರಾಯ್ ಚಂದ್ ವಿಕೆಟ್ ಮುಖಾಂತರ ಸಾಗಿರುವಂಥ ದಾಳಿ. ಇದು ಕ್ಲೀನ್ ಮ್ಯಾಪ್. ವಿಕೆಟ್ ಪತನಗೊಳ್ಳುತ್ತಾ ಇದೆ. ಓವರಿನ ಅಂತಿಮ 4 ಚೆಂಡು ಮುಕ್ತಾಯ. 2 ಚೆಂಡು ಬಾಕಿ. ಮನವಿ ಇದೆ. ತಿರಸ್ಕಾರ. ಓವರಿನ ಅಂತಿಮ 1 ಚೆಂಡು ಬಾಕಿ. ಲಾಸ್ಟ್ 1 more to go. ಅಂತಿಮ ಚೆಂಡು ಎಸೆಯಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ವಿನೀತ್, ದಾಂಡುಗಾರಿಕಾ ವಿಭಾಗದಲ್ಲಿ ಭವಿಷ್. ಓವರಿನ ಅಂತಿಮ ಚೆಂಡು. ಲಾಸ್ಟ್ 1 more to go. ಲೆಫ್ಟ್ ಆರ್ಮ್ ಓದಿ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ದಾಂಡುಗಾರಿಕಾ ವಿಭಾಗದಲ್ಲಿ ಭವಿಷ್, ದಾಳಿಗಾರಿಕಾ ವಿಭಾಗದಲ್ಲಿ ವಿನೀತ್. ಓವರಿನ ಅಂತಿಮ 1 ಚೆಂಡು. ಕೊನೆಯದಾಗಿ ಸ್ಕಾವರ್ಸ್ ಕಡೆ ದಂಡಿಸಿದ್ರು. ಯಶಸ್ವಿಯಾಗಿರುವಂಥ ಓಟಕ್ಕೆ ಪ್ರಯತ್ನ. ಒಂಟಿ ಸುಲಭ ಅವಲಿಗೆ ಪ್ರಯತ್ನ. ಅವಲಿ ಓಟ ಇಲ್ಲಿ ಗಳಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿ 6. ಆರಂಭಿಕ ಓವರ್ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು ಹೆಚ್ಚಿಕೊಳ್ಳುವುದಾದರೆ 18ರ ಮುದ್ದೆ ಬೇಕಾಗಿದೆ 19. 18 ಓಟದ ಮುಂದೆ ಬೇಕಾಗಿದೆ 19. ನೂತನ ಕ್ರಮಾಂಕದ ದಾಳಿಗಾರ ಕುತಾರ್ ಎಕ್ಸ್ಪ್ರೆಸ್ ಆದಿತ್ಯ ಇನ್ ಆಕ್ಷನ್. ಲೆಫ್ಟ್ ಆರ್ಮ್ ಓದಿ ವಿಕೆಟ್ ಮುಖಾಂತರವಾಗಿ ಆದಿತ್ಯ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಚಿಕ್ಕ ಶರೀರ, ಆಟ ಮಾತ್ರ ದೊಡ್ಡದು. ಆರಂಭಿಕ ಚೆಂಡು ಲೆಫ್ಟ್ ಆರ್ಮ್ ಓದಿ ವಿಕೆಟ್ ಮುಖಾಂತರವಾಗಿ ದಾಂಡುಗಾರ ಭವಿಷ್ಯವರ ಕಡೆಗೆ ಆರಂಭಿಕ ಚೆಂಡು. 18ರ ಮುಂದೆ ಬೇಕಾಗಿದೆ 19. ಸ್ಟ್ರೈಕ್ನಲ್ಲಿ ಕೀರ್ತನ್. ಸೊಗಸಾಗಿತ್ತು. ಕ್ಯಾಚ್ಗೆ ಮನವಿ. ಓಹೋ, ವಾಟ್ ಎ ಎಫರ್ಟ್ ಫ್ರಾಮ್ ದ ಫೀಲ್ಡರ್. ಅದ್ಭುತವಾಗಿರುವಂತಹ ಆಟ. ಮೀಡೌಟ್ ಭಾಗದಲ್ಲಿದ್ದಂತಹ ಕ್ಷೇತ್ರಪಾಲಕ ಯಶಸ್ವಿಯಾಗಿರುವಂತಹ ರೋಲ್ ಮಾಡುವ ಮುಖಾಂತರವಾಗಿ ಒಂದು ಪಂದ್ಯಕೂಟದಲ್ಲಿ ಕೃತಿಕ್ ಅದ್ಭುತವಾಗಿರುವಂತಹ ಲಿಖಿತ್ ರವರ ಆಟ ಇಲ್ಲಿ ತೋರ್ಪಡಿಸಿಕೊಂಡಿರ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಕ್ಯಾಚ್ ಮುಗಿಡವಾಗಿ ಕ್ಯಾಚ್ ಪಕಡು ಮ್ಯಾಚ್ ಪಕಡು ಅನ್ನುವಂಥ ಧ್ಯೇಯವಾಕ ಮುಂದಿಸಿರುವಂತಹ ಆಟಗಾರ ಲಿಖಿತ್. ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಓವರಿನ 5 ಚೆಂಡು ಮತ್ತೆ ಬಾಕಿ. ಪ್ರಣಮ್ ಮತ್ತೆ ಭವಿಷ್ ಇದೀಗ ಸ್ಟ್ರೈಕ್ ಹಾಗೂ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ದಾಳಿಗಾರಿಕಾ ವಿಭಾಗದಲ್ಲಿ ಕುತಾರ್ ಎಕ್ಸ್ಪ್ರೆಸ್ ಆದಿ. ಓವರಿನ ದ್ವಿತೀಯ ಚೆಂಡು ಲೆಫ್ಟ್ ಆರ್ಮ್ ಓದಿ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ದಾಂಡುಗಾರಿಕಾ ವಿಭಾಗದಲ್ಲಿ ಪ್ರಣಾಮ್ ರವರನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಜವಾಬ್ದಾರಿಯುತ ಆಟ ಮುಂದುವರಿಸಿದ್ದೇ ಆದಲ್ಲಿ ಪಂದ್ಯಕೂಟದ ಫೈನಲ್ಗೆ ಲಗ್ಗಿಡುವಂಥ ಅವಕಾಶವಿದೆ. ಓವರಿನ ಮುಂದಿನ ಚೆಂಡು ದ್ವಿತೀಯ ಚೆಂಡು ಆದಿ ಇಂಟು ದಿ ಅಟ್ಯಾಕ್.
ಸೊಗಸಾಗಿರುವಂಥ ದಾಳಿ, ಇಲ್ಲಿ ದಾಳಿ ಮಿಸ್ ಆಗ್ತಾ ಇದೆ. ವೈಟ್ ಪ್ಲಸ್ 4 ಉಚಿತ ಓಟಗಳು. ಬಹುಶಃ ಲೀಗ್ ಹಂತದ ಪಂದ್ಯಕೂಟದಲ್ಲೂ ಕೂಡ ಇದೇ ತಪ್ಪನ್ನು ಮಾಡಿರುವಂತಹ ಗೂಟಪಾಲಕ ಇದೇ ರೀತಿಯಾದಂತಹ ತಪ್ಪನ್ನು ಮಾಡಿ 5 ಓಟ ಬಿಟ್ಟು ಕೊಟ್ಟಿದ್ರು. ಈ ಸಂದರ್ಭದಲ್ಲೂ ಕೂಡ ಅದೇ ತಪ್ಪನ್ನು ಮುಂದುವರಿಸಿಕೊಳ್ಳುತ್ತಾ 5 ಓಟ ಮತ್ತೆ ಬಿಟ್ಟು ಕೊಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 11 ಓವರಿನ ದ್ವಿತೀಯ ಚೆಂಡು ಆದ್ಯತೆ ಬೇಕಾಗಿದೆ. 11 ಆನ್ ದಿ ಬೋಟ್. 11 ಓವರಿನ द्वितीय चंडे से ಬೇಕಾಗಿದೆ आदि इस वक्त इस ओवर की दूसरी गेंद लेकर तैयार हो चुके हैं. एक बड़ा नुकसान हो चुका है, 5 मिल चुका था और इस वक्त क्या जबरदस्त डिलीवरी था. यार्कर डिलीवरी के रूप आदि इस इनिंग्स पर वापसी कर चुके हैं. ಮತ್ತೊಂದು ಉತ್ತರ ನಷ್ಟವಾಗ್ತಾ ಇದೆ. आदि परफेक्ट लेग कटर आदि कुतार एक्सप्रेस ಓವರಿನ 2 ಚೆಂಡು ಮುಕ್ತಾಯ, 4 ಚೆಂಡು ಬಾಕಿ ಇದೆ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಕಾರ್ತಿಕ್. ಎಸ್, ಕಾರ್ತಿಕ್ ಸ್ಟ್ರೈಕರ್ ವಿಭಾಗದಲ್ಲಿ ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. 3ನೇ ಬಾರಿಗೆ ಸಗಾರಿಕಾ ವಿಭಾಗದಲ್ಲಿ ಲೆಫ್ಟ್ ಆರ್ಮ್ ಹೋದ ವಿಕೆಟ್ಸ್ ಮುಖಾಂತರವಾಗಿ ಆದಿತ್ಯ ನೇರವಾಗಿ ಕಾರ್ತಿಕ್ರ ಕಡೆಗೆ ಸೊಗಸಾಗಿದ್ದು ಸ್ಟ್ರೋಕ್ ಮಾಡುವಂಥ ಪ್ರಯತ್ನ. ಗೂಟಪಾಲಕನ ಹಿಂಭಾಗದಲ್ಲಿ ನೇರ ಗುರಿ ಬಿದ್ದಿದೆ, ಆದಲ್ಲಿ ಅಪಾಯ. ಓವರ್ ಥ್ರೋ ಕಾಣ ಸಿಗ್ತಾ ಇದೆ. ಒಂಟೆ ಬಳಿಕ ಪ್ರಯತ್ನ, ಅಪಾಯ, ಕಟ್ಟಿಟ್ಟ ಬುದ್ಧಿಯಾಗಿದೆ. ಎಸ್ರೀಸ್ ಔಟ್ ಅನ್ನುವಂಥ ತೀರ್ಪು ಬರ್ತಾ ಇದೆ. ದೀಕ್ಷಿತ್ ಸರ್ ಅವರ ಕೈ ಸನ್ನೆ ಉದ್ದವಾಗ್ತಾ ಇದೆ. ಔಟ್ ಅನ್ನುವಂಥ ತೀರ್ಪು. ಮಗದೊಂದು ಉತ್ತರಿ ಇಲ್ಲಿ ನಷ್ಟವಾಗ್ತಾ ಇದೆ. ಟೀಮ್ ಸಸ್ರ ತಂಡದ ಪಾಲಿಗೆ ಅಭಿಮಾನ ವ್ಯಕ್ತಪಡಿಸುವಂಥ ಆಟಗಾರ ಆದಿ. ತಂಡದ ಪ್ರತಿಯೊಂದು ಪಂದ್ಯಕೂಟದಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನ ತೋರ್ಪಡಿಸಿರುವಂಥ ಆಟಗಾರ ಆದಿ. ಓವರಿನ ಅಂತಿಮ 3 ಚೆಂಡು ಬಾಕಿ ಇದೆ. ಸುಮಿತ್ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್. ಓವರಿನ 4ನೇ ಚೆಂಡು ಮತ್ತೆ ಆದಿ. ಲೆಫ್ಟ್ ಆರ್ಮ್ ಸ್ಪೆಲ್ ಬೌಲರ್. ಸೊಗಸಾಗಿತ್ತು, ಯಶಸ್ವಿಯ ದಾಳಿಯಾಗಿತ್ತು. ಅಂತಿಮ 2 ಚೆಂಡು ಬಾಕಿ ಇದೆ. ಆದಿ ತಂಡದ ಭರವಸೆಯ ಪ್ರತೀಕ. ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಹ್ಯಾವ್ ಎ ಲುಕ್ ಅಟ್ ದಿಸ್ ಮ್ಯಾನ್. ಅದ್ಭುತವಾಗಿರುವಂಥ ಸ್ಪೆಲ್ ಹೊಂದಿರುವಂಥ ದಾಳಿಗಾರ. ಓವರಿನ ಮುಂದಿನ ಚೆಂಡು ಕುತಾರ್ ಎಕ್ಸ್ಪ್ರೆಸ್ ರೀತಿಯಲ್ಲಿ ದಾಳಿ ಸಂಘಟಿಸಿಕೊಳ್ಳಬಲ್ಲ ಆಟಗಾರ. ಯಶಸ್ವಿಯ ದಾಳಿ ಆದಿ. ಯಶಸ್ವಿಯ ಅದ್ಭುತವಾಗಿರುವಂತಹ ಲೆಕ್ಕಾಚಾರ ಆದಿ. ಅದ್ಭುತವಾಗಿರುವಂತಹ ದಾಳಿ ಸಂಘಟಿಸಿಕೊಳ್ಳುತ್ತಾ ಇದ್ದಾರೆ. ಪ್ರತಿಯೊಂದು ಚೆಂಡು ಕೂಡ ಇಲ್ಲಿ ಚುಕ್ಕಿಯಾಗ್ತಾ ಇದೆ. ದುಬಾರಿಯಾಗಿರುವಂತಹ ಎಸೆತಗಳು, ದಾಂಡುಗಾರನನ್ನು ವಂಚಿಸುವಂತಹ ಸ್ಪೆಲ್ ದಾಳಿಯನ್ನು ಹೊಂದಿರುವಂತಹ ಆಟಗಾರ. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 more to go. ಮತ್ತೆ ಆದಿ ದಾಳಿಗಾರಿಕಾ ವಿಭಾಗದಲ್ಲಿ ಆಕ್ಷನ್ ನೋಡುವಂಥ ಪ್ರಯತ್ನ. ಅದ್ಭುತವಾಗಿರುವಂತಹ ದಾಳಿ ಸಂಘಟಿಸಿಕೊಂಡ್ರು. ಅಪಾಯ ಕಾದಿಟ್ಟ ಬುತ್ತಿಯಾಗಬಹುದು. ಬ್ಯಾಕಪ್ ಮಾಡುವಂಥ ಪ್ರಯತ್ನದಲ್ಲಿ ದ್ವಿತೀಯ ಓವರ್ ಸಂಪೂರ್ಣಗೊಳ್ಳುತ್ತಾ ಇದೆ. ಆದಿ ಇಡೀ ಪಂದ್ಯಕೂಟದ ಚಿತ್ರಣವನ್ನೇ ಬದಲಾಯಿಸಬಲ್ಲ ಆಟಗಾರ. 12 ಚೆಂಡು ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿದ್ದು 13. ಇನ್ನುಳಿದ 12ರ ಮುಂದೆ ಬೇಕಾಗಿದೆ 12. ಅಂತಿಮ 12ರ ಮುಂದೆ ಬೇಕಾಗಿದೆ 12. 4 ಅಮೂಲ್ಯವಾದ ಉತ್ತರ ಕಳೆದುಕೊಂಡಿದೆ. ಅಂತಿಮ 12ರ ಮುಂದೆ 12 ಓಟದ ಅವಶ್ಯಕತೆ ಇದೆ.
ಓವರಿನ ಪ್ರಥಮ ಚೆಂಡು ಅದ್ಭುತವಾಗಿರುವಂತಹ ದಾಳಿಯಾಗಿತ್ತು. ಅಪೀಲ್ ಇದೆ, ಆದರೆ ಇಲ್ಲಿ ತಿರಸ್ಕಾರಗೊಳ್ಳುತ್ತಾ ಇದೆ. ಒಂದರ ಬಳಿಕ ಪ್ರಯತ್ನ, ಅಪಾಯ ಕಾದಿಟ್ಟ ಆಗಬಹುದಿತ್ತು, ಆದರೆ ಇಲ್ಲ. ಅಪಾಯದಿಂದ ಪಾರಾಗಿರುವಂತಹ ಬ್ಯಾಟ್ಸ್ಮನ್. ಕೇವಲ ಒಂಟಿ ಸಂಪೂರ್ಣವಾಗ್ತಾ ಇದೆ. ಒಂದು ಪಂದ್ಯಕೂಟದಲ್ಲಿ ನಮಗೆ ಬೋಟ್ ರೂಪದ ಸ್ಕೋರ್ ಬೋರ್ಡರ್ ಆಗಿ ಬಹಳಷ್ಟು ಅದ್ಭುತವಾಗಿ ಬೆಳಗ್ಗಿನಿಂದ ಈ ಒಂದು ಹೊತ್ತಿನವರೆಗೂ ಕೂಡ ಸಹಕರಿಸ್ತಾ ಇದ್ದಾರೆ. ಓರ್ವ ಸ್ಪೆಷಲಿಸ್ಟ್ ಸ್ಕೋರ್ ಬೋರ್ಡರ್ ನಮ್ಮ ಶ್ರೀಕಾಂತ್ ಸರ್ ಅವರು. ಯಾವುದೇ ಒಂದು ಪಂದ್ಯಕೂಟ ಇದ್ದರೂ ಕೂಡ ನಮಗೆ ಸಹಕಾರ ನೀಡುವಂಥ ವ್ಯಕ್ತಿ. ಈ ಪ್ರತಿಷ್ಠಿತ ಪಂದ್ಯಕೂಟದಲ್ಲೂ ಕೂಡ ನಮ್ಮೊಂದಿಗೆ ಸಹಕಾರ ನೀಡ್ತಾರೆ. ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಬಯಸಿಕೊಳ್ತಾ ಇದ್ದೇವೆ. ಓವರಿನ ಮುಂದಿನ ಚೆಂಡು ಸೊಗಸಾಗಿತ್ತು. ರನ್ಔಟ್ಗೆ ಅವಕಾಶವಿದೆ, ಖಂಡಿತ ಅವಕಾಶವಿದೆ, ಆದರೆ ಇಲ್ಲಿ ಮಾಡವ ಯಾಸಿಡೀಸ್ ಮತ್ತೊಂದು ಉತ್ತರಿ. ವೈಟ್ ಪ್ಲಸ್ ವಿಕೆಟ್ ಇಲ್ಲಿ ನಷ್ಟಗೊಳ್ಳುತ್ತಾ ಇದೆ. ಓವರಿನ ಒಂದು ಮಾತ್ರ ಮುಕ್ತಾಯಗೊಂಡಾಗಿದೆ. 5 ಚೆಂಡುಗಳು ಮತ್ತೆ ಬಾಕಿ ಇದೆ. ಸೊ ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಎಸೆತಗಾರ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ನ್ಯೂ ಬ್ಯಾಟರ್ ಕಾರ್ತಿಕ್. ಸ್ವಸ್ತಿಕ್. ಎಸ್, ನ್ಯೂ ಬ್ಯಾಟರ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸ್ವಸ್ತಿಕ್. ಓವರಿನ ಮುಂದಿನ ಚೆಂಡು ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಎಸ್, ಪರ್ಫೆಕ್ಟ್ ಕಟರ್. ಇದು ಮನವಿ ಇದೆ, ಅಪೀಲ್ ಇದೆ, ಯಶಸ್ವಿಯಾಗುವಂತಹ ಸಾಧ್ಯತೆ ಇತ್ತು, ಆದರೆ ಇಲ್ಲಿ ತಿರಸ್ಕಾರಗೊಳ್ಳುತ್ತಾ ಇದೆ. ವಾಟ್ ಎ ಸ್ಪೆಲ್ ಬೌಲಿಂಗ್ ಫ್ರಮ್ ದ ಬೌಲರ್. ಯಶಸ್ವಿಯ ಕಟ್ ಇದು, ಅದ್ಭುತವಾಗಿರುವಂಥ ಆಟವಿದು. ಕ್ಷಣ ಮಾತ್ರದಲ್ಲಿ ವಿಕೆಟಿನ ಅಂಚಿಗೂ ಕೂಡ ತಗಲಬಲ್ಲ ಚೆಂಡು ಇದು. ಪರ್ಫೆಕ್ಟ್ ಡೆಲಿವರಿ. ಓವರಿನ ಅಂತಿಮ 3 ಚೆಂಡು ಮಾತ್ರ ಬಾಕಿ ಇದೆ. ರೈಟ್ ಹ್ಯಾಂಡ್ ಒಂದು ವಿಕೆಟ್ ಮುಖಾಂತರವಾಗಿ ಲೆಕ್ಕಾಚಾರ ರೂಪದ ದಾಳಿಗಾರ ಎಸೆಯಬೇಕಾದರೆ ಶ್ರೇಷ್ಠ ಮಟ್ಟದ ದಾಳಿ ಇದು. ಪಂದ್ಯಕೂಟ ಹಿಡಿತ ಸಾಧಿಸುವಂಥ ಪ್ರಯತ್ನವಿದು. ಅಂತಿಮ 2 ಚೆಂಡು ಬಾಕಿ ಇದೆ. ಹಿಡಿತ ಸಾಧಿಸಬಲ್ಲ ಆಟಗಾರ ದಾಳಿಗಾರಿಕಾ ವಿಭಾಗದಲ್ಲಿ ಅಭಿಲಾಷ್. ಚಿತ್ರಣ ಬದಲಾಯಿಸಬಲ್ಲ ಆಟಗಾರ. ಓವರಿನ ಪಂಚಮ ಚೆಂಡು ಹಿಡಿತ ಮರಳಿ ಜೀವ ಕಳಿಸುವಂತ ಪಂದ್ಯ ಕೂಡ ಸಾಗ್ತಾ ಇದೆ. ಮತ್ತೊಂದು ಚೆಂಡು ಸೊಗಸಾಗಿತ್ತು, ದಂಡಿಸುವಂತ ಪ್ರಯತ್ನವಾದರೆ ಬ್ಯಾಲ್ಸಿಲಿ ನೆಲಕೊಳ್ಳುತ್ತಾ ಇದೆ, ಆದರೆ ಅಪೀಲಿತ್ತು, ತಿರಸ್ಕಾರವಾಗಿದೆ. ಸೊ ಅಭಿಲಾಷ ಅಂತಾನೆ ಹೇಳಬಹುದು. ಈ ಒಂದು ಪಂದ್ಯ ಕೂಡ ಅಭಿಲಾಷ, ಅದು ನಮ್ಮ ಅಭಿಲಾಷ್. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಆಘಾತ ಎದುರಿಸಿಕೊಳ್ಳುತ್ತಾ ಇದೆ ಟೀಮ್ ಕೋಸ್ಟಲ್ ತಂಡ. ಅಂತಿಮ 1 ಚೆಂಡು ಬಾಕಿ ಇದೆ. ಎಸೆದಿರುವಂತಹ 4 ಚೆಂಡುಗಳು ಕೂಡ ಡಾಟೆಡ್ ಡೆಲಿವರಿಗಳು. ಅಂತಿಮ ಚೆಂಡು ಬಾಕಿ ಇದೆ. ಆದಿ ಹಾಗೂ ಅಭಿಲಾಷ್ ತಂಡದ ಮುತ್ತು ಮಾಣಿಕೆಗಳು, ಮುತ್ತು ರತ್ನಗಳು. ಪಂದ್ಯಕೂಟ ಹಿಡಿತ ಸಾಧಿಸುವಂತಹ ಪ್ರಯತ್ನ ಹೈ ವೋಲ್ಟೇಜ್ ರೂಪದಲ್ಲಿ ತಂದಿರುವಂತಹ ಇರುವ ಆಟಗಾರರು. ಇದೀಗ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ರೈಟ್ ಆರ್ಮ್ ಮಾಡಿದ ವಿಕೆಟ್ ಮುಖಾಂತರವಾಗಿ ಪರ್ಫೆಕ್ಟ್ ಯಾರ್ಕರ್ ಕಟರ್ ಮಾದರಿಯಂತಹ ದಾಳಿಗಾರ ಮಿಸ್ಟರ್ ಅಭಿಲಾಷ್ ಮತ್ತೊಂದು ದಾಳಿ ಮುಂದುವರಿಸಿಕೊಳ್ತಾ ಇದ್ದಾರೆ. ಅಂತಿಮ ಚೆಂಡು ಸೊಗಸಾಗಿತ್ತು. ಸ್ಕ್ವೇರ್ ಲೆಗ್ ಭಾಗ ಧಾವಿಸಿಕೊಳ್ತಾ ಇದೆ. ಒಂಟಿ ಸುಲಭ. ಅವಳಿಗೆ ಪ್ರಯತ್ನ ಮಿಸ್ಫೀಲ್ಡ್ ಆಗಿದೆ. ತೃತೀಯ ಓಟಕ್ಕೆ ಪ್ರಯತ್ನ. ಆಘಾತ ಮಗದೊಮ್ಮೆ ಓವರ್ ಥ್ರೋ ಮಾಡಿರುವಂತಹ ತಪ್ಪುಗಳ ಮೇಲೆ ತಪ್ಪು ಮಾಡಿರುವಂತಹ ಆಟಗಾರ. 1 ಬೌಂಡರಿಯ ಓಟ ಇಲ್ಲಿ ಲಭ್ಯವಾಗಿದೆ. 4 ಓಟಗಳು, 1 ಮಿಸ್ಫೀಲ್ಡ್, 1 ತಪ್ಪು. ಈ 1 ತಪ್ಪು 4 ಓಟ ಬಿಟ್ಟು ಕೊಡುತ್ತಾ ಇದೆ. ಇದು ತಾವು ಮಾಡಿರುವಂತಹ ತಪ್ಪು. 1 ಯಶಸ್ವಿಯಾದಂಥ ಕ್ಷೇತ್ರ ಪಾಲನೆ, ಕೇವಲ 1 ಓಟ ಬಿಟ್ಟು ಕೊಡಬಹುದಿತ್ತು. ಇಲ್ಲಿ 3 ಉಚಿತ ಓಟ ಬಿಟ್ಟು ಕೊಡ್ತಾ ಇದ್ದಾರೆ. 6ರ ಮುಂದೆ ಬೇಕಾಗಿದೆ 6 ಚೆಂಡು ಬಾಕಿ ಇತ್ತು. 6 ಓಟದ ಅವಶ್ಯಕತೆ ಇದೆ. ಪಂದ್ಯಕೂಟದ ಚಿತ್ರಣ ಮತ್ತೊಮ್ಮೆ ಬದಲಾಯಿಸಿಕೊಳ್ಳುತ್ತಾ ಇದ್ದಾರೆ. ಹಿಡಿತ ಸಾಧಿಸಿ ಮತ್ತೊಮ್ಮೆ ಹಿಡಿತ ಬಿಟ್ಟು ಕೊಡ್ತಾ ಇದ್ದಾರೆ. ಇದು ಪಂದ್ಯಕೂಟದ ಹೈ ವೋಲ್ಟೇಜ್ ಪ್ರೆಷರ್ ಮೂವ್ಮೆಂಟ್ ಅನ್ನು ಕೈ ಹಿಡಿದಿರುವಂತಹ ತಂಡ. 6ರ ಮುಂದೆ ಬೇಕಾಗಿದೆ 6. ಗೆಲ್ಲೋ ಇದ್ದ ಪಂದ್ಯಕೂಟದ ಚಿತ್ರಣ ಬದಲಾಗಿತ್ತು. ಆ ಚಿತ್ರಣ ಬದಲಾಯಿದ ಬಳಿಕ ಇದೀಗ ಮತ್ತೊಮ್ಮೆ ಪಂದ್ಯಕೂಟ ಬದಲಾಗ್ತಾ ಇದೆ. ತಿರುವು ಮುರಿವು ಎಲ್ಲವೂ ಕೂಡ ಆಬ್ಸಲ್ಯೂಟ್ಲಿ ಸಿನಿಮಾ ಅನ್ನುವಂತಹ ರೀತಿಯಲ್ಲಿ ಪಂದ್ಯಕೂಟ ಸಾಗ್ತಾ ಇದೆ. ಅಂತಿಮ 1 ಓವರ್ ಮಾತ್ರ ಬಾಕಿ ಇದೆ. ದುಬಾರಿ ಆಗಬಹುದೇ, ಪೆನಾಲ್ಟಿ ಮೇಟ್ ಓವರ್ ಆಗಬಹುದೇ, ಅಥವಾ ನಿಲ್ಲಿಸುವಂಥ ಓವರ್ ಆಗಬಹುದೇ, ದಾಂಡುಗಾರನ ಸ್ವರ್ಗ ತಾಣವಾಗಬಹುದೇ. ಆದರ್ಶ್ ದಾಳಿಗಾರಿಕಾ ವಿಭಾಗದಲ್ಲಿ ಹರ್ಷಿತ್ ದಾಳಿಗಾರಿಕಾ ವಿಭಾಗದಲ್ಲಿ
6ರ ಮುಂದೆ ಬೇಕಾಗಿದೆ 6. ಫೈನಲ್ಗೆ ಲಗ್ಗೆಡುವಂತಹ ತಂಡ ಯಾವುದು? ಈ ಒಂದು ಪಂದ್ಯಕೂಟ ಸದಾ ಕಾಲದಲ್ಲಿ ನೆನಪಿಡುವಂತಹ ಪಂದ್ಯಕೂಟ. ಕಾರಣ ಹಿಡಿತ ಸಾಧಿಸುವಂಥ ಪ್ರಯತ್ನದಲ್ಲಿ ಎರಡು ತಂಡವು ಕೂಡ ಪೈಪೋಟಿ ನೀಡಿರುವಂಥ ಪಂದ್ಯಕೂಟ. 6ರ ಮುಂದೆ ಬೇಕಾಗಿದೆ 6. ಪ್ರೇಕ್ಷಕರ ಮನವನ್ನು ಗೆಲ್ಲುವಂಥ ತಂಡ ಯಾರು? ಆರಂಭಿಕ ಚೆಂಡು ರೈಟ್ ಹ್ಯಾಂಡ್ ಮಾಡಿದ ವಿಕೆಟ್ ಮುಖಾಂತರವಾಗಿ ಹರ್ಷಿತ್ ದಾಳಿಗಾರಿಕಾ ವಿಭಾಗದಲ್ಲಿ ಓವರಿನ ಪ್ರಥಮ ಚೆಂಡು 6ರ ಮುಂದೆ 6. ಸೊಗಸಾಗಿತ್ತು, ಸ್ಟ್ರೋಕ್ ಮಾಡುವಂಥ ಪ್ರಯತ್ನ, ಅಪಾಯ ಕಾದಿಟ್ಟ ಪುಟ್ಟಿಯಾಗಬಹುದು, ನೇರವಾಗಿ ಓವರ್ ಥ್ರೋ ಮಾಡುವಂಥ ಪ್ರಯತ್ನವಾಗಿತ್ತು. ಆದರೆ ಒಂದು ಓಟ ಸುಲಭ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಓಟ ಬೈಸ್ ಮುಖಾಂತರವಾಗಿ ಒಂದು ಓಟ ಗಳಿಸಿಕೊಳ್ಳುವುದಾದರೆ 5 ಚೆಂಡು ಬಾಕಿ ಇದೆ, 5 ಓಟದ ಅವಶ್ಯಕತೆ ಇದೆ. 5 ಪರ್ ಚಾಹಿಯ 5 ರನ್. ಪಂದ್ಯಕೂಟ ವಾಲ್ತಾ ಇದೆ. ಇವರಿಗುಂಟು ಅವರಿಗುಂಟು, ಇವರಿಗೂ ಇಲ್ಲ ಅವರಿಗೂ ಇಲ್ಲ, ಯಾರ ಮಡಿಲಿಗೆ ಜಯ ಅನ್ನುವಂಥ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಟೀಮ್ ಸಹಸ್ರ ತಂಡದ ಪರವಾಗಿ ಬಂದರೆ ಮತ್ತೊಂದು ಕಡೆಯಲ್ಲಿ ಟೀಮ್ ಕೌಶಲ್ ತಂಡದ ಪರವಾಗಿ ಬರ್ತಾರೆ. ಸಮಬಲ ಹೊಂದಿರುವಂಥ ಪಂದ್ಯಕೂಟವಾಗಬಹುದೇ. ಸಮಬಲದ ಹೋರಾಟ, ಎರಡು ತಂಡ ಕೂಡ ಸೆಣಸಾಟ ಮಾಡ್ತಾ ಇದೆ. ಫೈನಲ್ಗೆ ಲಗ್ಗಿಡುವಂಥ ಅವಕಾಶದಲ್ಲಿ ಎರಡು ತಂಡ ಕೂಡ ಪೈಪೋಟಿ ನೀಡುವುದಾದರೆ 5ರ ಮುಂದೆ ಬೇಕಾಗಿದೆ 5. ಇಲ್ಲಿ ಗೆಲ್ಲುವವರು ಯಾರು ಅನ್ನುವಂಥ ನಿರೀಕ್ಷೆ ಇದೆ. ಓವರಿನ ದ್ವಿತೀಯ ಚೆಂಡು ಮತ್ತೊಮ್ಮೆ ಹರ್ಷಿತ್ ರೈಟ್ ಹ್ಯಾಂಡ್ ಮಾಡಿದ ವಿಕೆಟ್ ಮುಖಾಂತರವಾಗಿ ಎಸೆಯಬೇಕಾಗಿದೆ. ದ್ವಿತೀಯ ಬಾರಿಗೆ ಮತ್ತೊಮ್ಮೆ ಚೆಂಡು, ದ್ವಿತೀಯ ಚೆಂಡು ಸೊಗಸಾಗಿದೆ, ಸ್ಟ್ರೋಕ್ ಮಾಡುವಂಥ ಪ್ರಯತ್ನ ಡೀಪ್ ಸ್ಕ್ವೇರ್ ಲೆಗ್ ಭಾಗದ ಆ ಭಾಗದಲ್ಲಿ ಧಾವಿಸಿಕೊಳ್ತಾ ಇದೆ. ಒಂಟಿ ಸುಲಭ, ಒಂದು ಓಟ ಮಾತ್ರ ಇಲ್ಲಿ ಸುಲಭ ರೂಪದಲ್ಲಿ ಗಳಿಸಿಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೊಂದು ಓಟ ಛಲವಾಗ್ತಾ ಇದೆ. ಇನ್ನುಳಿದ 4ರ ಮುಂದೆ ಬೇಕಾಗಿದೆ 4. ಫೈನಲ್ ಪಂದ್ಯ ಕೂಡಗೆ ತಲುಪುವಂಥ ತಂಡ ಯಾವುದೆಂಬ ನಿರೀಕ್ಷೆಯಲ್ಲಿ ನಾವಿದ್ದೇವೆ. 4 ಚೆಂಡು 4 ಓಟದ ಅವಶ್ಯಕತೆ ಇದೆ. ಎಸ್, ಆರ್ಗನೈಸರ್ಸ್ ಒಂದು ವೇಳೆ ಪಂದ್ಯಕೂಟ ಟೈ ಆದರೆ ಟಾಸಾ? ಎಸ್, ಪಂದ್ಯಕೂಟ ಸಮಬಲ ಹೊಂದಿರ ನಾಣ್ಯ ಚುಮ್ಮುಗೆಯ ಮೂಲಕ ವಿಜಯಶಾಲಿ ಎಂದು ಘೋಷಿಸಲಾಗುವುದು. ಈ ಒಂದು ತೀರ್ಪು ಪ್ರಥಮವಾಗಿ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪಂದ್ಯಕೂಟ ಟೈ ಆದಲ್ಲಿ ನಾನೇ ಚುಮ್ಮಿಗೆ 4ರ ಮುಂದೆ ಬೇಕು 4. ಹೈ ವೋಲ್ಟೇಜ್ ಪಂದ್ಯಕೂಟ, ಕವರ್ಸ್ ವಿಭಾಗದಲ್ಲಿ ನಂದಿಸುವಂಥ ಪ್ರಯತ್ನ, ಒಂಟಿ ಸುಲಭ, ಅವಲಿಗೆ ಪ್ರಯತ್ನ, ಕೇವಲ ಒಂದು ಓಟ ಮಾತ್ರ ಇಲ್ಲಿ ಲಭ್ಯವಾಗುತ್ತದೆ. ಅಂತಿಮ 3ರ ಮುಂದೆ ಬೇಕಾಗಿದೆ 3. ಹೈ ವೋಲ್ಟೇಜ್ ರೂಪದ ಪಂದ್ಯಕೂಟ, 3ಕ್ಕೆ 3. ಗೆಲ್ಲುವವರು ಯಾರು? ಪಂದ್ಯಕೂಟ ಹಿಡಿದು ಸಾಧಿಸುವಂತಹ ಯಾರು? ಪ್ರಥಮ ಫೈನಲಿಸ್ಟ್ಗಳು ಯಾರು? ಆಕರ್ಷಕ ಟ್ರೋಫಿಯನ್ನು ಗಿಟ್ಟಿಸಿಕೊಳ್ಳುವಂಥ ಅವಕಾಶ ಕಲ್ಪಿಸಿಕೊಳ್ಳುವಂಥ ತಂಡ ಯಾವುದು? 3 ಚೆಂಡು ಬಾಕಿ, 3 ಓಟದ ಅವಶ್ಯಕತೆ ಇದೆ. ರೈಟ್ ಹ್ಯಾಂಡ್ ಮಾಡಿದ ವಿಕೆಟ್ ಮುಖಾಂತರವಾಗಿ ಹರ್ಷಿತ್ ಆಗಬಹುದು ಅಥವಾ ದಾಂಡುಗಾಣ ಕೈಯಲ್ಲಿ ಚೆಂಡಾಗಬಹುದು. ಮತ್ತೊಂದು ಓಟ ಇಲ್ಲಿ ಲಭ್ಯವಾಗಿದೆ. ಸಮಬಲದ ಹೋರಾಟ, ಬೈಸ್ ಮುಖೇನವಾಗಿ ಒಂದು ಓಟ. 2 ಚೆಂಡು ಬಾಕಿ, 2 ಓಟದ ಅವಶ್ಯಕತೆ ಇದೆ. 2 ಗೇಂದ್ ಪರ್ ಚಾಹಿಯೆ. ಎಸ್, ಪಂದ್ಯಕೂಟ ಸಮಬಲದ ಹಾದಿಯಲ್ಲಿರುವಂಥ ಪ್ರಯತ್ನ. 2 ಚೆಂಡುಗಳ ಮುಂದೆ 2 ಓಟದ ಅವಶ್ಯಕತೆ ಇದೆ. 2 गेंद पर चाहिए 2 रन. कौन हो सकता है इस मैच के पहला ಫೈನಲಿಸ್ಟ್ ಯಾರಾಗಿರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಆಕರ್ಷಕ ಟ್ರೋಫಿ ಮೈದಾನದ ಬಲಭಾಗದಲ್ಲಿ ಆ ಸ್ಟೇಜಿನಲ್ಲಿ ರಂಗು ಬಿರಂಗಿನ ಟ್ರೋಫಿ ಕಾಣ್ತಾ ಇದೆ. ಯಾರು ಹಕ್ಕುದಾರರು ಅನ್ನುವಂಥ ಪ್ರಶ್ನೆ ನಮಗೂ ಕೂಡ ಇದೆ. ಕೆಲವೇ ಕ್ಷಣಗಳಲ್ಲಿ ಬರುವಂಥ ನಿರೀಕ್ಷೆಯಾದರೆ ಅಂತಿಮ 2ರ ಮುಂದೆ ಬೇಕಾಗಿದೆ 2. ಹರ್ಷಿತ್ ದಾಳಿಗಾರಿಕಾ ವಿಭಾಗದಲ್ಲಿ ಹರ್ಷಿತ್ ಸೊಗಸಾಗಿತ್ತು, ಕ್ಯಾಚ್ಗೆ ಮನವಿದೆ, ಒಂದು ಓಟ ಸುಲಭ, ಅವಳಿಗೆ ಪ್ರಯತ್ನ, ಬಹುಶಃ ಇಲ್ಲಿ ಅವಳಿಗೆ ಇಲ್ಲಿ ನಿರಾಕರಣೆ ಆಗ್ತಾ ಇದೆ. ಅವಳಿಯೊಂದಿಗೆ ಇಲ್ಲಿ ವಿಕೆಟ್ ಪತನಗೊಳ್ಳುತ್ತಾ ಇದೆ. 1ಕ್ಕೆ ಸಮ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಓಟ ಕಲ್ಪಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ ಸಮಬಲದ ಹೋರಾಟ ಸಾಗ್ತಾ ಇದೆ. ಬಹುಶಃ ಆಟಗಾರ ಅಲ್ಪ ಮಟ್ಟದ ಇಂಜುರಿಯನ್ನು ಎದುರಿಸಿಕೊಳ್ಳುತ್ತಾ ಇದ್ದಾರೆ. ದಯಮಾಡಿ ಫಸ್ಟ್ ಏಡ್ ಬಾಕ್ಸ್ ಇದ್ರೆ ದಯಮಾಡಿ ಕೊಟ್ಟು ಗಳಿಸಿಕೊಡಿ. 1ರ ಮುಂದೆ ಬೇಕು 1.
ಒಂದರ ಮುಂದೆ ಬೇಕು ಒಂದು ಅಂತಿಮ ಚೆಂಡು, ಫಲಿತಾಂಶ ಪ್ರಕಟವಾಗಿಸುವಂತಹ ಚೆಂಡಾಗಲಿಕ್ಕಿದೆ, ಫಲಿತಾಂಶ ಹೊರಬೀಳಿಸುವಂತಹ ಚೆಂಡಾಗಲಿಕ್ಕೆ ಅಂತಿಮ ಒಂದು ಚೆಂಡು. ಕ್ಲೋಸ್ ಅಪ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕರನ್ನು ಅಳವಡಿಸಿಕೊಳ್ಳುತ್ತಾ ಇದೆ. ಹೈ ವೋಲ್ಟೇಜ್ ರೂಪದ ಚೆಂಡು, ಅಲ್ಪ ಮಟ್ಟದ ಗಾಯಾಲು ಎದುರಿಸಿಕೊಂಡಿರುವಂತಹ ದಾಳಿಗಾರ ಸಮಬಲ ಹೊಂದಿದರೆ ನಾಣ್ಯ ಚುಮ್ಮುವಿಗೆ ಬರಬಹುದೇ ಅನ್ನುವುದು ನಿರೀಕ್ಷೆ. ಒಂದರ ಮುಂದೆ ಒಂದು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರ ದಾಳಿ ಇದೆ. ದಾಂಡುಗಾರನ ಹೈ ವೋಲ್ಟೇಜ್ ಪ್ರೆಷರ್ ಇದ್ದೇ ಇರುತ್ತದೆ. ಒಂದು ಗೆಲ್ಲಬಹುದೇ, ದಾಂಡಿಸುವಂತ ಪ್ರಯತ್ನ ಕ್ಯಾಚ್ ಔಟ್ ರೂಪದಲ್ಲಿತ್ತು, ಆದರೆ ನೇರವಾಗಿ ಇಲ್ಲಿ ಚರ್ಚೆಗೆ ಆಸ್ಪದವಾಗಿರುವಂತಹ ಚೆಂಡು. ಯಸ್ ಇಟ್ ಈಸ್ ಔಟ್ ಈಸ್ ಅ ಕಾಲ್. ಪಂದ್ಯಕೂಟ ಸಮಬಲ, ನಾಣ್ಯ ಚುಮ್ಮುಗೆಯ ಮೂಲಕ ಔಟ್ ಅನ್ನುವಂಥ ಘೋಷಣೆ ಆಗಬೇಕು. ಒಂದು ವೇಳೆ ರೀಪ್ಲೇಯಲ್ಲಿ ನೋಡುವುದಾದ್ರೆ 10 ಜನ ಪ್ಲೇಯರ್ಸ್ ಕೂಡ ತೀರ್ಪುಗಾರರ ಹತ್ರ ಮಾಡಿರುವಂಥ ಮನವಿ ನೋಡಬೇಕು, ಯಶಸ್ವಿಯಾಗಿತ್ತು. ಅಂತಿಮವಾಗಿ ಪಂದ್ಯಕೂಟ ಇಲ್ಲಿ ವಿಜಯಶಾಲಿ ಆಗ್ತಾ ಇಲ್ಲ. ಇಲ್ಲಿ ನೇರವಾಗಿ ನೋಡಬೇಕಾದದ್ದು ಯಾರು ಗೆಲ್ಲುವವರು ಯಾರು ಸೋಲುವವರು, ನಾಣ್ಯ ಚುಮ್ಮುಗೆಯ ಪ್ರಕ್ರಿಯೆ, ನಾಣ್ಯ ಯಾರ ಕಡೆಗೆ ಬರಬಹುದು ಅನ್ನುವುದು ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಟಾಸ್ ಮುಖಾಂತರವಾಗಿ ವಿಜಯಶಾಲಿ ಅನ್ನುವಂಥದ್ದು ನಾವು ನೋಡಲೇಬೇಕಾಗಿದೆ. ನಮ್ಮ ತೀರ್ಪುಗಾರರು ಬರ್ತಾರೆ. ಟಾಸ್ ಮುಖಾಂತರವಾಗಿ ನಾವು ಪಂದ್ಯಕೂಟದ ವಿಜಯಶಾಲಿ ಎಂದು ಘೋಷಿಸಲಾಗುವುದು. ಹೈ ವೋಲ್ಟೇಜ್ ಪಂದ್ಯಕೂಟ, ಬಹಳಷ್ಟು ಅದ್ದೂರಿಯಾಗಿ ಪಂದ್ಯಕೂಟ ಸಾಗ್ತಾ ಇದೆ. ಎಸ್, ತಂಡದ ಎರಡು ಕ್ಯಾಪ್ಟನ್ಸ್ ಬನ್ನಿ, ನಾಣ್ಯ ಚುಮ್ಮುಗೆಯ ಪ್ರಕ್ರಿಯೆಯನ್ನು ಮುಂದುವರಿಸಿ. ಎಸ್, ಎರಡು ಕ್ಯಾಪ್ಟನ್ಸ್ ಬನ್ನಿ, ನಾಣ್ಯ ಚುಮ್ಮುಗೆಯ ಪ್ರಕ್ರಿಯೆಯನ್ನು ಮುಂದುವರಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಹೈ ವೋಲ್ಟೇಜ್ ರೂಪದ ಪಂದ್ಯಕೂಟವಾಗಿತ್ತು. ಒಂದು ಚೆಂಡು ಒಂದು ಓಟ, ಪ್ರೆಸೆನ್ಸ್ ಆಫ್ ದ ಮೈಂಡ್ ಆಫ್ ದ ದಾಳಿಗಾರ ಅದ್ಭುತವಾಗಿತ್ತು. ಸೊ ನಾಣ್ಯ ಚುಮ್ಮುಗೆಯ ಮೂಲಕ ವಿಜಯಶಾಲಿ ಯಾರು ಎಂದು ನೋಡಬೇಕಾಗಿದೆ. ಟೀಮ್ ಕೋಸ್ಟಲ್ ಹಾಗೂ ಟೀಮ್ ಸಹಸ್ರ ತಂಡದ ಕ್ಯಾಪ್ಟನ್ ಬರ್ತಾ ಇದ್ದಾರೆ. ವಿಜಯಶಾಲಿ ಯಾರ ಪತಾಕೆ, ಫೈನಲ್ ಪಂದ್ಯಕೂಟಕ್ಕೆ ಲಗ್ಗೆಡುವಂಥ ತಂಡ ಯಾವುದನ್ನುವಂಥ ನಿರೀಕ್ಷೆಯಲ್ಲಿದ್ದಾವೆ. ಒಂದು ನಾಣ್ಯ ಚುಮ್ಮುವಿಗೆ ಫೈನಲ್ ಪಂದ್ಯಕೂಟದ ತೀರ್ಪು ನೀಡಲಿಕ್ಕಿದ್ದಾರೆ. ಸೊ ಎರಡು ಕ್ಯಾಪ್ಟನ್ಸ್ ಬನ್ನಿ, ಆದಷ್ಟು ಬೇಗ, ಸಮಯದ ಅಭಾವವಿಲ್ಲ. ಫೈನಲ್ಗೆ ಲಗ್ಗೆಡುವಂಥ ತಂಡ ಯಾವುದೆಂಬ ನಿರೀಕ್ಷೆಯಲ್ಲಿ ನಾವು. ಹಾಗೆಯೇ ಇನ್ನುಳಿದ ಸಹ ಆಟಗಾರರು ದಯಮಾಡಿ ಹೊರಕ್ಕೆ ಬನ್ನಿ. ಇದಾದ ಬಳಿಕ ನಾವು ಮುಂದಿನ ಪಂದ್ಯಕೂಟ ಆಡಿಸಲಿದ್ದೇವೆ. ಎರಡು ಕ್ಷೇತ್ರ ಪಾಲಕರು, ಎರಡು ಕ್ಯಾಪ್ಟನ್ಸ್ಗಳು ಇದೀಗ ನಮ್ಮ ತೀರ್ಪುಗಾರರ ಹತ್ರ ಇದ್ದಾರೆ. ಯಾರು ಫೈನಲ್ಗೆ ಲಗ್ಗಿಡುವವರು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಎಸ್, ಟೀಮ್ ಕೋಸ್ಟಲ್ ತಂಡ ಆರಂಭಿಕ ಫೈನಲ್ ಪಂದ್ಯಕೂಟಕ್ಕೆ ಲಗ್ಗ ಇಡ್ತಾ ಇದೆ. ಅದೃಷ್ಟದ ಪತಾಕೆ ಹಾರಿಸಿರುವಂತಹದ್ದು ಟೀಮ್ ಕೋಸ್ಟಲ್ ತಂಡ. ಅಭಿನಂದನೆಗಳು, ಅದೇ ರೀತಿ ಧನ್ಯವಾದಗಳು. ಎರಡು ತಂಡಕ್ಕೂ ಕೂಡ ಗಟ್ಟಿಯಾಗಿರುವಂತಹ ಚಪ್ಪಾಳೆ ಬರಲೇಬೇಕಾಗಿದೆ. ಅದ್ಭುತವಾಗಿರುವಂತಹ ಇನ್ನಿಂಗ್ಸ್ ಕಟ್ಟಿಕೊಂಡಿರುವಂತಹ ಎರಡು ತಂಡಗಳು. ಮುಂದಿನ ಪಂದ್ಯಕೂಟ ಎಲಿಮಿನೇಟರ್ ಪಂದ್ಯಕೂಟ. ಟಾರ್ಸ್ ಆಗಿದಾ ನೀವು ಫೀಲ್ಡಿಂಗಾ, ಯಾರು ಅವ್ರ ಫೀಲ್ಡಿಂಗಾ? ಎಸ್, ಟೀಮ್ MPC ತಂಡ ಕ್ಷೇತ್ರ ಪಾಲಕ ವಿಭಾಗ ಆಯ್ದುಕೊಳ್ಳುತ್ತಾ ಇದೆ. ದಾಂಡುಗಾರಿಕಾ ವಿಭಾಗವನ್ನು ನೇರವಾಗಿ ಬ್ಯಾಟಿಂಗಾ? ಎಸ್, MPC ತಂಡ ದಾಂಡುಗಾರಿಕಾ ವಿಭಾಗ ಆಯ್ದುಕೊಳ್ಳುತ್ತಾ ಇದೆ. ದಾಳಿಗಾರಿಕಾ ವಿಭಾಗವನ್ನು ನೇರವಾಗಿ ಟೀಮ್ ವಿಜಯಲಕ್ಷ್ಮಿ ಉಲ್ಲಾಲ್ ಬೇಲ್ ತಂಡಕ್ಕೆ ಬಿಟ್ಟುಕೊಡುತ್ತಾ ಇದೆ. ನಮ್ಮ ತಶ್ವಿತ್ ಹಾಗೆಯೇ ನಮ್ಮ ಇನ್ನೋರ್ವ ಸ್ಕೋರ್ ಬೋರ್ಡರ್, ಕಂಪ್ಯೂಟರ್ ಮಾದರಿಯ ಕೈಬರಹ ರೂಪದ ಸ್ಕೋರ್ ಬೋರ್ಡರ್ ಚಿರಾಗ್ ಬನ್ನಿ ಆದಷ್ಟು ಬೇಗ.
ಆರಂಭದಲ್ಲಿ ಖಾತೆ ಶುಭಾರಂಭವಾಗುತ್ತಾ ಇದೆ. ಎಲಿಮಿನೇಟರ್ ಪಂದ್ಯ ಇದು. ಎರಡು ತಂಡ ಕೂಡ ಬಹಳಷ್ಟು ಬಲಿಷ್ಠವಾಗಿದೆ. ಗೆಲ್ಲಲೇಬೇಕಾದ ಹೋರಾಟದಲ್ಲಿ ಈ ಸ್ಥಿತಿಗತಿಯಲ್ಲಿ ಆಡತಕ್ಕಂಥ ಈ ಸಂದರ್ಭದಲ್ಲಿ ಗೆಲ್ಲುವಂತ ತಂಡ ಯಾವುದು ಕಾದು ನೋಡಲೇಬೇಕಾಗಿದೆ. ಆರಂಭಿಕ ಚೆಂಡಿಗೆ ಖಾತೆ ಶುಭಾರಂಭವಾಗುವ ಮುಖಾಂತರವಾಗಿ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ಪಾಲಯದಲ್ಲಿ ಆರಂಭಿಕ ಚೆಂಡಿಗೆ ಒಂದು ಓಟ ಬಂದಾಗಿದೆ. ದ್ವಿತೀಯ ಚೆಂಡು ಇದು ವೇಗವಾಗಿ ಬರತಕ್ಕಂಥ ಚೆಂಡು. ಇದು ನೇರ ಗುರಿ ಬಿದ್ದಿದ್ದೆ, ಅದರಲ್ಲಿ ಖಂಡಿತ ಅಪಾಯವಿತ್ತಿಲ್ಲಿ. ಆದರೆ ಅವಕಾಶಗಳು ಲೆಗ್ ಬಾಯ್ಸ್ ರೂಪದಲ್ಲಿ ಬಿಟ್ಟುಕೊಡುವಾಗ ಒಂದು ತಪ್ಪು ನಿರ್ಧಾರ, ಅವಳಿ ಓಟಕ್ಕಿಲ್ಲಿ ಅವಕಾಶ ಇತ್ತು. ಒಟ್ಟಾಗಿ ಎರಡು ಚೆಂಡುಗಳಿಗೆ 3 ಓಟಗಳು ಒಟ್ಟಾಗಿ ಜಮೆಗೊಂಡಾಗಿದೆ. ಆರಂಭಿಕ ಓವರ್ ನಂಬರ್ 1ರ 2 ಚೆಂಡುಗಳು ಇಲ್ಲಿ ಮುಕ್ತಾಯ. 3 ಒಟ್ಟು ಗಳಿಕೆಯಲ್ಲಿ ಬರುತ್ತಾ ಇದೆ. ಓವರಿನ ತೃತೀಯ ಚೆಂಡು ಇದು. ಕುಶಲ್ ಕಡೆಯಿಂದ ಇಲ್ಲಿ ಸ್ಪೆಕ್ಟ್ರಾ ವೈಡ್ ಬರುತ್ತಾ ಇದೆ. ವೈಡ್ ಎನ್ನತಕ್ಕಂಥ ತೀರ್ಪಿನ ಮುಖಾಂತರವಾಗಿ ಆಫ್ ಸ್ಟೆಂಪಿನ ತೀರ ಹೊರಭಾಗದಲ್ಲಿ ಚಲಿಸ್ತಾ ಇದೆ ಚೆಂಡು. ಇಲ್ಲಿ 2 ಚೆಂಡಿಗೆ ಒಟ್ಟಾಗಿ 4 ಓಟಗಳು ಬಂದಾಗಿದೆ ಅಂಕಿಅಂಶ ಪಟ್ಟಿಯಲ್ಲಿ. ಓವರ್ ನಂಬರ್ 1 ಪ್ರಗತಿಯಲ್ಲಿರುವಾಗ ಓವರಿನ 3ನೇ ಚೆಂಡು ಕುಶಲ್ ಕಡೆಯಿಂದ ಜ್ಞಾನೇಶ್ ಸಮಯಕ್ಕೆ ಅನುಗುಣವಾಗಿ ತನ್ನ ಬ್ಯಾಟ್ ಮುಖಾಂತರ ಓಟಗಳನ್ನು ಕಲೆ ಮಾಡ್ತಾ ಇದ್ದಾರೆ. ಸ್ವೀಪ್ ಮಾಡುವ ಮುಖಾಂತರವಾಗಿ ಸ್ಕ್ವೇರ್ ಲೆಗ್ ಭಾಗವನ್ನು ಗುರಿಯಾಗಿಟ್ಟುಕೊಂಡು ದಂಡಿಸಿದ್ರು. ಆರಂಭಿಕ 3 ಚೆಂಡಿಗೆ 5 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಬಂದಾಗಿದೆ. ಕೊನೆಯ 3 ಚೆಂಡುಗಳು ಈ ಓವರಿನ ಬಾಕಿ ಉಳಿತಾ ಇದೆ. 4 ಓವರಿನ ಪಂದ್ಯ ಇದು. ಆರಂಭದ ಇನ್ನಿಂಗ್ಸಿನ ಆರಂಭಿಕ ಓವರನ್ನು ಕೈಗೆತ್ತುವಂಥ ದಾಳಿಗಾರ ಈ ಕುಶಲ್ ಎಸೆದಂಥ 3 ಚೆಂಡುಗಳಲ್ಲಿ 5 ಓಟಗಳನ್ನು ಬಿಟ್ಟಾದ ಬಳಿಕ ತನ್ನ ಕಂತಿನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್. ಇಲ್ಲಿ ಸೌರವ್ನ ಕಡೆಗೆ ಸೊಗಸಾದ ದಾಳಿ. ಕುಶಲ್ ಬತ್ತಳಿಕೆಯಿಂದ ಬಿಟ್ಟ ಬಾಣ ಎದುರಾಳಿಯ ಹೃದಯ ಸೀಲಿ ಹೋಗುವ ರೀತಿಯಲ್ಲಿತ್ತು. ಕ್ಲೀನ್ ಹಿಮ್ ಅಪ್. ಕುಶಲ್ ದಾಳಿಗಾರಿಕೆ ಮಿಂಚ್ತಾ ಇದೆ. ಎದುರಾಳಿ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಹೆಸರಿ ಕಳೆದ ಒಂದು ಪಂದ್ಯವನ್ನು ಗಮನಿಸುವಾಗ ಇಲ್ಲಿ ಆರಂಭಿಕ ಓವರ್ನಲ್ಲಿ ಸಿಡಿಲಬ್ಬರದ ಹೊಡೆತವನ್ನು ದಾಖಲು ಮಾಡಿ ಪಂದ್ಯವನ್ನು ಮುಕ್ತಾಯಿಸಿದ ಆಟಗಾರ ಈ ಸೌರವ್ ಎನ್ನತಕ್ಕಂಥವರು ಅನುಭವಿ ಆಟಗಾರನ ವಿಕೆಟ್ ಅನ್ನು ಪಡೆದಾಗಿದೆ ಕುಶಲ್ ರವರ ದಾಳಿಗಾರಿಕೆ. ಇದರೊಂದಿಗೆ ಓವರಿನ 4 ಚೆಂಡುಗಳು ಇಲ್ಲಿ ಮುಕ್ತಾಯ. ಕುಶಲ್ ದಾಳಿಯಲ್ಲಿ ಕೌಶಿಕ್ ಕಡೆಗೆ ದಂಡಿಸಿದ್ರು. ಸೊಗಸಾದ ಪ್ಲೇಸ್ಮೆಂಟ್, ಅದ್ಭುತವಾದ ಹೊಡೆತ ಇದು. ಇದರೊಂದಿಗೆ ಇಲ್ಲಿ ತೀರ್ಪುಗಾರಿದ ಬೌಂಡರಿ ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಖಾಲಿ ಜಾಗವಾಗಿತ್ತಿಲ್ಲಿ. ಬಂದ ತಕ್ಷಣವೇ ಕುಶಲ್ ರವರ ವೇಗಿತವಾದ ದಾಳಿಯನ್ನು ಗಮನಿಸಿಕೊಂಡು ಕ್ಷೇತ್ರ ರಕ್ಷಕ ಇಲ್ಲದ ಜಾಗವನ್ನು ಗುರಿಯಾಗಿಟ್ಟುಕೊಂಡು ಸ್ವೀಪ್ ಮಾಡುವ ಮುಖಾಂತರವಾಗಿ ಮನಸೆಳೆಯುವ ಬೌಂಡರಿಯನ್ನು ದಾಖಲು ಮಾಡುತ್ತಾ ಇದ್ದಾರೆ. ಒತ್ತಡದ ಸನ್ನಿವೇಶವೇ ಸರಿ. ಕಾರಣ ಆರಂಭಿಕ ಕ್ರಮಾಂಕದಲ್ಲಿ ಆಗಮಿಸತಕ್ಕಂಥ ಬ್ಯಾಟ್ಸ್ಮನ್ ಸೌರವ್ ರವರು ನಿರ್ಗಮನ ಹಾದಿಯನ್ನು ಹಿಡಿದಾಗ ನೂತನ ಕ್ರಮಾಂಕದಲ್ಲಿ ನಂಬರ್ 3ರ ಕ್ರಮಾಂಕದಲ್ಲಿ ಆಗಮಿಸಿಕೊಂಡು ಒಂದು ಅದ್ಭುತವಾದಂಥ ದಾಂಡುಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ಕೌಶಿಕ್. ಕೊನೆಯ ಚೆಂಡು ಇದು. ಕೊನೆಯ ಚೆಂಡು. another beauty here, another beauty from the hands of ಕುಶಲ್. ಕ್ಲೀನ್ ಹಿಮ್ ಅಪ್ ಬೈ ವಂಡರ್ಫುಲ್ ಬೌಲಿಂಗ್ ಸ್ಪೆಲ್. ಇದರೊಂದಿಗೆ ಆರಂಭಿಕ ಓವರ್ ಇಲ್ಲಿ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಓವರ್ ನಂಬರ್ 1 ಮುಕ್ತಾಯ. 6 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 9 ಓಟಗಳು ಬಂದಾಗಿದೆ. 6 ಚೆಂಡುಗಳ ಆಟ ಮುಕ್ತಾಯ. 9ರಲ್ಲಿ ಗಳಿಕೆ ಇದೆ. ನೂತನ ಕ್ರಮಾಂಕದ ದಾಂಡುಗಾರನಾಗಿ ನಂಬರ್ 4ರ ಕ್ರಮಾಂಕದಲ್ಲಿ ಧೀರಜ್ ರವರ ಆಗಮನವಾಗುತ್ತಾ ಇದೆ ಮುಖ್ಯ ಪ್ರಾಣ ಕ್ರಿಕೆಟರ್ಸ್ ಪರವಾಗಿ. ಇಲ್ಲಿ ದ್ವಿತೀಯ ಓವರ್ ಅನ್ನು ಸಂಘಟಿಸಲು ದಾಳಿಗಾರಿಕೆ ವಿಭಾಗದಲ್ಲಿ ನಿತಿನ್ ರವರ ಆಗಮನವಾಗುತ್ತಾ ಇದೆ. ಇಲ್ಲಿ 6 ಚೆಂಡುಗಳಲ್ಲಿ ಬರೋಬ್ಬರಿ 1 ಬೌಂಡರಿಯನ್ನು ದಾಖಲು ಮಾಡಿ 9 ಓಟಗಳು ಒಟ್ಟಾಗಿ ಗಳಿಕೆಯಲ್ಲಿ ಬಂದಾಗಿದೆ. ಆದರೆ ಆರಂಭಿಕ ಓವರ್ನಲ್ಲಿ 2 ಪ್ರಮುಖ ವಿಕೆಟ್ಗಳು 2 ವಿಕೆಟ್ಗಳನ್ನು ಕೂಡ ನಷ್ಟ ಮಾಡುತ್ತಾ ಇದೆ ಎಂಪಿಸಿ ತಂಡ. ಇಲ್ಲಿ ನಿತಿನ್ ಚೆಂಡನ್ನು ಕೈಗೆತ್ತಿಕೊಂಡು ಓವರಿನ ಪ್ರಥಮ ಚೆಂಡು ಇದು ಜ್ಞಾನೇಶ್ ಕಡೆಗೆ. ಇಲ್ಲಿ ಜ್ಞಾನೇಶ್
ಉಲ್ಟಾ ದಂಡಿನ ಪ್ರಯೋಗವನ್ನು ಹೊರಟು ಪಾಯಿಂಟ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಿಗೆ 1 ಓಟಗಳು ಲಭ್ಯವಾಗುತ್ತಾ ಇದೆ. ಈ 1 ಓಟಗಳು ಬರುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ 10 ಓಟಗಳು. ಓವರಿನ 5 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ವೈಡ್ ಎನ್ನತಕ್ಕಂಥ ತೀರ್ಪು +1 ಅವಳಿ ಓಟಗಳು ಸೇರ್ಪಡೆಯಾಗುತ್ತಾ ಇದೆ. ಅಡ್ಡ ಚೆಂಡು ಗೂಡಿಸಿ ಬಂದು ಇದರೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ 12 ಓಟಗಳು. ಇಲ್ಲಿ ಆರಂಭಿಕ 1 ಚೆಂಡು ಈ ಓವರಿನ ಮಾತ್ರ ಮುಕ್ತಾಯ. 12ರಲ್ಲಿ ಇರತಕ್ಕಂಥ ಅಂಕಿಅಂಶ ಪಟ್ಟಿಯನ್ನ ನಿತಿನ್ ರವರ ದಾಳಿಗಾರಿಕೆ ಕಡಿವಾಣವನ್ನು ಹಾಕಿಕೊಂಡು ತಡೆ ಹಿಡಿಯಬಲ್ಲಂತ ಎಸೆತಗಾರಿಕೆಯನ್ನು ಸಂಘಟಿಸಬಹುದು. ಈ ಸಂದರ್ಭದಲ್ಲಿ ಸೊಗಸಾದ ಬ್ಯಾಟಿಂಗ್, ಇದು ಅದ್ಭುತವಾದ ದಾಂಡುಗಾರಿಕೆ. 1 ಸುಲಭ, 1ಕ್ಕೆ ಮಾತ್ರ ಅವಕಾಶಗಳು ಇಲ್ಲಿದೆ. 1ಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಾಗ ಗಳಿಕೆಯಲ್ಲಿ ಒಟ್ಟಾಗಿ 13 ಓಟಗಳು ಜಮೆಗೊಳ್ಳುತ್ತಾ ಇದೆ. ಆರಂಭಿಕ 2 ಚೆಂಡುಗಳು ಓವರ್ ನಂಬರ್ 2ರ ಮಾತ್ರ ಮುಕ್ತಾಯದ ಹಾದಿ ಹಿಡಿತಾ ಇದೆ. ನಿತಿನ್ ಓವರಿನ 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ಮೂರು ಚೆಂಡುಗಳು ಇಲ್ಲಿ ಮುಕ್ತಾಯ. ಆರಂಭದ 3 ಚೆಂಡುಗಳಲ್ಲಿ ಮಾತ್ರ ಈ ಓವರಿನ ಮುಕ್ತಾಯ ಆಗ್ತಾ ಇದೆ. ನಿತಿನ್ ದಾಳಿಗಾರಿಕೆ ವಿಭಾಗದಲ್ಲಿ ಕಾಣಸಿಗುವಾಗ ಓವರಿನ 4ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಜ್ಞಾನೇಶ್ ಕಡೆಗೆಲೆ ಓವರಿನ 4ನೇ ಚೆಂಡು. ಇದು ರೈಟ್ ಆರ್ಮ್ ಓವರ್ ದ ವಿಕೆಟ್. ದಾಳಿ ಮುಖಾಂತರವಾಗಿ ಜ್ಞಾನೇಶ್ ಕಡೆಗೆಲ್ಲಿ ಸಿಗಬೇಕಾಗಿದೆ. ಇದರೊಂದಿಗೆ ಉಲ್ಟಾದನ್ನ ಮುಖಾಂತರವಾಗಿ ಮಗದೊಮ್ಮೆ ಶಾರ್ಟ್ ದೊಡ್ಡ ಬ್ಯಾನ್ ಭಾಗದಲ್ಲಿ ಚಲಿಸತಕ್ಕಂಥ ಚೆಂಡಿಗೆ ಸುಲಭದ ರೀತಿಯಲ್ಲಿ 1 ಓಟಗಳು ಹೆಚ್ಚುವರಿ ಆಗುತ್ತಾ ಇದೆ. 4 ಚೆಂಡುಗಳು ಮುಕ್ತಾಯ. ಕೊನೆಯದಾಗಿ 2 ಚೆಂಡು ಇಲ್ಲಿ ಬಾಕಿ ಉಳಿಯುವಾಗ ಗಳಿಕೆಯಲ್ಲಿ ಜಮೆಯಾಗುತ್ತಾ ಇದೆ. ಒಟ್ಟು ಮೊತ್ತ ಇಲ್ಲಿ 15 ಓಟ. ಈತನ ಮಧ್ಯೆ ದಂಡಿಸಿದ ಕ್ಷಣ ಮಾತ್ರ ಗಾಳಿಯಲ್ಲಿ ಇದ್ದಂಥ ಚೆಂಡಿಯಲ್ಲಿ 1ಕ್ಕೆ ಮಾತ್ರ ಸೀಮಿತವಾಗುತ್ತಾ ಇದೆ. ಬಹುವೇಗನಲ್ಲಿ ಲಾಂಗ್ ಆನ್ ಭಾಗದಲ್ಲಿ ನಿಂತ ಕ್ಷೇತ್ರರಕ್ಷಕ ಪ್ರಥಮ್ ಕ್ಷಣ ಮಾತ್ರದಲ್ಲಿ ಆ ಚೆಂಡನ್ನು ಹಿಡಿದು ತಡೆ ಹಿಡಿಯುವ ಮುಖಾಂತರವಾಗಿ 1ಕ್ಕೆ ಮಾತ್ರ ಸೀಮಿತವಾಗಿ ನೀಡುತ್ತಾ ಇದ್ದಾರೆ. ಇದರೊಂದಿಗೆ 5 ಚೆಂಡುಗಳು ಈ ಓವರಿನ ಒಟ್ಟಾಗಿ ಮುಕ್ತಾಯ. ಇದರೊಂದಿಗೆ ಓವರ್ ನಂಬರ್ 2 ಮುಕ್ತಾಯದ ಹಾದಿಯನ್ನು ಹಿಡಿತಾ ಇದೆ. ದ್ವಿತೀಯ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 17 ಓಟಗಳು ಜಮೆಯಾಗುತ್ತಾ ಇದೆ. 12 balls completed, 17 on the scoreboard for the loss of first 2 valuable wickets for the side of ಮುಖ್ಯ ಪ್ರಾಣ ಕ್ರಿಕೆಟರ್ಸ್ here. ಕೊನೆಯ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಇಲ್ಲಿ ಇನ್ನು ಕೂಡ 2 ಓವರ್ಗಳ ಆಟ ಬಾಕಿ. ವೈಶಾಖ್ ದಾಳಿಗಾರಿಕೆ ವಿಭಾಗದಲ್ಲಿ ಆ 12 ಚೆಂಡುಗಳಲ್ಲಿ ಎಷ್ಟು ಓಟವನ್ನು ತನ್ನ ಬ್ಯಾಟ್ ಮುಖಾಂತರ ಗಳಿಸಬಹುದು ಮುಖ್ಯ ಪ್ರಾಣ ತಂಡದ ದಾಂಡುಗಾರರು ಕಾದು ನೋಡಲೇಬೇಕಾಗಿದೆ. ಇಲ್ಲಿ 2 ಓವರ್ಗಳಲ್ಲಿ 17 ಎನ್ನತಕ್ಕಂಥ ಮೊತ್ತವನ್ನು ದಾಖಲು ಮಾಡಿ ಆಗಿದೆ. ಉಳಿತಕ್ಕಂಥ 12 ಚೆಂಡುಗಳು ಎಷ್ಟು ಓಟಗಳು ಬರಬಹುದು ಎನ್ನತಕ್ಕಂಥ ಪ್ರಶ್ನೆ ಇರುವಾಗ ವೈಶಾಖನ ಮೇಲೆ ಭರವಸೆಯನ್ನು ಇಟ್ಟುಕೊಂಡು ಇಲ್ಲಿ ದಾಳಿಗಾರಿಕೆಯನ್ನು ಒಪ್ಪಿಸಲಾಗುತ್ತಾ ಇದೆ. ಆರಂಭದ ಇನ್ನಿಂಗ್ಸಿನ ತೃತೀಯ ಓವರನ್ನು ಸಂಘಟಿಸಲು ವೈಶಾಖ್ ಕಡೆಯಿಂದ ಜ್ಞಾನೇಶ್ ಕಡೆಗೆ ತೀರ್ಪುಗಾರಿಗೆ ಜೋರಾದ ಮನವಿಲಿ. ತೀರ್ಪುಗಾರರ ಕೈ ಗಗನಕ್ಕೇರುತ್ತಾ ಇದೆ. ಇದರೊಂದಿಗೆ ನಿಧಾನಗತಿಯಲ್ಲಿ ತಿರುವನ್ನು ಕಂಡುಕೊಳ್ಳುವಂಥ ಚೆಂಡಿನ ಮುಖಾಂತರವಾಗಿ ಒಳ ತಿರುವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ವಿಕೆಟ್ ಅನ್ನು ಬಿಟ್ಟು ಕೊಡಲೇಬೇಕಾಗಿದೆ. ಗೂಟಗಳ ಹಿಂಬದಿಯಲ್ಲಿ
ಹಲೋ 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 ಚೆಕ್ ಹಲೋ ಚೆಕ್ ಹಲೋ ಚೆಕ್ ಹಲೋ ಚೆಕ್ ಹಲೋ ಹಲೋ ಚೆಕ್ ಹಲೋ ಚೆಕ್ ಹಲೋ ಹಲೋ ಚೆಕ್ ಹಲೋ ಚೆಕ್ ಹಲೋ ಚೆಕ್ ಹಲೋ ಚೆಕ್ ಹಲೋ ಚೆಕ್ ಹಲೋ ಚೆಕ್ ಹಲೋ 1 2 3 ಚೆಕ್ ಹಲೋ ಚೆಕ್ 1 2 3 ಮೈಕ್ ಚೆಕ್ ಹಲೋ 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 1 2 3 ಚೆಕ್ ಹಲೋ ಹಲೋ ಚೆಕ್ ಹಲೋ ಹಲೋ ಹಲೋ
ಹಲೋ ಹಲೋ ಚೆಕ್ ಹಾಲ್ ಚೆಕ್ ಹಾಲ್ ಹಾಲ್ ಚೆಕ್ ಚೆಕ್ ಹಾಲ್ ಚೆಕ್ ಹಾಲ್ 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 ಹಾಲ್
ಹಾಗೆಯೇ ನಾವು ನೇರವಾಗಿ ಈ ಟೂರ್ನಮೆಂಟ್ನ ಇಂಡಿವಿಜುವಲ್ ಪ್ರಶಸ್ತಿ ನೀಡಲಿದ್ದೇವೆ. ವೈಯಕ್ತಿಕವಾಗಿ ಆಡಿರುವಂತಹ ಕೆಲವು ಆಟಗಾರರಿಗೆ ಈ ಒಂದು ವೈಯಕ್ತಿಕ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಆರಂಭಿಕವಾಗಿ ಈ ಟೂರ್ನಮೆಂಟ್ನ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪಡೆದುಕೊಳ್ಳುವಂತಹ ಆಟಗಾರ ಯಾರಾಗಿರಬಹುದು? ಎಸ್, ಖಂಡಿತವಾಗಿ ಈ ಟೂರ್ನಮೆಂಟ್ನ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪಡೆದುಕೊಳ್ಳುವಂತಹ ಆಟಗಾರ ರಿತೇಶ್ ಫ್ರಮ್ ಎಂಪಿಸಿ ಬಳಿ. ಒಂದು ಜೋರಾಗಿರುವಂತಹ ಚಪ್ಪಾಳೆ ಮೂಲಕ ಒಂದು ವೈಯಕ್ತಿಕ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪಡೆದುಕೊಳ್ಳುವಂತಹ ಆಟಗಾರ. ಅದ್ಭುತವಾಗಿ ಪ್ರೀಮಿಯರ್ ಲೀಗ್ ಪಂದ್ಯಕೂಟದಲ್ಲಿ ಆಡಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪಡೆದುಕೊಳ್ತಾ ಇದ್ದಾರೆ. ಜೋರಾಗಿರುವಂತಹ ಚಪ್ಪಾಳೆ ಮತ್ತೊಮ್ಮೆ ಬರಲಿ. ಧನ್ಯವಾದಗಳು ಧನ್ಯವಾದಗಳು ಸರ್. ಹಾಗೆಯೇ ಮುಂದಿನ ವೈಯಕ್ತಿಕ ಪ್ರಶಸ್ತಿ ಖಂಡಿತವಾಗಿ ಟೂರ್ನಮೆಂಟ್ನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಪಡೆದುಕೊಳ್ಳುವಂತಹ ಆಟಗಾರ ನಿತಿನ್ ಫ್ರಮ್ ಟೀಮ್ ವಿಜಯಲಕ್ಷ್ಮಿ. ನಿತಿನ್ ಬನ್ನಿ ಟೂರ್ನಮೆಂಟ್ನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಪಡೆದುಕೊಳ್ಳುವಂತ. ಹಾಗೆಯೇ ಟೂರ್ನಮೆಂಟ್ನ ಬೆಸ್ಟ್ ಬೌಲರ್ ಪ್ರಶಸ್ತಿ ಇದೆ. ಯಾರಿಗಿರಬಹುದು ಬೌಲರ್? ಎಸ್, ಟೂರ್ನಮೆಂಟ್ನ ಬೆಸ್ಟ್ ಬೌಲರ್ ಗಗನ್ ಫ್ರಮ್ ಟೀಮ್ ಕಾಟನ್. ಹಾಗೆಯೇ ಈ ಟೂರ್ನಮೆಂಟ್ನ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ಇದೆ ಪಡೆದುಕೊಳ್ಳುವಂತಹ ಆಟಗಾರ ವಿನೀತ್ ರವರು ಬನ್ನಿ. ಟೂರ್ನಮೆಂಟ್ನ ಮ್ಯಾನ್ ಆಫ್ ದ ಪರವಾಗಿ ಧನ್ಯವಾದಗಳು. ಇನ್ನು ಕೇವಲ 2 ಹಂತ ಮಾತ್ರ ಬಾಕಿ ಇದೆ. ಪ್ರಥಮ ಹಾಗೂ ದ್ವಿತೀಯ ಬಹುಮಾನ. ಅದ್ಭುತವಾಗಿರುವಂತಹ ಆಕರ್ಷಕ ಶೈಲ ಟ್ರೋಫಿ. ಒಂದೊಮ್ಮೆ ಚಪ್ಪಾಳೆ ಬರಲೇಬೇಕಾಗಿದೆ. ಅದ್ಭುತವಾಗಿರುವಂತಹ ಒಂದು ಟ್ರೋಫಿ ನೀಡಿದ್ದಾರೆ. ಸೊ ಈ ಟೂರ್ನಮೆಂಟ್ನ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದುಕೊಳ್ಳುವಂತಹ ತಂಡ, ಅದು ಖಂಡಿತವಾಗಿ ಅದ್ಭುತವಾಗಿ ಆಡಿರುವಂತಹ ತಂಡ. ಟೀಮ್ ಕೌಶಲ್ ತಂಡದ ಸರ್ವ ಆಟಗಾರರು ಬಂದು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಟೂರ್ನಮೆಂಟ್ನ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದುಕೊಳ್ಳುವಂತಹ ತಂಡ. ಎಸ್, ಬನ್ನಿ ಆದಷ್ಟು ಬೇಗ, ಯಾರಾದ್ರೂ ಒಬ್ರು ಬನ್ನಿ, ದಯಮಾಡಿ ಬನ್ನಿ. ಬನ್ನಿ ತಂಡದ ಆಟಗಾರರು ಬನ್ನಿ, ಎಲ್ಲರೂ ಬನ್ನಿ, ಆದಷ್ಟು ಬೇಗ ಬನ್ನಿ. ಸಾಯಿ ಕರ್ನಾಟಕ ಪ್ರೀಮಿಯರ್ ಲೀಗ್ ಅನ್ನುವಂತಹ ಪ್ರತಿಷ್ಠಿತ ಪಂದ್ಯಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದುಕೊಳ್ಳುವಂತಹ ಆಟಗಾರ ಕಾಸ್ಟನ್ ಸ್ಟ್ರೈಕರ್. ಜೋರಾಗಿರುವಂತಹ ಚಪ್ಪಾಳೆ ಮೂಲಕ ಅಭಿನಂದಿಸುವಂತ ಕೇಳಿಕೊಳ್ತಾರೆ. ഇങ്ങോട്ടല്ലേ ഇപ്പുറ സൈഡാ രണ്ടാൾക്കാരെ ബ്രോ ഈ സൈഡ് വേണ്ട ചെറുതാക്കി പറ നീ കുറച്ച് മുമ്പിലാ ಧನ್ಯವಾದಗಳು ಟೀಮ್ ಕೌಶಲ್ ಸ್ಟ್ರೈಕರ್ಸ್ ತಂಡಕ್ಕೆ. ಕೆಲವು ಈ ಆ್ಯಂಗಲ್ ಸರ್ತದಲ್ಲ ಅದಕ್ಕೂ ಈ ಆ್ಯಂಗಲ್ ಅದಕ್ಕೂ ಪ್ರೀಮಿಯರ್ ಲೀಗ್ ಪ್ರಸ್ತುತಪಡಿಸಿರುವಂತಹ ಈ ಒಂದು ಪಂದ್ಯಕೂಟ ಬಹಳಷ್ಟು ಅದ್ಭುತವಾಗಿ ಮುಂದುವರಿಸಿಕೊಂಡಿರುವ ಪಂದ್ಯಕೂಟದಲ್ಲಿ ಪ್ರತಿಷ್ಠಿತ ಪಂದ್ಯಕೂಟದ ಚಾಂಪಿಯನ್ ಪಟ್ಟ ಅಲಂಕಾರ ಮಾಡಿರುವಂತಹ ಪಂದ್ಯಕೂಟದ ಅದ್ಭುತವಾಗಿ ಆಡಿರುವಂತಹ ತಂಡ ಟೀಮ್ ಎಂಪಿಸಿ ಬನ್ನಿ ಒಂದು ಟೂರ್ನಮೆಂಟಿನ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಜೋರಾಗಿರುವಂತಹ ಚಪ್ಪಾಳೆ ಬರಲಿ ಟೀಮ್ ಎಂಪಿಸಿ ತಂಡಕ್ಕೆ. ಅಲ್ಲ ಯಾರ ಮೋನೆ ತುಲ ಅವನಿಗೆ ಬೋಲ್ದು ಮಾಡ್ತಲೇ
ಹಾಗೆಯೇ ಇವರಿಗೆ ವಿನ್ನರ್ಸ್ ಟ್ರೋಫಿಯನ್ನು ಸಿಂಚನ್ ಬಜಾಜ್ ಸರ್ ಅವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾರೆ. ಎಸ್ ಬನ್ನಿ ಸಿಂಚನ್ ಬಜಾಜ್ ಒಂದು ಟ್ರೋಫಿ ನೀಡುವಲ್ಲಿ ಕೈ ಜೋಡಿಸುವಂತವರು ಕೂಡ ಕೇಳಿಕೊಳ್ತಾರೆ. ಟೂರ್ನಮೆಂಟ್ನ ಚಾಂಪಿಯನ್ രണ്ടിലും കിട്ടാല എന്തൊക്കെ തലാക്കിയത് ഞാൻ ഉഞ്ചാവുന്നു ഞാനുള്ളേ ഫിറൗട്ട് സിഞ്ചാൻ അല്ല രണ്ടാളെ അണ്ണ പണി 5 സൈഡ് വരലേ ಎದುರು ಬಲ್ಲೆ ಥ್ಯಾಂಕ್ ಯು. ಪ್ರದೀಪ ಬಲ ಪ್ರದೀಪ ಚಿಂಟು ಬಲ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ನೇರವಾಗಿ ನಾವು ಇಂದು ಸಮಾರಂಭವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. പ്ലഗ് ബോക്സ് നമ്മളല്ലേ അതെ ഞങ്ങൾ നീ അവിടെ ബാക്കാക്കി അവിടെ എന്തെല്ലാം ഉണ്ട്